ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಮೊದಲನೇ ಕಂತಿನ ಈ ಉಪನ್ಯಾಸ ಮಾಲಿಕೆಯ 4ನೇ ದಿನವಾಗಿರತಕ್ಕಂಥ ಇಂದು ನಿನ್ನೆ ನಾನು ಪ್ರಾರಂಭ ಮಾಡಿದಂತಹ ಪ್ರೊಫೆಸರ್ ಶೇಷ ನವರತ್ನ ಅವರ ಮುನ್ನುಡಿ, ಅದರಿಂದ ನಾನು ನಿನ್ನೆ ಶುರು ಮಾಡಿದ್ದೆ, ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದೀನಿ. ಸಕಲ ಸಂಸಾರವು ಮಾಯೆಯಾಗಿರತಕ್ಕಂಥದ್ದು. ಯೋಗ ವಾಸಿಷ್ಠಕ್ಕೆ ಅವರು ಕೊಟ್ಟಿರತಕ್ಕಂತಹ 35 ಪುಟ ಮುನ್ನುಡಿ. ಈ ಒಂದು ಆಧಾರದ ಮೇಲೆ ಸಮಗ್ರವಾಗಿರತಕ್ಕಂತಹ ಮುಂದಿನ ಉಪನ್ಯಾಸಗಳನ್ನು ಹೇಗೆ ಬೆಳೆಸ್ಬೋದು ಅನ್ನೋದಕ್ಕೆ ನಾನು ಹಿನ್ನೆಲೆ ಕಲ್ಪಿಸ್ತಾ ಇದ್ದೀನಿ. ಮಾಯೆ ಅಂದರೆ ಏನು ಎಂಬತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅಂಶ. ಏಕೆಂದರೆ ಮಾಯಾ ಅನ್ನೋದಕ್ಕೆ ಮಿಥ್ಯಾಜ್ಞಾನ, ಮಿಥ್ಯಾ ಪ್ರತ್ಯಯ, ಮಿಥ್ಯಾ ಬುದ್ಧಿ ಮತ್ತು ಮಹಾಸುಷುಪ್ತಿ ಎಂಬುದಾಗಿ ಭಗವತ್ಪಾದ ಶಂಕರರು ತಮ್ಮ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ. ನೋಡಿ, ಸಮ್ಯಜ್ಞಾನ ಯಾವಾಗಲೂ ಒಂದೇ ಇರೋದು, ಆದರೆ ಮಿಥ್ಯಾಜ್ಞಾನ ಅನೇಕ. ಇರತಕ್ಕಂಥದ್ದು ಒಂದೇ ನಿಜವಾಗಿರ್ತಕ್ಕಂಥ ಜ್ಞಾನ, ಆದರೆ ಸುಳ್ಳಾಗಿರ್ತಕ್ಕಂಥದ್ದು ಅನೇಕವಾಗಿರುತ್ತೆ. ಅದಕ್ಕೇನೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ, ಜೀವೋ ಬ್ರಹ್ಮೈವ ನ ಅಪರಹ, ಆ ಮಾತುಗಳು ಬಂದಿರೋದು. ಸತ್ಯವಾಗಿರೋದು ಬ್ರಹ್ಮ ಒಂದೇ, ಇನ್ಯಾವುದೂ ಕೂಡ 3 ಕಾಲದಲ್ಲೂ ಏಕರೂಪವಾಗಿರ್ತಕ್ಕಂಥ ಇನ್ನೊಂದು ವಸ್ತು ಇಲ್ವೇ ಇಲ್ವಲ್ಲ. ಆ ದೃಷ್ಟಿಯಿಂದ ಸತ್ಯ ಅಂದ್ರೆ ಏನು ಅನ್ನೋದನ್ನು ಹಿನ್ನೆಲೆಯಾಗಿ ವರ್ಣನೆ ಮಾಡ್ತಾ ಮಹಾಸುಷುಪ್ತಿ. ನೋಡಿ, ಸುಷುಪ್ತಿ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಗಾಢ ನಿದ್ರಾವಸ್ಥೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಅವಸ್ಥಾತ್ರಯಗಳನ್ನು ಪ್ರತಿನಿತ್ಯ ಅನುಭವಿಸ್ತಾನೆ. ಅದು ಎಷ್ಟು ಹೊತ್ತು ಅನ್ನೋದು ಮುಖ್ಯವಲ್ಲ, ಆದರೆ ಅದನ್ನು ಅನುಭವಿಸದೇ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಜಾಗೃತ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಅದಾದಮೇಲೆ ಸ್ವಪ್ನ ಸ್ಥಿತಿಗೆ ಹೋಗ್ತೀವಿ. ಸ್ವಪ್ನದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೂ ಕೂಡ ಸ್ವಪ್ನಗಳು ಭಿನ್ನವೇ. ಇಬ್ಬರಿಗೆ ಏಕಕಾಲದಲ್ಲಿ ಒಂದೇ ಸ್ವಪ್ನ ಬೀಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಾಧಾಕೃಷ್ಣನ್ ಅವರು ಬರೆಯೋ ಹಾಗೆ 2 people ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೆ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲಗ್ಬೋದು, ಒಬ್ಬರ ಪಕ್ಕ ಒಬ್ಬರು, ಆದರೆ ಇಬ್ಬರಿಗೆ ಒಂದೇ ಸ್ವಪ್ನ ಬೀಳಲ್ಲ. ಸ್ವಪ್ನಗಳು ಅನ್ನೋದು ಅನೇಕವಾಗಿರೋದ್ರಿಂದನೇ ಅಷ್ಟಾವಕ್ರ ಮುನಿಗಳು ಅಷ್ಟಾವಕ್ರ ಗೀತೆಯಲ್ಲಿ ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನಾನಿತ್ರೀಣಿ ಪಂಚವೈ. ಇಂದ್ರಜಾಲ, PC ಸರ್ಕಾರು ಟೌನ್ ಹಾಲಲ್ಲಿ ಮ್ಯಾಜಿಕ್ ಶೋ ಮಾಡುವಾಗ ಒಂದು ಮಗುನ ಒಂದು ಟೇಬಲ್ ಮೇಲೆ ಮಲಗಿಸ್ತಾನೆ. ಆ ಮಗುನ ಕತ್ತರಿಸಿದ ಹಾಗೆ ನಮಗೆ ಭಾಸವಾಗುತ್ತೆ. ಅಯ್ಯೋ, ಮಗು ಹೋಗೇ ಬಿಡ್ತು ಅನ್ನೋ ನಾವು ಆತಂಕ ಇರೋವಾಗ ಆ ಮ್ಯಾಜಿಕ್ ಶೋ ಮುಗಿದು ಹೋದ್ಮೇಲೆ ಮಗು ಎದ್ದು ನಿಂತ್ಕೊಂಡ್ಮೇಲೆ ಓಹೋ ಇದೆಲ್ಲ ಸುಳ್ಳು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ನೋಡೋ ತನಕ ಸತ್ಯವೇ ಹೊರತು ಸ್ವಪ್ನ, ಆಮೇಲೆ ಸತ್ಯವಲ್ಲ ಅದು. ಅದೇ ಸುಷುಪ್ತಿ. ನೋಡಿ, ಗಾಢ ನಿದ್ರಾವಸ್ಥೆ. ನೀವೊಂದು 100 ಜನನ ಕೇಳಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ಪ್ರತಿಯೊಬ್ಬರು ಒಂದೇ ಉತ್ತರ ಕೊಡ್ತಾರೆ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ. ಅಹಂ ಸುಖಂ ಅಸ್ವಾಪ್ಸಂ ನ ಕಿಂಚಿತ್ ಅವೇದಿಶಂ. ನನಗೇನು ಗೊತ್ತಾಗಲಿಲ್ಲ ಅನ್ನೋದಿದೆಯಲ್ಲ, ಅದನ್ನು ಜಾಗ್ರದ ಅವಸ್ಥೆಯಲ್ಲಿ ನಮಗೆ ಗೊತ್ತಾಗಬೇಕು. ಯಾವುದು ಸುಷುಪ್ತಿನಲ್ಲಿ ನಮಗೆ ಗೊತ್ತಾಗತ್ತೋ ನನಗೇನು ಗೊತ್ತಿಲ್ಲ ಅನ್ನೋದು ಜ್ಞಾನಿಗಳಿಗೆ ಅದು ಜಾಗ್ರದ ಅವಸ್ಥೆಯಲ್ಲಿ ಸಿದ್ಧವಾಗಿರುತ್ತೆ, ನನಗೇನು ಗೊತ್ತಿಲ್ಲ ಅನ್ನೋದು. ಅದಕ್ಕೆ ಹೇಳೋದು, ವಿವೇಕದ ಪ್ರಥಮ ಸೋಪಾನ ಏನು ಅಂದರೆ ನನಗೇನು ಗೊತ್ತಿಲ್ಲ ಅನ್ನೋದನ್ನು ಗೊತ್ತು ಮಾಡಿಕೊಳ್ಳೋದು. ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ವಿಸ್ಡಮ್ ಈಸ್ ಟು ನೋ ವಾಟ್ ಐ ಡೋಂಟ್ ನೋ. ಅಲ್ಲಿಂದ ಶುರುವಾಗತ್ತೆ ನೋಡಿ ಮುಂದಕ್ಕೆ. ಅದಕ್ಕೇನೆ ನಾಮರೂಪಗಳು, ಅವ್ಯಾಕೃತ, ಪ್ರಕೃತಿ, ಅಗ್ರಹಣ, ಅವ್ಯಕ್ತ ಎಂಬುದಾಗಿ ಪಂಚಪಾದಿಕೆಯಲ್ಲಿ ಮಾಯೆಯನ್ನು ವರ್ಣನೆ ಮಾಡ್ತಾರೆ. ನಾಮ ಮತ್ತು ರೂಪಗಳು ಯಾವತ್ತೂ ಶಾಶ್ವತವಲ್ಲ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಚೈತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅಸ್ಥಿ ಭಾತಿ ಪ್ರಿಯಂ ಈ 3 ಕೂಡ ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು. ಅಸ್ಥಿ ಅಂದರೆ 3 ಕಾಲದಲ್ಲೂ ಒಂದೇ ತರಹ ಇರತ್ತೆ.
ಭಾತಿ ಅಂದರೆ ಕಂಗೊಳಿಸತ್ತೆ, ಪ್ರಕಾಶಮಾನವಾದದ್ದು. ಅದಕ್ಕಿಂತ ದೊಡ್ಡ ಪ್ರಕಾಶ ಇನ್ಯಾವುದೂ ಇಲ್ಲ. ಅದಕ್ಕೆ ಕಠೋಪನಿಷತ್ತಲ್ಲಿ ಹೇಳ್ತಾರೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇದರ ಪ್ರಕಾಶದಿಂದ ಮಿಕ್ಕೆಲ್ಲವೂ ಪ್ರಕಾಶವಾಗ್ತಾ ಇದೆಯೇ ಹೊರತು ಇದಕ್ಕಿನ್ಯಾವುದರ ಪ್ರಕಾಶವೂ ಬೇಕಾಗಿಲ್ಲ. ಉದಾಹರಣೆ ಕೊಡ್ತಾ ಹೇಳ್ತಾರೆ, ದೀಪಕ್ಕೆ ಇನ್ನೊಂದು ದೀಪದ ಪ್ರಕಾಶ ಬೇಕಾಗಿಲ್ಲ. ಒಂದು ದೀಪ ನೀವು ಹಚ್ಚಿದ ಕೂಡಲೇ ಕತ್ತಲೆ ಮಾಯ ಆಗತ್ತೆ. ಆ ದೃಷ್ಟಿಯಿಂದ ನಹಿ ದೀಪ ದೀಪಾಂತರಂ ವ್ರಜೇತ್. ವ್ಯಾಖ್ಯಾನದಲ್ಲಿ ಪಂಚಪಾದಿಕ ವಿವರಣೆಯಲ್ಲಿ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಒಂದು ದೀಪ ಇನ್ನೊಂದು ದೀಪಕ್ಕೆ ಆಶ್ರಯ ಆಗೋದಿಲ್ಲ, ಸಾಕು ಆ ದೀಪ ಹಚ್ಚಿದ ಕೂಡಲೇ ಅದು ಉರಿಯತ್ತೆ ತಾನೇ ತಾನಾಗಿ ಅಂತ. ಅದಕ್ಕೇನೆ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳಾಗಿದ್ದಂತಹ ವಾರ್ತಿಕಾಚಾರ್ಯ ಎಂಬುದಾಗಿ ಖ್ಯಾತರಾಗಿದ್ದಂತಹ ಸುರೇಶ್ವರ ಆಚಾರ್ಯರು ಮಾನಸೋಲ್ಲಾಸ ಎಂಬತಕ್ಕಂಥ ವ್ಯಾಖ್ಯಾನದ 10ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ. ಯಾವುದು ಪ್ರಕಾಶಕ್ಕೂ ಪ್ರಕಾಶವಾಗಿದೆಯೋ ಅದು ಸ್ವಯಂ ಪ್ರಕಾಶ ಚೈತನ್ಯ ಎಂಬತಕ್ಕಂಥದ್ದು ಪ್ರಕಾಶವಾಗಿ ನನಗೆ ಪ್ರಕಾಶವನ್ನು ಆಂತರಿಕವಾಗಿ ಉಂಟು ಮಾಡಲಿ ಅಂತ. ಅದು ನಿಜವಾಗಿರ್ತಕ್ಕಂಥ ಪ್ರಕಾಶ ನಮಗಿರ್ತಕ್ಕಂಥದ್ದು. ನಾಮಗಳು ಯಾವತ್ತೂ ಕೂಡ ಶಾಶ್ವತವಲ್ಲ. ಅದಕ್ಕೆ ನಾವು ನಾಮಕರಣ ಅಂತ 16 ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ನಾಮಕರಣ ಸಂಸ್ಕಾರ ಅಂತ ಇಟ್ಕೊಂಡಿರೋದು. ನಾನು ಮೊನ್ನೆ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಡಾಕ್ಟರ್ ಅನಂತ ನರಸಿಂಹಾಚಾರ್ ಅಂತ ಇದೇ APS ಈವ್ನಿಂಗ್ ಕಾಲೇಜಲ್ಲಿ ಸಮೃದ್ಧ ಪ್ರೊಫೆಸರ್ ಆಗಿದ್ದವರು 1600 ಪುಟ ಗ್ರಂಥ ಬರೆದಿದ್ದಾರೆ 16 ಸಂಸ್ಕಾರಗಳ ಮೇಲೆ. ಒಂದೊಂದು ಸಂಸ್ಕಾರದ ಮೇಲೆ 100 ಪುಟ ಬರೆದಿದ್ದಾರೆ ಅವರು. ಸೊ ಅಲ್ಲಿ ಈ ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ ಯಾವುದು? ನಾಮಕರಣ. ನಾಮಕರಣದಲ್ಲಿ ತಂದೆಯಾಗಿರ್ತಕ್ಕಂಥವನು ಮಗನಿಗೆ ಉಪದೇಶ ಮಾಡ್ತಕ್ಕಂಥ ಒಂದು ಮಂತ್ರ ಇದೆ. ಅಂಗಾದಂಗಾತ್ ಸಂಭವಸಿ ಅಂಗಾದದಿ ಜಾಯಸೆ ಆತ್ಮ ವೈ ಪುತ್ರನಾಮಾಸಿ. ನೀನು ನನ್ನ ದೇಹದಿಂದ ಬೇರೆಯಾಗಿ, ದೇಹದಿಂದ ನಾವಿಬ್ಬರು ಬೇರೆಯೇ ಹೊರತು ನಮ್ಮ ಇಬ್ಬರ ಒಳಗಡೆ ಇರ್ತಕ್ಕಂಥ ಆತ್ಮ ಒಂದೇ. ಈ ರೀತಿಯಾಗಿ ಅರ್ಥ ಹೇಳಿಬಿಟ್ಟು ಯಾರಾದರೂ ಮಾಡಿಸಿದ್ರೆ ಯಾಕೆ ಜನಗಳಿಗೆ ಶ್ರದ್ಧೆ ಬರಲ್ಲ? ನನಗೆ ಕೊರೀತಾ ಇರ್ತಕ್ಕಂಥದ್ದು ಏನು ಅಂದರೆ, ಮಂತ್ರ ಗೊತ್ತಿರೋರ್ಗೆ ಅರ್ಥ ಗೊತ್ತಿಲ್ಲ, ಅರ್ಥ ಗೊತ್ತಿರೋರ್ಗೆ ಮಂತ್ರ ಗೊತ್ತಿಲ್ಲ, ಇನ್ನು ಕೆಲವ್ರಿಗೆ ಎರಡೂ ಗೊತ್ತಿಲ್ಲ, ಎರಡೂ ಗೊತ್ತಿರೋರು ಹೇಳಲ್ಲ. ಒಟ್ಟಿನಲ್ಲಿ ಹೆಂಗೆ ತಲುಪೋದು ಜನಗಳಿಗೆ? ಗೊತ್ತಾಗಿರೋರು ಹೇಳಬೇಕು ಬಾಯಿ ಬಿಟ್ಟು. ನಾವೇನು ಹೊತ್ಕೊಂಡು ಹೋಗೋದಿಲ್ಲ. ಹಂಚಿದ್ರೆ ಜ್ಞಾನ, ನಮ್ಮ ಜ್ಞಾನ ಜಾಸ್ತಿ ಆಗತ್ತೆ ಹೊರತು ಏನು ಕಡಿಮೆ ಆಗಲ್ಲ. ಸ್ವಾರ್ಥಿಗಳಾಗಬಾರ್ದು ಜ್ಞಾನದ ದೃಷ್ಟಿಯಿಂದ. ಯಾರ್ಯಾರು ಬೇಕು ಅಂತಾರೋ ಎಲ್ಲರೂ ತೊಗೊಂಡೋಗ್ಲಿ, ಎಲ್ರಿಗೂ ಹಂಚೋದನ್ನು ಕಲಿಬೇಕು. ಮುಖ್ಯವಾಗಿ ಜ್ಞಾನ ಇರೋದೇ ಹಂಚೋದಕ್ಕೋಸ್ಕರ. ನೋಡಿ, ಅದಕ್ಕೆ ನಾಮ ಸತ್ಯವಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆ ಮಕ್ಕಳನ್ನು ಕರೆಯುವಾಗಾದರೂ ದೊಡ್ಡವರಿಗೆ ಭಗವಂತನ ಬಗ್ಗೆ ಬುದ್ಧಿ ಬರಲಿ ಅಂತ ಭಗವನ್ ನಾಮಗಳನ್ನೇ ಇಡ್ತಾ ಇದ್ದಿದ್ದು. ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಅಂತ. ಆ ಮಕ್ಕಳನ್ನು ಕರೆಯುವಾಗಾದರೂ ಆ ಭಗವಂತನನ್ನು ಕರೆಯೋ ಹಾಗಾಗಲಿ ಅಂತ. ಈಗೆಲ್ಲ ಕೀರ್ತಿ, ಪ್ರೀತಿ, ಪ್ರೇತಿ ಅಂತ ಹೆಸರಿಟ್ಬಿಟ್ಟು ಅದು ಗಂಡು ಮಕ್ಕಳು ಹೆಣ್ಮಕ್ಳು ಅದು ಗೊತ್ತಾಗಲ್ಲ. ಕೋಯೆಡ್ ಕಾಲೇಜಲ್ಲಿ ಮೇಷ್ಟ್ರಗತಿ ಬೇಡ. ಕೀರ್ತಿ ಅಂದರೆ ಯಾವನೋ ಒಬ್ಬ ಹುಡುಗ ಉತ್ತರ ಕೊಡ್ತಾನೆ, ಪ್ರೀತಿ ಅಂದರೆ ಯಾವನೋ ಹುಡುಗಿ ಉತ್ತರ ಕೊಡ್ತಾಳೆ. ಕಂಡುಹಿಡಿಯೋದೇ ಕಷ್ಟ. ಯೂನಿಸೆಕ್ಷುವಲ್ ಡ್ರೆಸ್ ಥರ ಯೂನಿಸೆಕ್ಷುವಲ್ ನೇಮ್ಸ್, ಏನು ಮಾಡೋದು? ಸೊ ಅದರಿಂದ ನಾಮ ಸತ್ಯವಲ್ಲ ಯಾವಾಗಲೂ ಕೂಡ. XYZ ಅಂತ ಕರೆಯೋದು ಚೆನ್ನಾಗಿರಲ್ಲ, ABC ಅಂತ ಕರೆಯೋದು ಚೆನ್ನಾಗಿರಲ್ಲ, AE ಅಂತ ಕರೆಯೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಭಗವನ್ ನಾಮ ಇಡ್ತಾ ಇದ್ದಿದ್ದು. ಪಾರ್ವತಿ, ಮೀನಾಕ್ಷಿ, ಲಕ್ಷ್ಮೀ, ಸರಸ್ವತಿ ಈ ರೀತಿಯಾಗಿ ಯಾಕೆ ಹೆಸರಿಡ್ತಾ ಇದ್ದಿದ್ದು? ಆ ಭಗವಂತನ ಕರೆಯೋವಾಗ ಅಷ್ಟೊತ್ತಾದರೂ ಭಗವಂತನ ಕಡೆಗೆ ಮನಸ್ಸು ಹೋದರೆ ಎಷ್ಟೋ ಆಧ್ಯಾತ್ಮಿಕವಾಗಿ ನಮಗೆ ಮನಃಶಾಂತಿನೋ ಸಿಗತ್ತೆ. ಇನ್ನು ಏನಿದ್ದೇನು ಪ್ರಯೋಜನ ಮನುಷ್ಯನಿಗೆ ಮನಃಶಾಂತಿ ಇಲ್ಲದೆ ಹೋದರೆ? ಕೊನೆಗೆ ಎಲ್ರಿಗೂ ಬೇಕಾಗಿರೋದು ಮನಃಶಾಂತಿನೇ. ಅಶಾಂತಸ್ಯ ಕುತಃ ಸುಖಂ ಭಗವದ್ಗೀತೆ. ಶಾಂತಮು ಲೇಕ ಸೌಖ್ಯಮು ಲೇದು. ಎಲ್ಲಿಗೆ ನಿಮಗೆ ಸುಖ ಸಿಗತ್ತೆ ಶಾಂತಿ ಇಲ್ಲದೆ ಹೋದರೆ? ಆ ದೃಷ್ಟಿಯಿಂದ ರೂಪವೂ ಶಾಶ್ವತವಲ್ಲ. ಯಾಕೆಂದರೆ ಒಂದೇ ತರಹ ಈ ರೂಪ ಇರಲ್ಲ. ಕ್ಷಣ ಕ್ಷಣಕ್ಕೆ ರೂಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಿರ್ತಕ್ಕಂತಹ ನಾನಲ್ಲ ನನ್ನ ದೇಹದ ದೃಷ್ಟಿಯಿಂದ. ಯಾಕೆಂದರೆ 8 ನಿಮಿಷ ನನ್ನ ದೇಹಕ್ಕೆ ವಯಸ್ಸಾಗೋಯ್ತು. ಅದು ನಾನು ಒಪ್ಪಲಿ ಬಿಡಲಿ, ದಟ್ ಈಸ್ ರಿಯಾಲಿಟಿ. ಆ ದೃಷ್ಟಿಯಿಂದ ರೂಪ ಶಾಶ್ವತವಲ್ಲ. ರೂಪೇ ಜರಾಯ ಭಯಂ. ಒಂದೊಂದಕ್ಕೂ ಒಂದೊಂದರ ಭಯ ಇದೆ. ರೂಪಕ್ಕೆ ಯಾವುದರ ಭಯ? ಮುಪ್ಪಿನ ಭಯ. ಅಯ್ಯೋ, ಎಲ್ಲಿ ನಾನು ವಯಸ್ಸಾಗ್ಬಿಡತ್ತೋ, ಎಲ್ಲಿ ನಾನು ಇಷ್ಟು ಬೇಗ ಮುದುಕ ಆಗ್ಬಿಡ್ತಾನೋ, ಪ್ರತಿಯೊಬ್ಬರಿಗೂ ಆ ಭಯ ಇರುತ್ತೆ ನೋಡಿ. ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಇಷ್ಟಾದರೂ ಮನುಷ್ಯನಿಗೆ ಆಸೆ ಅನ್ನೋದು ಮಾತ್ರ ಬಿಡಲ್ಲ ನೋಡಿ. ಅದಕ್ಕೆ ಹೇಳ್ತಕ್ಕಂಥದ್ದು
ಹುಣಸೆ ಮರ ಹಳೇದಾದರೆ ಹುಳಿ ಬಿಟ್ಟೀತೆ ಅಂತ. ಸೊ ಆಸೆನೂ ಮುಂದುವರಿಸ್ತಾ ಹೋಗುತ್ತೆ. ಅದಕ್ಕೆ ಯಾರು ಆಸೆಗೆ ದಾಸರೋ ಅವರು ಮೂರು ಲೋಕಕ್ಕೂ ದಾಸರು, ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು ಮೂರು ಲೋಕವನ್ನು ಗೆದ್ದ ಹಾಗೇನೆ ಅಂತ. ನಾನು ನಿನ್ನೆ ಬ್ರೀಫಾಗಿ ಕೊನೆಯಲ್ಲಿ ಟಚ್ ಮಾಡಿದ್ದೀನಿ ಅದನ್ನು. ಮುಂದೆ ಮನೋನಿಯಮನಂ ನನ್ನ ಉಪನ್ಯಾಸದಲ್ಲಿ ಅದನ್ನು ವಿಶೇಷವಾಗಿ ಹೇಳ್ತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದೀನಿ. ಸೊ ಅದರಿಂದ ನಾಮವೂ ಶಾಶ್ವತವಲ್ಲ, ರೂಪವೂ ಶಾಶ್ವತವಲ್ಲ. ಇನ್ನು ಯಾವ ರೀತಿಯಾಗಿದೆ ಮಾಯಾ ಅಂದರೆ ಭಗವತ್ಪಾದ ಶಂಕರರು ತಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ವಿವರಣೆ ಕೊಡ್ತಾರೆ. ವಿಶ್ವಂದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರು ದಕ್ಷಿಣಾಮೂರ್ತಯೇ. ಅದಕ್ಕೆ ಹೇಳಿರ್ತಕ್ಕಂಥದ್ದು, ಯಾವುದು ಮಾಯೆಯೋ ಅದು ಯಾವತ್ತೂ ಕೂಡ ಸತ್ಯವಾಗೋಕ್ಕೆ ಸಾಧ್ಯ ಇಲ್ಲ. ಯಾ ಮಾ ಸಾ ಮಾಯಾ. ಯಾವುದು ಎಲ್ಲವನ್ನು ಮುಚ್ಚಿ ಹಾಕತ್ತೋ ಅದು ಮಾಯೆ. ಮಾಯಾ ಅಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಶ್ವೇತಾಶ್ವತರ ಉಪನಿಷತ್ತು. ಮಮ ಮಾಯಾ ದುರತ್ಯಯ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥದ್ದು, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನಗೆ ಪ್ರಪತ್ತಿ ಮಾಡ್ತಾರೋ, ನನಗೇ ಶರಣಾಗತರಾಗ್ತಾರೋ ಅವರು ಮಾಯೆಯನ್ನು ದಾಟ್ತಾರೆ. ಅಲ್ಲಿಗೇನಾಯಿತು? ಮಾಮೇವ ಯೇ ಪ್ರಪದ್ಯಂತೆ, ಮಾಂ ಇವ ಅಲ್ಲ, ಮಾಂ ಏವ, ನನ್ನನ್ನೇ ಯಾರು ಆಶ್ರಯಿಸ್ತಾರೋ ಅವರು ಮಾಯೆಯನ್ನು ದಾಟ್ತಾರೆ. ಇಲ್ಲಿ ಮುಖ್ಯವಾಗಿರೋ ಸಂದೇಹ ಏನು ಅಂದರೆ, ಅವಿದ್ಯಾ ಮಾಯಾ ಒಂದೇನಾ ಬೇರೆನಾ? ಇದು ಶಾಸ್ತ್ರಕಾರರಲ್ಲಿ ಅನೇಕ ಶತಮಾನಗಳಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ವಾದದ ಪರಿಪಾಟಿ. ಇವತ್ತಿಗೂ ಅದು ಬಿಟ್ಟಿಲ್ಲ. ಪರಮಾನಂದ ಭಾರತಿ ಮಹಾಸ್ವಾಮಿಗಳು ತಮ್ಮ ಪೂರ್ವಾಶ್ರಮದ ಮನೆಯಾಗಿರ್ತಕ್ಕಂಥ ರತ್ನವಿಲಾಸ್ ರಸ್ತೆಯಲ್ಲಿ 15 ವರ್ಷಗಳಿಂದ 15 ವಿದ್ವಾಂಸರನ್ನು ಪೂರ್ತಿ ಭಾರತದಲ್ಲಿ ಕರೆಸಿ ಮಾಯಾ ಅವಿದ್ಯೆ ಒಂದೇನಾ ಬೇರೆನಾ ಅಂತ ಒಂದು ಸಪ್ತಾಹ ಕಾಲ 15 ವರ್ಷದಿಂದ ಉಪನ್ಯಾಸ ಮಾಡಿಸ್ತಾ ಇದ್ದಾರೆ, ಇನ್ನು ಮಾಡ್ತಾನೆ ಇದ್ದಾರೆ. ಯಾತಕ್ಕೆ ಹೇಳ್ತೀನಿ ಅಂದರೆ, ಮಾಯೆ ಅವಿದ್ಯೆ ಒಂದೇ ಅಂತ ಇಟ್ಕೊಳ್ಳೋದಾದರೆ ಏನು ತೊಂದರೆ ಬರುತ್ತೆ ಗೊತ್ತಾ? ಮಾಯೆ ಅವಿದ್ಯೆ ಒಂದೇ ಅಂತಾದರೆ, ಭಗವಂತನಿಗೆ ಅವಿದ್ಯೆ ಇದೆ ಅಂತಾದರೆ ವಿದ್ಯೆ ಇರೋದು ಯಾರಿಗೆ? ಭಗವಂತನಿಗೆ ಅಜ್ಞಾನ ಇದೆ ಅಂತ ಆಗ್ಬಿಟ್ರೆ ಇನ್ನು ಜ್ಞಾನ ಕೊಡೋರು ಯಾರು? ಆ ಪ್ರಾಬ್ಲಮ್ ಬರುತ್ತೆ, ಮಾಯಾ ಅವಿದ್ಯಾ. ನಾನು ಇದನ್ನು ನನ್ನ ಗುರುಗಳಾಗಿರ್ತಕ್ಕಂಥ ರಂಗನಾಥ್ ಶರ್ಮರಿಗೆ ಒಂದ್ಸಲ ಕೇಳಿದ್ದೆ, ತಮ್ಮ ಅಭಿಪ್ರಾಯ ಏನು, ಮಾಯಾ ಅವಿದ್ಯೆ ಒಂದೇನಾ ಬೇರೆನಾ ಅಂತ. ಅವರು ಇಷ್ಟೇ ಹೇಳಿದ್ದು, ನೋಡಪ್ಪ, ಮಾಯಾ ಅಂದ್ರೆ ಏನು, ಅವಿದ್ಯಾ ಅಂದ್ರೆ ಏನು ಗೊತ್ತಾ? ರಜೋಗುಣ ಜಾಸ್ತಿ ಆಗಿದ್ದರೆ ಆವಾಗ ಅವಿದ್ಯಾ, ತಮೋಗುಣ ಜಾಸ್ತಿ ಆಗಿದ್ದರೆ ಆವಾಗ ಮಾಯೆ. ಅಷ್ಟು ತಿಳ್ಕೊ ಹೋಗು ಅಂದರು. ಸೊ ನೋಡಿ, ತಮೋಗುಣ ಮತ್ತು ರಜೋಗುಣ ಎರಡೂ ಕೂಡ, ರಜೋ ರಾಗಾತ್ಮಕಂ ವಿದ್ಧಿ. ಯಾವಾಗಲೂ ರಾಗದ್ವೇಷಗಳು ಯಾರಿಗೆ ಜಾಸ್ತಿ ಆಗಿರುತ್ತೆ, ರಜೋಗುಣ ಯಾರಲ್ಲಿ ಜಾಸ್ತಿ ಇರುತ್ತೋ ಅವರು. ಪೂರ್ತಿ ಸಾತ್ವಿಕರಾದರೆ ದೇವತೆಗಳು, ಸತ್ವ ರಜಸ್ ಎರಡೂ ಮಿಕ್ಸಪ್ ಆದರೆ ಮನುಷ್ಯರು, ತಮೋಗುಣ ಜಾಸ್ತಿ ರಜೋಗುಣ ಕಡಿಮೆ ಆದರೆ ಪ್ರಾಣಿಗಳು. ಅಷ್ಟೇ ವ್ಯತ್ಯಾಸ. ಮೂರು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು 1941 ಇಸ್ವಿನಲ್ಲಿ 23 ಪುಟ ಸಂಸ್ಕೃತದಲ್ಲಿ ಒಂದು ಲೇಖನ ಬರೆದಿದ್ದಾರೆ, ಮಾನವ ಜನ್ಮಸ್ಯ ಪ್ರಶಸ್ತಿ ಅಂತ. ಅದನ್ನು ಎಡತೊರೆ ಮಠದವರು ಒಂದು 12 ವರ್ಷಗಳ ಕೆಳಗೆ ನಮ್ಮ ತಂದೆಯವ್ರ ಹತ್ರ ಅದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ರು. ಆವಾಗ ನಾನು ಪ್ರೂಫ್ ನೋಡಿದೆ, ಅದರಿಂದ ನಾನು ಓದೋದಕ್ಕಾಯಿತು. ಯಾತಕ್ಕೆ ಹೇಳ್ತಾ ಇದ್ದೀನಿ ಆ ಮಾತನ್ನು ಅಂತ ಹೇಳಿದರೆ, ಮುಖ್ಯವಾಗಿ ಮಾಯಾ ಎಂಬತಕ್ಕಂಥದ್ದು ಕೇವಲ ತಮೋಗುಣ ಪ್ರತೀಕ. ಯಾವುದು ರಜಸ್ಸು, ಯಾವುದು ತಮಸ್ಸು, ಯಾವುದು ಸತ್ವ? ರಾಮಾಯಣದಲ್ಲಿ ಬಂದಿರತಕ್ಕಂಥ 3 ಜನ ಅಣ್ಣ ತಮ್ಮಂದರನ್ನು ನೋಡಿಕೊಂಡ್ರೆ ಸಾಕು. ವಿಭೀಷಣ ಸತ್ವಗುಣ, ಅದಕ್ಕೆ ಸ್ವಂತ ಸಹೋದರ ರಾವಣನ ಬಿಟ್ಟು ಶತ್ರುವಾದರೂ ಕೂಡ ರಾಮನ ಹತ್ರ ಬಂದು ಸೇರಿಕೊಂಡ. ರಾವಣಾಸುರ ರಜೋಗುಣ. ರಜೋಗುಣ ಇರೋರಿಗೆ ಸುಮ್ಮನೆ ಇರೋಕ್ಕೆ ಆಗಲ್ಲ, ಏನಾದರೂ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದ ರಜೋಗುಣ ಇರತಕ್ಕಂಥವನು ರಾವಣಾಸುರ. ಯಾವಾಗಲೂ ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಚಚ್ಚೋದು, ಕೊನೆಗೆ ರಾಮನ ಕೈಲಿ ಚಚ್ಚಿಸ್ಕೊಂಡ, ಅಷ್ಟೇ ಆಗಿದ್ದು. ಅಲ್ಲಿ ತನಕ ನೋಡಿ ಯಾವಾಗಲೂ ರಜೋಗುಣವೇ. ಇನ್ನು ಕುಂಭಕರ್ಣ ತಮೋಗುಣ, 6 ತಿಂಗಳು ನಿದ್ದೆ. ಸೊ ಭೀಷ್ಮಾಚಾರ್ಯರಿಗೆ ಇಚ್ಛಾ ಮರಣ ಇದ್ದ ಹಾಗೆ ನನ್ನ ಕೆಲವು ವಿದ್ಯಾರ್ಥಿಗಳಿಗೆ ಇಚ್ಛಾ ನಿದ್ರೆ ಇದೆ. ಮೆಜೆಸ್ಟಿಕಲ್ಲಿ ನನ್ನ ಜೊತೆ ಅವ್ರು ಬಸ್ ಹತ್ತಿದ್ರೆ KR ಸರ್ಕಲ್ ತನಕ ನಿಂತ್ಕೊಂಡು, ಇಬ್ಬರಿಗೂ ಸೀಟ್ ಸಿಕ್ಕಿರಲ್ಲ, ನಿಂತ್ಕೊಂಡು ಅವರು KR ಸರ್ಕಲ್ ಹಿಂಗೆ ಬಸ್ ಟರ್ನ್ ಆದ ತಕ್ಷಣ ಗಾಢ ನಿದ್ರಾವಸ್ಥೆಗೆ ಹೊಟ್ಟೋಗ್ತಾರೆ ಸ್ಟ್ಯಾಂಡಿಂಗ್ ಸೀಟಲ್ಲಿ. ಎಲ್ಲಿ ತನಕ ನಿದ್ದೆ ಮಾಡ್ತಾರೆ ಗೊತ್ತಾ? ಸೌತ್ ಎಂಡ್ ಸರ್ಕಲ್ ತನಕ ಗಾಢವಾಗಿ ನಿದ್ದೆ ಮಾಡ್ತಾರೆ. ಸೌತ್ ಎಂಡ್ ಸರ್ಕಲ್ ಲೈಟ್ ಪಾಸ್ ಆದ ಕೂಡಲೇ ಟಕ್ ಅಂತ ಎದ್ದು ನಂದಾ ಟಾಕೀಸ್ ಇಳಿದು ಕಾಲೇಜಿಗೆ ಬಂದುಬಿಡ್ತಾರೆ. ಅದಕ್ಕೆ ಹೇಳೋದು, ಅಮ್ಮ ನೀವು ಪುಣ್ಯಾತಗಿತ್ತೀರೋ,
ಭೀಷ್ಮಾಚಾರ್ಯರಿಗೆ ಇಚ್ಛಾ ಮರಣ ಇದ್ದರೆ ನಿಮಗೆ ಇಚ್ಛಾ ನಿದ್ರೆ ಇದೆ. ಕೆಲವರು ರಾತ್ರಿ ಮಲ್ಕೊಂಡ್ರೇ ನಿದ್ದೆ ಬರಲ್ಲ, ನೀವು ಎಂಥ ಪುಣ್ಯಾತ್ಗಿತ್ತೀರು ಅಂತ. ನಮ್ಮ ಕಾಲೇಜಲ್ಲಿ ಇನ್ನೊಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು, ಯಾರು ಅಂತ ಹೇಳೋದು ಬೇಡ. ಅವರು ಕರೆಕ್ಟಾಗಿ ಸ್ಟಾಫ್ ಮೀಟಿಂಗ್ ಶುರುವಾಗೋಷ್ಟೊತ್ತಿಗೆ ನಿದ್ದೆ, ಅದು 20 ನಿಮಿಷ ಆಗಲಿ 2 ಗಂಟೆ ಆಗಲಿ, ಮುಗಿದ ಕೂಡಲೇ ಎದ್ಬಿಡೋರು. ಏನಾಯ್ತು ಮೀಟಿಂಗಲ್ಲಿ ಅಂತ ಕೇಳೋದು ಎಲ್ಲರನ್ನೂ ಆಮೇಲೆ. ಸೊ ಆ ಥರ ಆದರೆ ಏನು ಮಾಡೋದು? ಸೊ ಅದರಿಂದ ತಮೋಗುಣ ಕೆಲವರಿಗೆ ಜಾಸ್ತಿ ಇರೋವರಿಗೆ ನಿದ್ದೆ ಜಾಸ್ತಿ ಯಾವಾಗಲೂ ಕೂಡ. ವೈದ್ಯರ ಹತ್ರ ಹೋಗ್ತಾರೆ ನಿದ್ದೆ ಬೇಕು ಅಂತ. ನಾನು ಹೇಳ್ತೀನಿ, ವೈದ್ಯರ ಹತ್ರ ಹೋಗಬೇಡಿ, ಕೆಲವು ಮೇಷ್ಟ್ರುಗಳು ಕ್ಲಾಸಲ್ಲಿ ಕೂತ್ಕೊಳ್ಳಿ ಸಾಕು ಅಂತ. ಮೇಷ್ಟ್ರುಗಳು ಆರಾಮಾಗಿ ನಿದ್ದೆ ಮಾಡಿಸ್ತಾರೆ. ಯಾಕೆ ವೈದ್ಯರಿಗೆ ದುಡ್ಡು ಕೊಟ್ಕೊಂಡು ಯಾಕೆ ಹೋಗಬೇಕು? ವಾಟ್ ಡಾಕ್ಟರ್ಸ್ ಕೆನಾಟ್ ಕ್ಯೂರ್ ದಟ್ ಟೀಚರ್ಸ್ ಕ್ಯಾನ್. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಮಾಯಾರೂಪವಾಗಿರ್ತಕ್ಕಂಥದ್ದು ಯಾವುದು? ಅದು ತಮೋಗುಣ. ರಜೋಗುಣ ಜಾಸ್ತಿ ಆದರೆ ಏನಾಗುತ್ತೆ? ಆವಾಗ ಅವಿದ್ಯೆ ಆಗುತ್ತೆ. ರಂಗನಾಥ ಶರ್ಮರ ಮಾತನ್ನು ಹೇಳ್ತಾ ಇದ್ದೀನಿ, ನನ್ನ ಮಾತಲ್ಲ. ಇನ್ನು ಅದ್ವೈತ ಸಿದ್ಧಿ ಅಂತ ಒಂದು ಗ್ರಂಥ ಇದೆ. ಅದ್ವೈತ ಸಿದ್ಧಿ ಪಂಚಸಿದ್ಧಿ ಗ್ರಂಥಗಳು. ಅದ್ವೈತ ವೇದಾಂತದಲ್ಲಿ ಉತ್ತುಂಗ ಶಿಖರದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನೀವು ಭಾರತ ಎಲ್ಲ ಹುಡುಕಾಡಿದರೂ ಕೂಡ 5 ಜನ ವಿದ್ವಾಂಸರನ್ನು ತೋರಿಸ್ಬೇಡಿ ಅದ್ವೈತ ಸಿದ್ಧಿ ಪಾಠ ಮಾಡೋರು. ಅಂಥ ಪ್ರೌಢವಾಗಿರ್ತಕ್ಕಂಥ ಗ್ರಂಥ. ನೈಷ್ಕರ್ಮ್ಯ ಸಿದ್ಧಿ ಸುರೇಶ್ವರಾಚಾರ್ಯರದು, ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿಗಳದು, ಇಷ್ಟಸಿದ್ಧಿ ಗಂಗಾಧರೇಂದ್ರ ಸರಸ್ವತಿಗಳು, ಸ್ವರಾಜ್ಯ ಸಿದ್ಧಿ, ಆಮೇಲೆ ಬ್ರಹ್ಮಸಿದ್ಧಿ ಮಂಡನ ಮಿಶ್ರರದು. ಸೊ ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿಗಳು 5ನ್ನ ಸೇರಿ ಪಂಚಸಿದ್ಧಿ ಗ್ರಂಥಗಳು ಅಂತ ಹೇಳ್ತಕ್ಕಂಥದ್ದು. ಅದರ ಮೊದಲನೇ ಶ್ಲೋಕದಲ್ಲೇ ಮಾಯಾ ಅನ್ನೋ ಶಬ್ದ ಬರುತ್ತೆ. ಮಾಯಾ ಕಲ್ಪಿತ ಮಾತೃತಾ ಮುಖಮೃಷ ದ್ವೈತ ಪ್ರಪಂಚಾಶ್ರಯ ಸತ್ಯಜ್ಞಾನ ಸುಖಾತ್ಮಕ ಶ್ರುತಿ ಶಿಖೋತ್ಥ ಖಂಡದೀಗೋಚರ ಮಿಥ್ಯಾ ಬಂಧ ವಿದೂನನೇನ ಪರಮಾನಂದೈಕತಾನಾತ್ಮಕಂ ಮೋಕ್ಷಂ ಪ್ರಾಪ್ತ ಇವ ಸ್ವಯಂ ವಿಜಯತೆ ವಿಷ್ಣುರ್ವಿಕಲ್ಪೋಜ್ಜಿತ. ಮೊದಲನೇ ಶ್ಲೋಕದಲ್ಲೇ ಮಾಯಾ ಅನ್ನೋದು ಬರುತ್ತೆ. ನನಗೆ ಪಾಠಶಾಲೆಯಲ್ಲಿ ಶಿವರಾಮ್ ಅಗ್ನಿಹೋತ್ರಿಗಳು 15 ದಿವಸ ಒಂದೇ ಶ್ಲೋಕ ಪಾಠ ಮಾಡಿದರು. ಈ ಶ್ಲೋಕನ ಮಾಯಾ ಅಂದ್ರೇನು, ಮಿಥ್ಯಾ ಅಂದ್ರೇನು, ಕೊನೆಗೆ ಎಲ್ಲಿ ಮಟ್ಟಿಗೆ ಹೋಗ್ತಾರೆ? ಮಿಥ್ಯಾ ಅನ್ನೋದೇ ಮಿಥ್ಯಾ ಹೋಗಪ್ಪ ಅಂತಾರೆ, ಅಲ್ಲಿ ತನಕ ಹೋಗ್ತಾರೆ ವಾಕ್ಯಾರ್ಥ ಮಾಡ್ತಾ ಮಾಡ್ತಾ ಮಾಡ್ತಾ. ಸೊ ಆ ದೃಷ್ಟಿಯಿಂದ ಆ ಒಳ್ಳೆ ಬ್ಯಾಕ್ಗ್ರೌಂಡ್ ಮೊದಲು ಕೂತ್ಕೋಬೇಕು ತಲೆಯಲ್ಲಿ. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಯೋಗ ವಾಸಿಷ್ಠ ಅಷ್ಟು ಸುಲಭವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಕತೆಗಳಿದೆ, ಅಫ್ಕೋರ್ಸ್, ಕತೆ ಮುಖಾಂತರನೇ ತತ್ವ ಹೇಳೋದು. ಆದರೆ ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ಸ್ ಮೊದಲು ನಮ್ಮ ತಲೆಯಲ್ಲಿ ಕೂತ್ಕೋಬೇಕು. ಅದನ್ನು ನೀವು ಕ್ಷಮಿಸಬೇಕು, ನಾನಿನ್ನು ಇಂಟ್ರೊಡಕ್ಷನ್ ಉಪೋದ್ಘಾತದಲ್ಲೇ ಇದ್ದೀನಿ, 4ನೇ ದಿನಕ್ಕೆ ಬಂದರೂ ಕೂಡ. ಅದರಿಂದಾನೇ ಮಾಯಾ ಎಂಬತಕ್ಕಂಥದ್ದು ಮುಖ್ಯವಾಗಿ ನಾವು ದಾಟಬೇಕಾಗಿರ್ತಕ್ಕಂತಹ ಒಂದು 3 ನಮ್ಮಲ್ಲಿರೋದು. ಒಂದು ಮಾಯಾ, ಒಂದು ಅವಿದ್ಯ, ಇನ್ನೊಂದು ಸಂಶಯ. 3 ರೀತಿಯಾಗಿ ನಮಗೆ ಮಿಥ್ಯಾಜ್ಞಾನ ಕಾಡಿಸತ್ತೆ. ಮಾಯಾ ಅಂದ್ರೇನು ಗೊತ್ತಾ? ಆವರಣೆ. ಈಗ ಮಾಯಾ ಅಂದ್ರೇನು? ಉದಾಹರಣೆ ಕೊಡೋದಾದರೆ, ಎದುರುಗಡೆ ನಾಗೇಶಪ್ಪನವ್ರು ಕೂತಿದ್ರು ಕೂಡ ಅವರಲ್ಲ, ಕೂತೇ ಇಲ್ಲ ಅಂತ ನಾನು ಭಾವಿಸ್ಕೊಂಡ್ರೆ ಅದು ಮಾಯೆ. ಚಂದ್ರಮೌಳಿಯವರನ್ನ ನಾಗೇಶಪ್ಪ ಅಂತ ತಿಳ್ಕೊಂಡ್ಬಿಟ್ರೆ ಅದು ಅವಿದ್ಯೆ. ಯಾರೋ ಇದ್ದರೆ ಇನ್ಯಾರೋ ಅಂತ ತಿಳ್ಕೊಳ್ಳೋದು. ಸಂಶಯ ಕೊನೆ ತನಕ, ಇವ್ರು ನಾಗೇಶಪ್ಪನವರ ಚಂದ್ರಮೌಳಿನೋ ಇತ್ಯರ್ಥನೇ ಆಗಲ್ಲ ಕೊನೆ ತನಕ. ಡೌಟ್ಫುಲ್ ಸ್ಟೇಟ್, ಅದೇನೋ ಅದು ಸಂಶಯ. ಅದಕ್ಕೆ ಹೇಳೋದು ಸಂಶಯಾತ್ಮ ವಿನಶ್ಯತಿ, ಅನುಮಾನಂ ಪೆದ್ದ ರೋಗಂ, ತೆಲುಗಲ್ಲಿ ಅದಕ್ಕೆ ಹೇಳೋದು. ಆ ಅನುಮಾನದಿಂದ ನಾವು ಆಚೆ ಬರಬೇಕು. ನೋಡಿ, ಕನ್ನಡ ಅನುಮಾನ ಅಲ್ಲ, ಸಮೃದ್ಧದಲ್ಲಿ ಅನುಮಾನ ಅಂದರೆ ಇನ್ಫರೆನ್ಸ್ ಅಂತ ಅರ್ಥ. ಅನುಮಿತೀಕರಣಂ ಅನುಮಾನಂ. ಒಂದು ಬೆಟ್ಟದಿಂದ ಹೊಗೆ ಆಚೆ ಬರ್ತಾ ಇರೋದನ್ನು ನೋಡಿ ಅಲ್ಲಿ ಬೆಂಕಿ ಇದೆ ಅಂತ ಊಹೆ ಮಾಡಿ ಹತ್ತಿರ ಹೋಗಿ ನೋಡಿದ್ರೆ ಬೆಂಕಿ ಇರತ್ತೆ. ಯತ್ರ ಧೂಮಃ ತತ್ರ ಅಗ್ನಿ. ಅವಾಗ ಅವರು ಕೊಡ್ತಾ ಉದಾಹರಣೆ ಏನು ಗೊತ್ತಾ? ಯಥಾ ಮಹಾನಸಃ, ಅಡುಗೆ ಮನೆ ಅಂತ. ನಾನು ಅದಕ್ಕೊಂದು ವಿಶೇಷಣ ಸೇರಿಸ್ಬೇಕು. ಯಥಾ ಪ್ರಾಚೀನ ಮಹಾನಸವತು ಅಂತ. ಹಿಂದಿನ ಕಾಲದ ಅಡುಗೆ ಮನೆ ತರಹ. ಈಗಿನ ಕಾಲದ ಅಡುಗೆ ಮನೆಯಲ್ಲಿ ಗ್ಯಾಸಲ್ಲಿ ಅಡುಗೆ ಮಾಡೋದ್ರಿಂದ ಹೊಗೆ ಎಲ್ಲಿರುತ್ತೆ ನೋಡಿ. ಕೆಲವು ಉದಾಹರಣೆಗಳನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ, ಮಾರ್ಪಾಡು ಮಾಡಬೇಕಾಗತ್ತೆ. ಸೊ ಎಂಟೈರ್ ಟ್ರೆಡಿಷನಲ್ ಟರ್ಮಿನಾಲಜಿ ಹ್ಯಾಸ್ ಟು ಬಿ ರೀರಿಟನ್ ಇನ್ ದಿ ಮಾಡರ್ನ್ ಕಾಂಟೆಕ್ಸ್ಟ್. ಸೊ ಆ ದೃಷ್ಟಿಯಿಂದ ಆ ಕೆಲಸನೂ ಒಂದು ಆಗಬೇಕು. ಟ್ರೆಡಿಷನ್ ಬಿಡಬಾರ್ದು. ಮಾಡರ್ನ್ ಕಾಂಟೆಕ್ಸ್ಗೆ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಮಾಡರ್ನಿಟಿಯಿಂದ ಅರ್ಥ ಮಾಡಿಸ್ಬೇಕು. ಆವಾಗ ಟ್ರೆಡಿಷನ್ ಉಳಿಯುತ್ತೆ. ಇಲ್ಲದೆ ಹೋದರೆ ಇದು ಗೊಡ್ಡ ಸಂಪ್ರದಾಯ ಅಂದ್ಬಿಟ್ಟು ನಮ್ಮ ಯುವಕರು, ನಮ್ಮ ಮಕ್ಕಳು ನಾವು ಹೇಳಿದ ಮಾತನ್ನು ಕೇಳಲ್ಲ. ಇವತ್ತು ಯಾಕೆ ಅಸಡ್ಡೆ ಬಂದಿದೆ ಅಂದರೆ ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ನಾವು ಹೇಳ್ತಾ ಇಲ್ಲ. ಅದು ಬಂದಿರತಕ್ಕಂಥ ಒಂದು ದೊಡ್ಡ ಕೊರಗು. ಮುಖ್ಯವಾಗಿ ನೋಡಿ, ಇಲ್ಲಿ ಹರಿದ್ವಾರಕ್ಕೆ ಏನು ಹೆಸರಿತ್ತು ಗೊತ್ತಾ? ಹಿಂದೆ ಮಾಯಾಪುರಿ ಅಂತ ಹೆಸರಿತ್ತು. ಮೂಲ ಹೆಸರು ಹರಿದ್ವಾರದ್ದು ಮಾಯಾಪುರಿ ಅಂತ. ಆಮೇಲೆ US ಕೃಷ್ಣರಾವ್ ಚಂದ್ರಭಾಗಾದೇವಿ, ನಿಮಗೆಲ್ಲ ಗೊತ್ತು, ಡಾನ್ಸರ್ಸು. 50 ವರ್ಷದ ಹಿಂದೆ ಅವರು ಶಿವ ಪಾರ್ವತಿ ನೃತ್ಯ ಮಾಡಿದರೆ ಜನಗಳು ಕಿಕ್ಕಿರಿದು ಸೇರ್ತಾ ಇದ್ರು.
ಆ US ಕೃಷ್ಣರಾವ್ ಚಂದ್ರಭಾಗಾದೇವಿ ಮನೆ ಹೆಸರು ಮಹಾಮಾಯ ಅಂತ. ಮಹಾಮಾಯ ಅನ್ನೋದು ಸರಸ್ವತಿಗಿರ್ತಕ್ಕಂಥ ಒಂದು ಪರ್ಯಾಯ ಪದ. ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ನಾನು ಮೊನ್ನೆ ಸ್ಮರಿಸ್ಕೊಂಡೆ. ಸಿಮ್ಲಾನಲ್ಲಿರ್ತಕ್ಕಂಥ ವಿದ್ವಾಂಸರು, ಸಂಪೂರ್ಣಾನಂದ ಸಮೃದ್ಧ ವಿಶ್ವವಿದ್ಯಾಲಯ ವಾರಣಾಸಿನಲ್ಲಿ ಪ್ರಾಕ್ತನ ಕುಲಪತಿಗಳು. ಅವರು ಮಹಾಮಾಯ ಅಂತ ಒಂದು ಕವನ ಬರೆದಿದ್ದಾರೆ. ಮಹಾಮಾಯೇ ಕೋನು ಭಣತು ಮಹಿಮಾನಂ, ಹೇ ಮಹಾಮಾಯೇ ಕೋನು ಭಣತು ತವ ಮಹಿಮಾನಂ. ಅವ್ರ ಬಾಯಲ್ಲಿ ಕೇಳಬೇಕು ಅವ್ರು ಹಾಡೋದನ್ನು. ಅವ್ರ ಕವನ ಅವರೇ. ಅವರು ಇಲ್ಲಿವರೆಗೂ 64 ಖಂಡಕಾವ್ಯಗಳು, 5 ಚಂಪೂ ಕಾವ್ಯಗಳು, 12 ಮಹಾಕಾವ್ಯಗಳು, 18 ಶತಕಗಳು, 5 ಚಂಪೂ ಕಾವ್ಯಗಳು ಬರೆದಿದ್ದಾರೆ. ಇನ್ನು ಬರಿತಾ ಇದ್ದಾರೆ. ರಾತ್ರಿ ಟೈಮ್ ಹಾಕ್ತಾರೆ. 2:12 ಶುರುವಾಯಿತು, 4:13 ಮುಗಿಯಿತು ಅಂತ. ಅದನ್ನು ಪೋಸ್ಟಲ್ಲಿ ನನಗೆ ಕಳಿಸ್ತಾರೆ. ಇದು ನಡೀತಾ ಇದೆ 30 ವರ್ಷದಿಂದ ನನಗೂ ಅವ್ರಿಗೂ ಪೋಸ್ಟಲ್ ವ್ಯವಹಾರ. ನಾನು ಅದೇ ಟೈಮ್ಗೆ ಹಾಕಿಬಿಟ್ಟು ನೆಕ್ಸ್ಟ್ ಡೇ ಅವ್ರಿಗೆ ವಾಪಸ್ ರಿಪ್ಲೈ ಬರೆದು ಕಳಿಸ್ತೀನಿ. ಹೀಗೆ ನಡೀತಾ ಇದೆ. ಉತ್ತರಕ್ಕೂ ದಕ್ಷಿಣಕ್ಕೂ ನಡೆಯ ಇರತಕ್ಕಂಥದ್ದು. ಅದಕ್ಕೆ ಗಣೇಶ್ ತಮಾಷೆ ಮಾಡ್ತಾರೆ, ನೀವು ಉತ್ತರಕ್ಕೂ ದಕ್ಷಿಣಕ್ಕೂ ಇರೋ ಸೇತುವೆ ಕಣೋ ನೀನು ಅಂತ. ಏನು ಮಾಡೋದು, ಯಾರ ಸೇತುವೆ ಕಲ್ಪಿಸಬೇಕಲ್ಲ. ಇಲ್ಲದೆ ಹೋದರೆ ಉತ್ತರನೇ ದಕ್ಷಿಣನೇ ಆಗಿಬಿಡುತ್ತೆ. ನ್ಯಾಷನಲ್ ಇಂಟಿಗ್ರೇಷನ್ ಎಲ್ಲಿ ಬರುತ್ತೆ ಇಲ್ಲದೆ ಹೋದರೆ. ಸೊ ಅದರಿಂದ ಮಹಾಮಾಯ ಎಂಬತಕ್ಕಂಥದ್ದು ಸರಸ್ವತಿಗಿರತಕ್ಕಂತಹ ಒಂದು ಪರ್ಯಾಯ ಪದ. ಇನ್ನು ತಂತ್ರಶಾಸ್ತ್ರಕ್ಕೆ ನಾವು ಹೋದರೆ ಮಾಯಾ ಅನ್ನೋ ಶಬ್ದ ಮಾಯಾ, ಮಹಾಮಾಯ, ಸರಸ್ವತಿ, ಹ್ರೀಂ ಬೀಜಕ್ಕಿರ್ತಕ್ಕಂತಹ ಒಂದು ಮಂತ್ರ. ಹ್ರೀಂಕಾರ ಅಂದರೆ ಮಾಯಾ ಅಂತ ತಂತ್ರಶಾಸ್ತ್ರದಲ್ಲಿ. ತನು ವಿಸ್ತಾರೆ, ಅದರಿಂದಾನೆ ತಂತ್ರ ಎಂಬತಕ್ಕಂಥ ಶಬ್ದ ಬಳಕೆಗೆ ಬಂದಿರೋದು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತಂತ್ರ ಅಂದರೆ ಒಂಥರಹ ಅಸಡ್ಡೆ ಭಾವನೆ ಕೆಲವರಿಗೆ ಬಂದಿದೆ. ಅದು ಬರೀ ಬ್ಲ್ಯಾಕ್ ಮ್ಯಾಜಿಕ್ಕು, ಅದು ಬರೀ ನಿಷಿದ್ಧ ಕರ್ಮಗಳನ್ನು ಮಾಡಿಸ್ತಕ್ಕಂಥದ್ದು ಅಂತ ಕೆಲವಿರ್ಬೋದು ಅದರಲ್ಲಿ. ಆದರೆ ಪೂರ್ತಿ ತಂತ್ರವನ್ನು ನೀವು ಆ ರೀತಿ ಡಿಸ್ಮಿಸ್ ಮಾಡೋಕ್ಕಾಗಲ್ಲ. ಹೇಗೆಂದರೆ ಅಥರ್ವ ವೇದದ ಬಗ್ಗೆ ತಪ್ಪು ಕಲ್ಪನೆ ಇದ್ದ ಹಾಗೇ ತಂತ್ರದ ಬಗ್ಗೆನೂ ನಮಗೆ ತಪ್ಪು ಕಲ್ಪನೆ ಇರೋದು. ಅಥರ್ವವೇದ ಬರೀ ಪ್ರಾಯಶ್ಚಿತ್ತ ಕರ್ಮಗಳು, ಬರೀ ನಿಷಿದ್ಧ ಕರ್ಮಗಳು ಅಂತ ಅಂದ್ಕೊಂಡಿದ್ದೀವಿ. ಆಯುರ್ವೇದ ಇರೋದೇ ಅಥರ್ವವೇದದಲ್ಲಿ. ಅದು ನಿಮಗೆ ಈಗ ಗೊತ್ತಾಗ್ತಾ ಇದೆ ನೋಡಿ. ಆಯುರ್ವೇದದಿಂದ ನಿಮಗೆ ಉಪಚಾರ ಮಾಡಿಕೊಂಡ್ರೆ ಬೇಗ ಗುಣ ಆಗದೇ ಇರ್ಬೋದು, ಆದರೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಆಯುರ್ವೇದ ಮೆಡಿಸಿನ್ನ ಗುಣ ಇರತಕ್ಕಂಥದ್ದು. ವೈದ್ಯರ ಬಗ್ಗೆನೇ ನಮ್ಮಲ್ಲಿ ಒಂದು ಸುಭಾಷಿತ ಇದೆ. ವೈದ್ಯರು ಅಂದರೆ ಯಾರೋ? ಯಮನ ಸಹೋದರರು. ಯಮ ಪ್ರಾಣ ಕಿತ್ಕೊಂಡು ಹೋದರೆ ಇವ್ರು ಪ್ರಾಣ ಜೊತೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ, ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ಅಂತ. ಆಯುರ್ವೇದ ಡಾಕ್ಟರ್ಸ್ ಬಗ್ಗೆನೂ ಒಂದು ಸುಭಾಷಿತ ಇದೆ. ಅವರು ಗಿಡಮೂಲಿಕೆಗಳನ್ನು ಕತ್ತರಿಸ್ಬಿಟ್ಟು ಯಾವುದೋ ಒಂದು ಪ್ರಮಾಣದಲ್ಲಿ ಕೊಡ್ತಾರೆ ನೋಡಿ, ಅದನ್ನು ಗೇಲಿ ಮಾಡಿ ಯಸ್ಯ ಕಸ್ಯ ತರೋರ್ಮೂಲಂ ಏನ ಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಯಾರಿಗೆ ಕೊಡೋದು? ಯಾರಿಗೆ ಭಾಗ್ಯ ಕೋತಾಗಿದೆಯೋ, ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಅವ್ರಿಗೆ ತೆಗೆದುಕೊಡಿ. ಅವ್ರಿಗೆ ಹೇಳೋದೇ ಇಲ್ಲ. ಮತ್ತೆ ಒಂದೇ ಸಲ ಭಗವಂತನ ಪಾದ ಸೇರ್ಕೊಂಡ್ಬಿಡ್ತಾರೆ. ನೀಲಕಂಠ ದೀಕ್ಷಿತ ಒಂದು ಮಾತು ಹೇಳ್ತಾನೆ, ನೀಲಕಂಠ ವಿಜಯ ಚೆಂಪುನಲ್ಲಿ, ನಮ್ಮ ಹಳ್ಳಿನಲ್ಲಿ ನಾನು ನನ್ನ ತಮ್ಮ ಇಬ್ಬರೇ ವೈದ್ಯರಿರೋದು. ನಾವಿಬ್ಬರೂ ಹಳ್ಳಿಲಿ ಇಲ್ಲದೇ ಇರೋವಾಗ ಅವನು ಹೆಂಗೆ ಸತ್ತ ಅಂತ, ನಮ್ಮ ಔಷಧಿನೇ ತೆಗೆದುಕೊಳ್ದೆ ಅವನು ಹೆಂಗ್ರೆ ಗೊಟಕ್ಕಂದ ಅಂತ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನೋಡಿ, ತಾಂತ್ರಿಕ ರೂಪದಲ್ಲಿ ನಾವು ನೋಡೋದಾದರೆ ದೇಶಿಕ ಅನ್ನೋ ಶಬ್ದಕ್ಕೆ ಎಂಥ ನಿರ್ವಚನ ಕೊಡ್ತಾರೆ ಗೊತ್ತಾ? ಕುಲಾರ್ಣವ ತಂತ್ರದಲ್ಲಿ ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಅದು ದೇಶಿಕ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಇಂಥದ್ದನ್ನು ನಾವು ಬರಮಾಡ್ಕೋಬೇಕು ತಂತ್ರಶಾಸ್ತ್ರದಿಂದ. ನಾನು ಅದಕ್ಕೆ ಹೇಳಿದ್ದು, ಜುಡಿಷಿಯಸ್ ಆಗಿ ನೋಡಬೇಕೇ ಹೊರತು ಔಟ್ರೈಟ್ ರಿಜೆಕ್ಟ್ ಮಾಡಬಾರ್ದು. ಯಾವುದರಲ್ಲಿ ಒಳ್ಳೆಯ ಅಂಶ ಇದೆಯಾ ತೆಗೆದುಕೊಳ್ಳೋಣ, ಅದರಲ್ಲಿ ಏನು ತಪ್ಪು? ನನಗೆ ಎಲ್ಲ ದಿಕ್ಕುಗಳಿಂದಲೂ ಒಳ್ಳೆಯ ವಿಷಯಗಳು ಬರಲಿ ಅಂತ ಅದಕ್ಕೆ ಋಗ್ವೇದದಲ್ಲಿ ಕೇಳ್ಕೊಂಡಿರೋದು. ಆನೋ ಭದ್ರಾ ಕ್ರತವೋ ಯಂತು ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದ. ನಾನು ಋಗ್ವೇದ CD ಮಾಡಿಸಿರ್ತಕ್ಕಂಥ ನಾಗೇಶಪ್ಪನವ್ರು ಇಲ್ಲೇ ಇದ್ದಾರೆ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮುಖ್ಯವಾಗಿ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಮಾಯಾ ಎಂಬತಕ್ಕಂಥದ್ದು ಹ್ರೀಂ ಬೀಜದ ಒಂದು ಐಂ ಹ್ರೀಂ ಕ್ಲೀಂ ಸೌಂ. ಅದೆಲ್ಲವೂ ಕೂಡ ಟೆಕ್ನಿಕಲ್ ಆಗಿ ಸೌಂದರ್ಯ ಲಹರಿ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನೆಲ್ಲ ಮಾತಾಡಬೇಕಾಗತ್ತೆ. 100 ಶ್ಲೋಕಕ್ಕೆ 100 ಉಪನ್ಯಾಸ ಮಾಡಬೇಕಾಗತ್ತೆ. 1.5 ಗಂಟೆ ಒಂದು ಶ್ಲೋಕ ಹೇಳಿದರೆ ಆವಾಗ ಏನೋ ಒಂದು ತೃಪ್ತಿ ಇರುತ್ತೆ. 21 ವ್ಯಾಖ್ಯಾನ ಇದೆಯಲ್ಲ ಸಮೃದ್ಧಲ್ಲಿ, 46 ಇಂಗ್ಲೀಷ್ ಭಾಷಾಂತರ ಇದೆಯಲ್ಲ, 12 ಕನ್ನಡ ಭಾಷಾಂತರ ಇದೆಯಲ್ಲ, ಒಂದು ಸೌಂದರ್ಯ ಲಹರಿಗೆ ಏನು ಮಾಡೋಣ? ನನಗೆ ಗೊತ್ತಿರೋ ಮಟ್ಟಿಗೆ, ಇನ್ನೆಷ್ಟಿದೆಯೋ ಯಾರಿಗೆ ಗೊತ್ತು. ಸೊ ಆ ದೃಷ್ಟಿಯಿಂದ ಭಾಳ ಕಾಂಪ್ಲಿಕೇಟೆಡ್ ವರ್ಕ್ಸು. ಈಗ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ನಾವು ಸೌಂದರ್ಯ ಲಹರಿ ಮಾತಾಡ್ತೀವಿ. ಏನಪ್ಪ ಮಾತಾಡ್ತೀವಿ ಆ ಸೌಂದರ್ಯ ಲಹರಿ ಮೇಲೆ?
ಯಾವ ವ್ಯಾಖ್ಯಾನ ನೋಡಿದ್ಯಾ ನೀನು? ಯಾವ ಭಾಷಾಂತರ ನೋಡಿದ್ದೀಯಾ? ಆತ ನೋಡ್ತಾ ಹೋದರೆ ಢಗ್ಗನತ ಎದೆ, ಅಬ್ಬಾ ಎಷ್ಟಿದೆ ಇನ್ನು ಓದೋದು, ಯಾವ ಕಾಲಕ್ಕೆ ನಾವು ಓದೋದು, ಮುಗಿದೋಯ್ದೆಲ್ಲ ಆಯಸ್ಸು ಅನಿಸುತ್ತೆ. ನೋಡಿ, ಶೈವ ದರ್ಶನದಲ್ಲಿ ಲಕ್ಷ್ಮೀ, ಜಯ, ಕೀರ್ತಿ, ಮಾಯಾ ಈ ನಾಲ್ಕನ್ನು ಹೇಳಿಕೊಂಡು ಅವರು ಮಲ ಅಂತ ಹೇಳ್ತಾರೆ. ಶೈವ ದರ್ಶನದಲ್ಲಿ ಅಜ್ಞಾನ ಅನ್ನೋದಕ್ಕೆ ಮಲ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ನೋಡಿ, ಮಾಯೆಯ ಮಲ, ಆಣವ ಮಲ, ಕರ್ಮ ಮಲ ಅಂತ 3 ರೀತಿ ಮಲಗಳು ಅಂತ ಶೈವ ದರ್ಶನದಲ್ಲಿ ಅವರು ಹೇಳ್ತಕ್ಕಂಥದ್ದು. ಶಿವನೇ ಉತ್ಕೃಷ್ಟ, ಕಾಶ್ಮೀರ್ ಶೈವಿಸಮ್ ಎಂಥ ಒಂದು ದೊಡ್ಡ ಇದು ಅಂತ ಹೇಳಿದ್ರೆ, ಅಭಿನವ ಗುಪ್ತಾಚಾರ್ಯ ಕಾಶ್ಮೀರ್ ಶೈವಿಸಮ್ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿರೋನು. ಎಸ್ ಆರ್ ರಾಮಸ್ವಾಮಿಯವರು ಒಂದು 3 ಲೇಖನ ಬರೆದಿದ್ದಾರೆ ಅಭಿನವ ಗುಪ್ತನ ಮೇಲೆ. ಅದ್ಭುತವಾಗಿರ್ತಕ್ಕಂಥ ಲೇಖನಗಳು. ಯಾಕೆಂದರೆ ಈ ವರ್ಷ ಅಭಿನವ ಗುಪ್ತನ 1000ದ ಹುಟ್ಟುಹಬ್ಬ. ರಾಮಾನುಜಾಚಾರ್ಯರಿಗೂ 1000 ವರ್ಷ ಆಯಿತು, ಅಭಿನವ ಗುಪ್ತಾಚಾರ್ಯರಿಗೂ 1000 ವರ್ಷ ಆಯಿತು. ಆ ದೃಷ್ಟಿಯಿಂದ ಸಾಹಿತ್ಯ ಅಕಾಡೆಮಿಯವರು 2 ಸೆಮಿನಾರ್ ಮಾಡಿದರು. ಒಂದು ಅಭಿನವ ಗುಪ್ತನ ಮೇಲೆ ಡೆಲ್ಲಿಲಿ ಮಾಡಿದರು, ಇನ್ನೊಂದು ರಾಮಾನುಜಾಚಾರ್ಯ ಮೇಲೆ ತಿರುಪತಿ ಮೇಲೆ ಮಾಡಿದರು. 2 ಸೆಮಿನಾರ್ ಮಾಡಿದರು ಅವರು. ಯಾಕೆಂದರೆ ಸೆಂಟಿನರಿ ಸೆಲಿಬ್ರೇಷನ್ಸ್ ಅಲ್ಲ ಇದು ಸಹಸ್ರಮಾನೋತ್ಸವ. ಅದಾದರೆ ಶತಮಾನೋತ್ಸವ ಶತಮಾನೋತ್ಸವವೇ ರೇರು. ಹಾಗಿರುವ ಸಹಸ್ರಮಾನೋತ್ಸವ ಅಂದರೆ ಏನು ಹೇಳೋದು? 84 ಕೃತಿ ಬರೆದಿದ್ದಾನೆ ಆ ಪುಣ್ಯಾತ್ಮ ಅಭಿನವ ಗುಪ್ತ. ಎಂತಹ ಉದ್ದಾಮ ಪಂಡಿತ ಅಂತ ಹೇಳಿದರೆ, ನಾಟ್ಯಶಾಸ್ತ್ರದ ಮೇಲೆ ವ್ಯಾಖ್ಯಾನ ಮಾಡಿದ್ದಾನೆ, ಧ್ವನ್ಯಾಲೋಕ ಆನಂದವರ್ಧನ ಅಲಂಕಾರ ಶಾಸ್ತ್ರದ ಮೇಲೆ ವ್ಯಾಖ್ಯಾನ ಮಾಡಿದ್ದಾನೆ, ತಂತ್ರಾಲೋಕ ತಂತ್ರದ ಮೇಲೆ ಮಾಡಿದ್ದಾನೆ, ನ್ಯಾಯದ ಮೇಲೆ ಮಾಡಿದ್ದಾನೆ, ವ್ಯಾಕರಣದ ಮೇಲೆ ಮಾಡಿದ್ದಾನೆ, ಜ್ಯೋತಿಷ್ಯದ ಮೇಲೆ ಮಾಡಿದ್ದಾನೆ. ಏನು ಮಾಡಿಲ್ಲ ಅಂತ ನೋಡಬೇಕೇ ಹೊರತು ಏನು ಮಾಡಿದ್ದಾನೆ ಅಂತಲ್ಲ. ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ. ಅದೆಲ್ಲವೂ ಕೂಡ ನಿಜವಾಗ್ಲೂ ಅಂಥ ಮಹನೀಯರೆಲ್ಲ ಇದ್ರಲ್ಲ ಅನ್ನೋದೇ ನಮಗೊಂದು ಹೆಮ್ಮೆಯ ಮಾತು ಭಾರತದಲ್ಲಿ. ಆ ದೃಷ್ಟಿಯಿಂದ ಭಾರತ ಅಂದ್ರೇನು? ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ. ರಂಗಪ್ರಿಯ ಸ್ವಾಮಿಗಳ ಶ್ಲೋಕ, ನನ್ನ ಶ್ಲೋಕ ಅಲ್ಲ. ಭಾತಿ ಸರ್ವೇಷು ವೇದೇಶು, ಎಲ್ಲ ವೇದಗಳಲ್ಲೂ ಯಾವುದು ಕಂಗೊಳಿಸ್ತಾ ಇದೆಯೋ, ರತಿ ಸರ್ವೇಷು ಜಂತುಷು, ಎಲ್ಲ ಪ್ರಾಣಿಗಳಲ್ಲೂ ಯಾರಿಗೆ ಪ್ರೀತಿ ಇದೆಯೋ, ತರಣಂ ಸರ್ವತೀರ್ಥಾನಾಂ, ಯಾರು ಸಮಸ್ತವಾಗಿರ್ತಕ್ಕಂಥ ತೀರ್ಥಗಳನ್ನು ದಾಟಿ ಹೋಗಿ ಅವರೇ ತೀರ್ಥರೂಪರಾಗಿದ್ದಾರೋ ಅಂತಹ ಭಾರತಕ್ಕೆ ನಮಸ್ಕಾರಗಳು ಅಂತ ಭಾರತದ ಮೇಲೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಭಾರತ ಅಂದರೆ ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾರತೀಯರು ಸಂಗೀತ ಕಲಿಬೇಕಾಗಿಲ್ಲ, ಅವರ ನರನಾಡಿಗಳಲ್ಲಿ ಹರಿತಾ ಇರುತ್ತೆ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದಲೇ ಸಂಗೀತ ಎಂಬತಕ್ಕಂಥದ್ದು ಭಾರತೀಯರಿಗೆ ಒಲಿದ ಹಾಗೆ ಬೇರೆಯವ್ರಿಗೆ ಒಲಿಯೋದಿಲ್ಲ. ನೆನ್ನೆಯೆಲ್ಲ ಒಂದು ಮಾತು ಹೇಳ್ತಾ ಇದ್ರು ರಾಮವರು, ಡಿ ವಿ ಗುಂಡಪ್ಪನವರನ್ನು MS ಸುಬ್ಬಲಕ್ಷ್ಮಿ ಸಂದರ್ಶನ ಮಾಡಿ ಅರ್ಥ ತಿಳ್ಕೊಂಡು ಹೋಗಿ ಹಾಡಿದರು ಅಂತ. ಆ ಮಟ್ಟದಲ್ಲಿ ಇದ್ದಿದ್ದು ಎಲ್ಲಿ? ಯುನೆಸ್ಕೋನಲ್ಲಿ MS ಸುಬ್ಬಲಕ್ಷ್ಮಿ ಹಾಡೋ ಟೈಮಲ್ಲಿ ಡಿ ವಿ ಜಿಯವರು ಅನಾರೋಗ್ಯರಾಗಿದ್ದರೂ ಕೂಡ ಅವ್ರನ್ನ ಬಂದು ಕೇಳಿದ್ರಂತೆ. ಅವ್ರು ಮಲಗಿರೋ ಕಡೆನೇ ಹೇಳಿದ್ರಂತೆ, ರೂಮಲ್ಲಿ ಇಂಥ ರೋನಲ್ಲಿ ಇಂಥ ಇದರಲ್ಲಿ ಪುಸ್ತಕದಲ್ಲಿ ಇಂಥ ಪುಟ ಇದೆ ತೊಗೊಂಬ ಇಲ್ಲಿ ಅಂತ. ಅಲ್ಲಿತ್ತಂತೆ. ಅದಕ್ಕೆ ಅವ್ರು ರಾಗ ಕೂಡ ಹಾಕಿಟ್ಟಿದ್ರಂತೆ ಡಿ ವಿ ಜಿಯವರು. ಆ ರಾಗದಲ್ಲಿ ಹಾಡಮ್ಮ ಅಂತ ಹೇಳಿದ್ರಂತೆ. ಅದೇ ಹಾಡಲ್ಲಿ ಹಾಡ್ಬಿಟ್ಟು ಲೋಕಖ್ಯಾತಿ ಬಂತು ಸುಬ್ಬಲಕ್ಷ್ಮಿಗೆ ಅಂತ ನೆನ್ನೆ ರಾಮವ್ರು ನನಗೆ ಇಷ್ಟೊತ್ತಿನಲ್ಲಿ ಹೇಳಿದ ಮಾತು. ಸೊ ಆ ದೃಷ್ಟಿಯಿಂದ ಯಾವ ಮಠದಲ್ಲಿ ಇರ್ತಕ್ಕಂಥ ಪಾಂಡಿತ್ಯ ಅದು ಅಂತ ಹೇಳಿದ್ರೆ, ನಮಗೆ ಅದಕ್ಕೆ ಕೆಲವು ಮಹಾತ್ಮರ ಅಪರಿಚಿತ ಘಟನೆಗಳು, ಸಂಘಟನೆಗಳು ಅನ್ನೋ ಬಗ್ಗೆ ಒಂದು ಪುಸ್ತಕ ಬರೀಬೇಕು. ಯಾಕೆಂದರೆ ಎಂತೆಂಥ ಇದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳಿರುತ್ತೆ. ಅಂದರೆ ಮಹಾತ್ಮರದು MS ಸುಬ್ಬಲಕ್ಷ್ಮಿ ವ್ಯಕ್ತಿತ್ವ ಏನು, ಡಿ ವಿ ಜಿಯವ್ರ ವ್ಯಕ್ತಿತ್ವ ಏನು ನೋಡಿ. ಆ ವ್ಯಕ್ತಿತ್ವ ಇರೋರಿಗೆ ಆ ವ್ಯಕ್ತಿತ್ವ ಅರ್ಥ ಆಗುತ್ತೆ ಹೊರತು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಹೈಸ್ಕೂಲ್ ಸೈನ್ಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ನಾನು ಅದಕ್ಕೆ ಹೇಳೋದು, ನಾಟ್ ಓನ್ಲಿ ವಾಟರ್, ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್ ಅಂತ. ಮನುಷ್ಯರು ಕೂಡ ಅವ್ರ ಲೆವೆಲಲ್ಲಿ ಆ ಮೆಂಟಲ್ ವೇವ್ ಲೆಂತ್ ವರ್ಕ್ ಆಗುತ್ತೆ ಹೊರತು ಇಟ್ಸ್ ಮೋರ್ ದೆನ್ ಫಿಸಿಕಲ್ ವೇವ್ ಲೆಂತ್, ಇಟ್ಸ್ ಎ ಮೆಂಟಲ್ ವೇವ್ ಲೆಂತ್ ವಿಚ್ ಮ್ಯಾಟರ್ಸ್. ಮಾನಸಿಕವಾಗಿ ಹೊಂದಾಣಿಕೆ ಆಗಬೇಕು. ಅದಿಲ್ಲದೆ ಹೋದರೆ ಪ್ರಯೋಜನ ಏನು ಬರುತ್ತೆ ನೋಡಿ. ಅನಾದಿಮಾಯಯ ಸುಪ್ತಃ ಯದಾ ಜೀವ ಪ್ರಬುದ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ಸದಾ. ಮಾಂಡುಕ್ಯ ಕಾರಿಕ. ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷೂಣಾಂ ಮುಮುಕ್ತಯೇ. ಒಂದು ಮಾತಿದೆ, ನೀವು 10 ಉಪನಿಷತ್ ಓದೋದರ ಬದಲು ಒಂದು ಮಾಂಡುಕ್ಯದ 12 ಮಂತ್ರ. ಅತ್ಯಂತ ಚಿಕ್ಕ ಉಪನಿಷತ್ತು ಮಾಂಡುಕ್ಯ ಆದರೆ ಅತ್ಯಂತ ದೊಡ್ಡ ಉಪನಿಷತ್ತು ಬೃಹದಾರಣ್ಯಕ. ಒಂದು ಮಾಂಡುಕ್ಯ ಸರಿಯಾಗಿ ಅರ್ಥ ಮಾಡ್ಕೋಪ ನೀನು, ಇನ್ನೇನು ಓದಲೇಬೇಕಾಗಿಲ್ಲ ಅಂತ. ಅದರಲ್ಲೂ ಕೂಡ 7ನೇ ಮಂತ್ರ ಬರುತ್ತೆ ನೋಡಿ. ಅಲ್ಲಿ ನಮಗಿರ್ತಕ್ಕಂಥದ್ದು ಶಿವಂ ಶಾಂತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಶಾಂತ ತುರಿಯ ಸ್ಥಿತಿ. ಮಿಕ್ಕೆಲ್ಲವೂ ಅವಸ್ಥೆಗಳು, ಇದು ಮಾತ್ರ ಸ್ಥಿತಿ. ಒಂದು ಮಹಾವಾಕ್ಯವೂ ಬರುತ್ತೆ ಅದರಲ್ಲಿ ಮಾಂಡುಕ್ಯದಲ್ಲಿ.
ಸೊ ಆ ದೃಷ್ಟಿಯಿಂದನೇ ಮಾಂಡುಕ್ಯ ಉಪನಿಷತ್ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಉಪನಿಷತ್ತು. ಓಂಕಾರ ಪ್ರತಿಪಾದನೆ ಮಾಡೋ ಹಿನ್ನೆಲೆಯಲ್ಲಿ ಅಕಾರ ಉಕಾರ ಮಕಾರಗಳ ಅರ್ಧಾಕ್ಷರದಲ್ಲಿ ಮಾಂಡುಕ್ಯ ಹೊರಟಿರ್ತಕ್ಕಂಥದ್ದು. ಆ ಅಂದರೆ ಜಾಗ್ರತ್ತು, ಊ ಅಂದರೆ ಸ್ವಪ್ನ, ಮಾ ಅಂದರೆ ಸುಷುಪ್ತಿ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ತುರಿಯ. ಆ ರೀತಿಯಾಗಿ ನೋಡ್ತಾ ಹೋದರೆ ಸುಧಾಕರ್ ಚತುರ್ವೇದಿ ಶತಾಯುಷಿಗಳು ಇವತ್ತು ಇದ್ದಾರೆ ಜಯನಗರ 5th ಬ್ಲಾಕಲ್ಲಿ, 121 ವಯಸ್ಸವರಿಗೆ. ಅವರು ಈ ಮಾಂಡುಕ್ಯ ಉಪನಿಷತ್ತಿನಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರಗಳಿಗೆ 47 ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ ಅವರು. ಯಾವ ಆ ಅಂದರೆ 47, ಊ ಅಂದರೆ 47, ಮಾ ಅಂದರೆ 47, ಆ ರೀತಿಯಾಗಿ. ನಾನೊಂದು 20 ವರ್ಷದ ಕೆಳಗೆ ಓಂಕಾರದ ಮೇಲೆ ಒಂದು ಪುಸ್ತಕ ಬರೆದಿದ್ದೆ ಶಂಕರ ಜಯಂತಿ ಮಂಡಳಿಗೆ. ಅದು ಏನಾಯಿತು ಅಂದರೆ ರೀಪ್ರಿಂಟ್ ಆಗಲಿಲ್ಲ. ಈಗ ನನ್ನ ಹತ್ರನೇ ಒಂದೇ ಒಂದು ಕಾಪಿ ಇದೆ. ಎಷ್ಟೋ ಜನ ಕೇಳ್ತಾ ಇದ್ದಾರೆ ಆ ಓಂಕಾರ ಪುಸ್ತಕ ಕೊಡಿ ಅಂತ. ಅದರಲ್ಲಿ 423 ರೆಫರೆನ್ಸ್ ಕಲೆಕ್ಟ್ ಮಾಡಿದ್ದೆ ಓಂಕಾರದ ಮೇಲೆ ಎಲ್ಲೆಲ್ಲಿ ಬರುತ್ತೆ ಅಂತ. ಸೊ ಯಾತಕ್ಕೆ ಹೇಳಿದೆ ಅಂದರೆ ಕೆಲವು ಆ ತರಹ ಬರುತ್ತೆ, ಅದು ಹಾಗೆ ಬಿಟ್ಟು ಹೋಗುತ್ತೆ. ಯಾಕೆಂದರೆ ಬೇಡಿಕೆ ಇರುತ್ತೆ, ಕೆಲವು ಸಲ ಅದು ಮಾಡೋಕ್ಕಾಗಲ್ಲ. ಆ ತರಹ ಎಲ್ಲ ತೊಂದರೆಗಳು ಬರುತ್ತೆ. ಅನಾದಿ ಮಾಯೆಯ ಸುಪ್ತಃ ನೋಡಿ, ಆದಿಯೇ ಇಲ್ಲ ಅದು, ಅದಕ್ಕೆ ಅನಾದಿ ಅಂತ ಹೇಳೋದು. ಯಾವ್ಯಾವುದು ಅನಾದಿಗಳು? ಜೀವ, ಈಶಃ, ವಿಶುದ್ಧಾಚಿತ್, ತಥಾ ಜೀವೇಶಯೋರ್ಭಿದ, ಅವಿದ್ಯಾ ತಚ್ಚಿತೋರ್ಯೋಗ, ಷಡ್ ಅಸ್ಮಾಕಂ ಅನಾದಯ. ಈ 6 ಕೂಡ ಅನಾದಿಗಳು ನಮ್ಮಲ್ಲಿ. ಅದಕ್ಕೆ ಆದಿ ಅನ್ನೋದೇ ಇಲ್ಲ. ಜೀವ, ಮೊದಲೇ ಜೀವ ಯಾವಾಗ ಹುಟ್ಟಿದ ಯಾರಿಗೂ ಹೇಳೋಕ್ಕಾಗಲ್ಲ. ಈಶ್ವರ ಯಾವಾಗಿಂದ ಇದ್ದಾನೆ? ಯಾವಾಗಿಂದನೂ ಇದ್ದಾನೆ. ಚೈತನ್ಯ ಯಾವಾಗಿಂದ ಇದೆ? ಚೈತನ್ಯವೂ ಯಾವಾಗಲಿಂದನೂ ಇದೆ. ಜೀವನಿಗೂ ಈಶ್ವರನಿಗೂ ಭೇದ ಯಾವಾಗಿಂದ? ಅದು ಯಾವಾಗಿಂದನೂ ಇದೆ. ಅವಿದ್ಯೆ ಯಾವಾಗಿಂದ ಇದೆ? ಮನುಷ್ಯ ಹುಟ್ಟಿದಾಗಲಿಂದ ಅವಿದ್ಯೆನೂ ಇದೆ. ಅವಿದ್ಯಾ ಕಾರ್ಯ ಯಾವಾಗಿಂದ ಇದೆ? ಅದೂ ಇದೆ. ಈ 6 ಕೂಡ ಅನಾದಿಗಳು. ಅದಕ್ಕೆ ಆದಿ ಹೇಳೋಕೆ ಬರೋದಿಲ್ಲ ಅಂತ. ಜೀವ ಈಶೋ ವಿಶುದ್ಧಾಚಿತ್, ತಥಾ ಜೀವೇಶಯೋರ್ಭಿದ, ಅವಿದ್ಯಾ ತಚ್ಚಿತೋರ್ಯೋಗ, ಷಡಸ್ಮಾಕಂ ಅನಾದಯ. 2011 ಜುಲೈ 5ನೇ ತಾರೀಕು ಬೆಳಗ್ಗೆ 11:15 ಗಂಟೆಗೆ ಭಾರತೀಯ ವಿದ್ಯಾಭವನ ಲಂಡನ್ನಲ್ಲಿ ನಾನು ಮಾತಾಡಿದಾಗ ಒಬ್ಬಳು ಲೇಡಿ ನಿಂತ್ಕೊಂಡು ಈ ಶ್ಲೋಕ ಕೋಟ್ ಮಾಡಿಬಿಟ್ಟು ನನಗೆ ಅರ್ಥ ಕೇಳಿದ್ಲು. ಬ್ರಿಟಿಷ್ ಲೇಡಿ. ಅನಾದಿ ಮಾಯೆಯ ಸುಪ್ತಃ ಅನ್ನೋದಕ್ಕೆ ಷಡಸ್ಮಾಕಂ ಅನಾದಯ ಯಾವುದು ಅಂತ ಕೇಳಿದ್ಲು. ಏನೋ ಸಡನ್ನಾಗಿ ಜ್ಞಾಪಕ ಬಂತು, ಹೇಳೋಕ್ಕಾಯಿತು. ಇಲ್ಲದೆ ಹೋದರೆ ಆ ಟೈಮಲ್ಲಿ ಆ ಶ್ಲೋಕ ಫ್ಲ್ಯಾಶ್ ಆಗದೆ ಹೋದರೆ ತಬ್ಬಿಬ್ಬಾಗ್ಬಿಡುತ್ತೆ. ಆ ಮೊಮೆಂಟ್ಗೆ ಆ ಶ್ಲೋಕ ಬರಬೇಕು ಬಾಯಲ್ಲಿ. ಇಲ್ಲದೆ ಹೋದರೆ ಕಷ್ಟ ಭಾಳ. ಅದಕ್ಕೆ ನಾವು ಯಾವಾಗಲೂ ಕೂಡ ಡಿಸ್ಕಷನ್ಸು ಆ ತರಹ ಅವ್ರ ಜೊತೆ ಹೆಣಗೆ ಬಿಟ್ಟರೆ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಬಚಾಯಿಸ್ಕೊಂಡು ಹೋಗೋಕ್ಕಾಗತ್ತೆ. ಇಲ್ಲದೆ ಹೋದರೆ ಭಾಳ ಕಷ್ಟ. ಇಲ್ಲದ್ರೆ ಇಲ್ಲ ಅಂತ ಹೇಳಬೇಕು, ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಷ್ಟೆ. ಏನೇನೋ ರಾಂಗ್ ಇನ್ಫಾರ್ಮೇಷನ್ ಮಾತ್ರ ಕೊಡೋಕ್ಕೆ ಹೋಗಬಾರ್ದು. ಅದಕ್ಕೆ ಅಲ್ಲಿ ಹೇಳ್ತಾರೆ ನೋಡಿ, ಈ ಅನಾದಿ ಮಾಯೆಯ ಸುಪ್ತಃ, ಯಾವಾಗಲೂ ಕೂಡ ಸುಪ್ತವಾಗಿರ್ತಕ್ಕಂಥದ್ದು ಅಜಂ ಅನಿದ್ರಂ ಅಸ್ವಪ್ನಂ. ಆ ಸ್ಥಿತಿ ಹೇಗಿರುತ್ತೆ? ಅಜ. ಅಜ ಅಂದ್ರೇನು? ಹುಟ್ಟಿಲ್ಲದೆ ಇರೋದು. ಜನಿ ಪ್ರಾದುರ್ಭಾವೇ ಅಂತ ಧಾತು. ಅಜ ಅಂತ ರಘುವಂಶದಲ್ಲಿ ಒಬ್ಬ ರಾಜನೂ ಇದ್ದ. ಕಾಳಿದಾಸ ಅಜ ಇಂದುಮತಿ ವೃತ್ತಾಂತವನ್ನು ಎಷ್ಟು ಸೊಗಸಾಗಿ ವರ್ಣನೆ ಮಾಡ್ತಾನೆ ಅಂದರೆ, ಇಂದುಮತಿ ಸ್ವಯಂವರ ಪ್ರಸಂಗ. ಸ್ವಯಂವರ ಆದಮೇಲೆ ಇಂದುಮತಿ ಮತ್ತು ಅಜ ಉದ್ಯಾನವನದಲ್ಲಿ ತಿರುಗಾಡಕ್ಕೆ ಹೋದಾಗ ಒಂದು ಪಾರಿಜಾತ ಹೂ ಬಿದ್ದಾಗ ಇಂದುಮತಿ ಅಷ್ಟಕ್ಕೆ ಹೋಗ್ಬಿಡ್ತಾಳೆ. ಅವಳು ಎಷ್ಟು ಕೋಮಲೆ ಅಂದರೆ, ಇನ್ನು ಚಂಡೆ ಹೂ ಬಿದ್ದಿದ್ರೆ ಸಮಾಧಿನೇ ಆಗ್ಬಿಡೋಳು. ಅಂತಹ ಕೋಮಲೆ. ಪಾರಿಜಾತ ಹೂವನ್ನು ತಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇನ್ನು ಎಂಥ ಕೋಮಲೆ ಆಗಿರಬೇಕು. ಅದಾದಮೇಲೆ ಒಂದು ಸರ್ಗ ಪೂರ್ತಿ ಅಜ ಅಳ್ತಾನೆ. ಆಯಿತಾ? ಅದ್ಯಾವುದು? ಕಾಳಿದಾಸನ ಕೃತಿ. ಇನ್ನೊಂದು ಮಹಾಕಾವ್ಯಕ್ಕೆ ಬನ್ನಿ. ಕುಮಾರ ಸಂಭವದಲ್ಲಿ ಏನಾಯಿತು? ಅಲ್ಲಿ ಮನ್ಮಥ ಸುಟ್ಟು ಬೂದಿಯಾದಾಗ ಒಂದು ಸರ್ಗ ಪೂರ್ತಿ ರತಿ ಹತ್ಲು. ಅಲ್ಲಿ ಗಂಡನ ಕಳ್ಕೊಂಡು ಹೆಂಡತಿ ಹತ್ರ, ಇಲ್ಲಿ ಹೆಂಡತಿ ಕಂಡುಕೊಂಡು ಗಂಡ ಹತ್ತಿದ್ದು. ಅದು 4ನೇ ಸರ್ಗ, ಇದು 4ನೇ ಸರ್ಗ. ಅದು ಮಹಾಕಾವ್ಯ, ಇದು ಮಹಾಕಾವ್ಯ. ಅದು ಕಾಳಿದಾಸ, ಇದು ಕಾಳಿದಾಸ. ಆದ್ದರಿಂದ ಕಾಳಿದಾಸ ಇಸ್ ಈಕ್ವಲ್ ಟು ಕಾಳಿದಾಸ. ಯು ಕ್ಯಾನ್ ವರ್ಕೌಟ್ ದಟ್ ಈಕ್ವೇಷನ್. ಆ ತರಹ ನೋಡ್ತಾ ಇದ್ರೆ ಏನು ಸಾಮಾನ್ಯನ ಕರುಣ ರಸವನ್ನು ಕೂಡ ಕಾಳಿದಾಸ ಬಿಟ್ಟಿಲ್ಲ. ನಾವು ಹೇಳೋದೇನೋ ಕಾಳಿದಾಸ ಶೃಂಗಾರ ಕವಿ, ನಿಸರ್ಗ ಕವಿ ಅಷ್ಟೇ. ವೈ ನಾಟ್? ನಾವು ಪೂರ್ತಿ ಓದಿದ್ದೀವೇನು ಕಾಳಿದಾಸನನ್ನು ಜಡ್ಜ್ಮೆಂಟ್ ಕೊಡೋದಕ್ಕೆ? ಎಂಥೆಂಥ ಪರಿಸ್ಥಿತಿಗಳು ಬರುತ್ತೆ ಅಂದರೆ ಕಾಳಿದಾಸನಲ್ಲಿ. ಅದಕ್ಕೆ ಹೇಳ್ತಕ್ಕಂಥದ್ದು, ಮಲ್ಲಿನಾಥ ಎಷ್ಟು ವಿನೀತವಾಗಿ ಹೇಳ್ಕೊತಾನೆ ಅಂದರೆ, ಕಾಳಿದಾಸ ಎಲ್ಲಿ, ನಾನೆಲ್ಲಿ? ಕಾಳಿದಾಸನನ್ನು ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ನನಗೆ ಇಲ್ಲವೇ ಇಲ್ಲ. ಆದರೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊತಾನೆ. ಇನ್ನು ನಾವ್ಯಾರು ಹೇಳೋದಕ್ಕೆ? ನನಗೆ ಗೊತ್ತು ಕಾಳಿದಾಸ ಅಂತ. ಸೊ ಅಂತಹ ಮಹನೀಯರೇ ಅಷ್ಟು ವಿನೀತರಾಗಿರುವಾಗ ಇನ್ನು ನಾವು ಅಧಿಕ ಪ್ರಸಂಗತನ ಮಾಡಿದ್ರೆ ಹುಚ್ಚಾಟ ಆಗತ್ತೆ ಅದು. ಆ ದೃಷ್ಟಿಯಿಂದನೇ ಒಂದು ಮಾತಿದೆ, ಕಾಳಿದಾಸ ಗಿರಾಂಸಾರ ಕಾಳಿದಾಸ ಸರಸ್ವತಿ ವಿದುಹು ನಾಣ್ಯೇತು ಮಾದೃಶಾಹ. ಕಾಳಿದಾಸನ ಕೃತಿ ಇಬ್ಬರಿಗೆ ನಂತ ಅರ್ಥ ಆಗಿರೋದು. ಒಂದು ಕಾಳಿದಾಸನಿಗೆ,
ಆಥರ್ಗೆ ಗೊತ್ತೇ ಇರಬೇಕಲ್ಲ. ಇನ್ನೊಂದು ಸಾಕ್ಷಾತ್ ಸರಸ್ವತಿಗೆ, ಮೂರನೇವ್ರಿಗೆ ಗೊತ್ತಿಲ್ಲ ಅಂತ. ಆ ಮಟ್ಟದಲ್ಲಿ ಕಾಳಿದಾಸಂದಿರೋದು ಅಂತ. ಆಲ್ಫ್ರೆಡ್ ಟೆನಿಸನ್ನು ಒಂದು ಮಾತು ಹೇಳ್ತಾನೆ ಇಂಗ್ಲೀಷಲ್ಲಿ, ವೆನ್ ಐ ರೋಟ್ ದ ಪೋಯಮ್ 2 people knew about it, God and I. Now God only knows ಅಂತ. ಈಗ ನಾನು ಏನು ಬರ್ದೋ ಮರ್ತೋಗಿದೆ, ಈಗ ದೇವ್ರಿಗೊಬ್ಬನಿಗೆ ಗೊತ್ತು ನಾನೇನು ಬರ್ದೆ ಅಂತ. ಪ್ರಾಮಾಣಿಕವಾಗಿರ್ತಕ್ಕಂಥ ಕನ್ಫೆಷನ್, ಅದರಲ್ಲೇನಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಅವಮಾನವೂ ಇಲ್ಲ. ಗೊತ್ತು ಅಂತ ಹೇಳಿ ಸಿಹಾಕೊಳ್ಳೋಕ್ಕಿಂತ ಇದು ಭಾಳ ಸೇಫು. ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ, ಪ್ರಶ್ನೆನೇ ಇಲ್ವಲ್ಲ. ಗೊತ್ತಿದೆ ಅಂದರೆ ಹೇಗೆ ಗೊತ್ತಿದೆ ಅಂತ ಪ್ರಶ್ನೆ ಬರುತ್ತೆ. ಗೊತ್ತೇ ಇಲ್ಲ ಅಂದರೆ ಜಾರ್ಕೊಳ್ಳೋಕೆ ಅದೊಂದು ವಿಧಾನ. ಕೆಲವರಿಗೆ ನನಗೆ ಗೊತ್ತಿಲ್ಲ, ನನಗೆ ಟೈಮ್ ಇಲ್ಲ, ಏನೋ ಹೇಳ್ಕೊಂಡು ಜಾರ್ಕೊಂಡ್ಬಿಡ್ತಾರೆ. ವಿದ್ಯಾರ್ಥಿಗಳು ಏನಾದರೂ ಕಷ್ಟ ಕ್ವಶನ್ ಕೇಳ್ಬಿಟ್ಟು ಅವ್ನಿಗೆ ಅರ್ಥ ಆಗದೆ ಹೋದರೆ, ಕಮ್ ಟುಮಾರೋ, ಐ ಸೇ ಐ ಡೋಂಟ್ ಹ್ಯಾವ್ ಟೈಮ್, ಐ ಆಮ್ ವೆರಿ ಬ್ಯುಸಿ. ಯಾತಕ್ಕೆ? ಗೊತ್ತಿಲ್ಲ. ಅದನ್ನ ಯಾಕೆ ಒಪ್ಕೋಬಾರ್ದು? ನನಗೆ ಗೊತ್ತಿಲ್ಲಪ್ಪ, ತಿಳ್ಕೊಂಡು ಬಂದು ಹೇಳ್ತೀನಿ. ಪ್ರಶ್ನೋಪನಿಷತ್ ಗುರು ನೋಡಿ, ನಾನು ಹೇಳಿದ್ದೀನಿ ನೆನ್ನೆ, 6 ಜನ ಶಿಷ್ಯಂದರು ಬಂದು 6 ಪ್ರಶ್ನೆ ಕೇಳಿದಾಗ ಯೋಚನೆ ಮಾಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ಹೇಳ್ತೀನಿ, ಇಲ್ಲದೆ ಹೋದರೆ ನನ್ನ ಗುರುಗಳಿದಾರಲ್ಲ, ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 7 ಜನ ಅಲ್ಲಿ ಹೋಗೋಣ, ಅವರು ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ. ಆ ಪ್ರಾಮಾಣಿಕತೆ ಇರಬೇಕು. ಮುಖ್ಯವಾಗಿ ವಿದ್ಯೆನಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಅದು ಖಂಡಿತವಾಗಿಯೂ ಕೂಡ ಬೆಲೆಗೆ ಬರಲ್ಲ. ಅದಕ್ಕೇನೆ ಸನ್ನಾಪ್ಯಸನ್ನಾಪ್ಯಭಯಾತ್ಮಿಕಾನೋ ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ ಮಹಾದ್ಭುತ ಅನಿರ್ವಚನೀಯ ರೂಪ. ಮಾಯೆ ಅನ್ನೋದನ್ನು ನಿರ್ವಚನ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಒಂದು ಖ್ಯಾತಿ ಇದೆ. ಸತ್ಖ್ಯಾತಿ, ಅಸತ್ಖ್ಯಾತಿ, ವಿಪರೀತ ಖ್ಯಾತಿ, ಅನಿರ್ವಚನೀಯ ಖ್ಯಾತಿ, ಈ ರೀತಿಯಾಗೆಲ್ಲ ಖ್ಯಾತಿವಾದವನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಅದು ಏನು ಅಂತ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸತ್ ಅಂತ ಹೇಳೋಣವ ಅದು ಆಗಲ್ಲ, ಅಸತ್ ಅಂತ ಹೇಳೋಣ ಅದು ಇಲ್ಲ. ಜೈನರ ಬಗ್ಗೆ ಒಂದು ಮಾತಿದೆ, ಅವ್ರು ಏನು ಮಾಡ್ತಾರೆ ಗೊತ್ತಾ, ಸಪ್ತಭಂಗಿ ನಯ ಅಂತ ಒಪ್ಕೋತಾರೆ. ಯಾವುದಾದ್ರೂ ವಿಷಯವನ್ನು ನೋಡಿದ್ರೆ 7 ತರಹ ಅದಕ್ಕೆ ಅವರು ವಿವರಣೆ ಕೊಡ್ತಾರೆ. ಅದಕ್ಕೆ ಸ್ಯಾದ್ವಾದ ಅಂತಲೂ ಒಂದು ಹೆಸರಿದೆ. ಸ್ಯಾತ್ ಅಂದರೆ ಪ್ರಾಬಬಿಲಿಟಿ ಥಿಯರಿ. 1930s and 40s ಐಸನ್ಬರ್ಗ್ ಅಂತ ಒಬ್ಬ ಫಿಸಿಸಿಸ್ಟು, ಅವನು ಪ್ರಾಬಬಿಲಿಟಿ ಥಿಯರಿ ಪ್ರಪೌಂಡ್ ಮಾಡ್ದ ನೋಡಿ. ಅದಕ್ಕೆ ಬೇಸಿಸ್ ಏನು ಗೊತ್ತಾ? ಜೈನಿಸಮ್ ಅಂಡ್ ಫಿಸಿಕ್ಸ್ ಅಂತ ಯಾರಾದ್ರೂ ವರ್ಕ್ ಮಾಡಲಿ, ಅಥವಾ ಇದೆಲ್ಲ ತೆಗೆಯಬಹುದು ಆಚೆಗೆ. ಸ್ಯಾದ್ ಅಸ್ತಿ, ಸ್ಯಾನ್ ನಾಸ್ತಿ, ಸ್ಯಾದ್ ಅಸ್ತಿಚ ನಾಸ್ತಿಚ, ಸ್ಯಾದ್ ಅವಕ್ತವ್ಯ, ಸ್ಯಾದ್ ಅಸ್ತಿಚ ಅವಕ್ತವ್ಯ, ಸ್ಯಾನ್ ನಾಸ್ತಿಚ ಅವಕ್ತವ್ಯ, ಸ್ಯಾದ್ ಅಸ್ತಿಚ ನಾಸ್ತಿಚ ಅವಕ್ತವ್ಯ. 7 ಥರ ಹೇಳ್ತಾರೆ ಒಂದನ್ನೇ. ಸ್ಯಾದ್ ಅಸ್ತಿ ಇರಬಹುದು, ತಕ್ಷಣ ಕರೋಲರಿ ಫಾಲೋ ಆಗುತ್ತೆ. ಸ್ಯಾನ್ ನಾಸ್ತಿ ಇಲ್ಲದೇನೂ ಇರಬಹುದು, ಅಸ್ತಿಚ ನಾಸ್ತಿಚ ಇರಬಹುದು, ಇಲ್ಲದೆ ಇರಬಹುದು. ಹೆಂಗೆ? ಈಗ ನೀವು ಇಲ್ಲಿ ಕೂತಿರೋವಾಗ ನಿಮ್ಮ ಮನೇಲಿ ಇಲ್ಲ ತಾನೆ, ಏಕಕಾಲದಲ್ಲಿ 2 ಕಡೆ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ನಮಗಿಲ್ವಲ್ಲ. ಸದಾಶಿವ ಬ್ರಹ್ಮೇಂದ್ರಗಾದ್ರೆ ಇತ್ತು, 3 ಕಡೆ ಪ್ರತ್ಯಕ್ಷ ಆಗೋರು ಏಕಕಾಲದಲ್ಲಿ. ಇದೇ ಗೋಖಲೆ ಸಂಸ್ಥೆನಲ್ಲೇ ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ನಾನು ಮಾಡಿರ್ತಕ್ಕಂಥ CD ನೀವು ತೆಗೆದು ನೋಡಿ, ಅಲ್ಲ ಅದರ ಬಗ್ಗೆ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ ಮನೋನಿಯಮನಂ ಬಗ್ಗೆ, ಅಲ್ಲಿ ಮತ್ತೆ ಜ್ಞಾಪಕ ಮಾಡ್ತೀನಿ. ಮೈ ಪಾಸ್ಟ್ ಈಸ್ ಇನ್ ಮೈ ಫ್ಯೂಚರ್, ಮೈ ಫ್ಯೂಚರ್ ಈಸ್ ಇನ್ ಮೈ ಪಾಸ್ಟ್ ಅಂತ T.S. ಎಲಿಯಟ್ 4 ಕ್ವಾರ್ಟೆಟ್ಸಲ್ಲಿ ಒಂದು ಮಾತು ಹೇಳ್ತಾನೆ. ನಂದು ಹಾಗೆ, ಮೈ ಪಾಸ್ಟ್ ಈಸ್ ಇನ್ ಮೈ ಫ್ಯೂಚರ್, ಮೈ ಫ್ಯೂಚರ್ ಈಸ್ ಇನ್ ಮೈ ಪಾಸ್ಟ್, ನವ್ ಐ ಆಮ್ ಇನ್ ಪ್ರೆಸೆಂಟ್ ಅಷ್ಟೇ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವಿಷಯ ಏಕವಾಕ್ಯತೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ನಿಜವಾಗಿರ್ತಕ್ಕಂಥ ಮೆಚೂರ್ ರೈಟರ್ ಹೇಗೆ ಬರಿತಾನೆ ಅಂದರೆ, ಹಿಂದೆ ಏನು ಹೇಳಿದ್ನೋ ಅದಕ್ಕೆ ಅನುಗುಣವಾಗಿ ಮುಂದೆ ಬರಿತಾ ಹೋಗ್ತಾನೆ, ಅದನ್ನು ಕಾಂಟ್ರಡಿಕ್ಟ್ ಮಾಡಬಾರ್ದು. ಅದಕ್ಕೇನೆ ನಮಗೆ ಉಪಕ್ರಮ ಉಪಸಂಹಾರಗಳು ತುಂಬ ಮುಖ್ಯ ಅಂತ. D.S. ಸುಬ್ರಹ್ಮಣ್ಯ ಫಿಸಿಕ್ಸ್ ಪ್ರೊಫೆಸರ್ ಒಂದು ಮಾತು ಹೇಳ್ತಾ ಇದ್ರು, ಪೇಪರ್ ಅಂದರೆ ಏನಪ್ಪ, ಉಪಕ್ರಮ ಉಪಸಂಹಾರ ರಹಿತತ್ವೇ ಸತಿ ವೃಥಾ ಪ್ರಲಪಿತತ್ವಂ ಪೇಪರತ್ವಂ ಅಂತ. ಉಪಕ್ರಮವೂ ಇಲ್ಲದೆ ಉಪಸಂಹಾರವೂ ಇಲ್ಲದೆ ವೃಥಾ ಪ್ರಲಾಪ ಮಾಡಿದ್ರೆ ಅದೇ ಪೇಪರು ಅಂತ. ಮಾಡ್ರನ್ ಪೇಪರ್ಸ್ನ ಹಾಸ್ಯ ಮಾಡೋರವರು, ಹೇಗೆ ಬರಿತೀರಾ ಅಂತ. ಸೊ ಯಾತಕ್ಕೆ ಹೇಳಿದ್ರೆ ಅಂತ ಹೇಳಿದ್ರೆ, ಅವ್ರ ಮನೆಗೆ ನೊಬೆಲ್ ಲಾರೆಟ್ಸ್ ಲೆವೆಲ್ ಇರ್ತಕ್ಕಂಥವ್ರು ಬಂದು ಸೆಮಿನಾರ್ಗೆ ಕರೆದಾಗ, ನಾನು ಮನೆ ಬಿಟ್ಟು ಬರಲ್ಲ ಅಂತ ಹೇಳ್ತಾ ಇದ್ರು ಅವರು. ನಿನಗೇನು ಬೇಕೋ ಇಲ್ಲಿ ಬಂದು ಕೂತ್ಕೊ, ನಾನು ಹೇಳ್ತೀನಿ, ನಾನು ಮನೆಯಿಂದ ಆಚೆ ಬರಲ್ಲಪ್ಪ. R.M. ವರ್ಮಾ, E.C.G. ಸುದರ್ಶನ್, ಡಾಕ್ಟರ್ B.R. ಶೇಷಾಚಾರ್, ಜಯಂಟ್ಸ್ ಅವರ ಫೀಲ್ಡಲ್ಲಿ. B.R. ಶೇಷಾಚಾರ್ ಅಂದರೆ ಝುವಾಲಜಿನೇ ಅವ್ರ ಕಣ್ಮುಂದೆ ಇತ್ತು. R.M. ವರ್ಮಾ ಅಂದರೆ ಎಂತಹ ಮಾರ್ವಲಸ್ ಸೈಕ್ಯಾಟ್ರಿಸ್ಟ್, ಲೆಫ್ಟ್ ಬ್ರೈನ್ ಅವರ ಎಕ್ಸ್ಪರ್ಟೀಸು. E.C.G. ಸುದರ್ಶನ್ ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟು, ಎನಿ ಡೇ ಹಿ ಮೇ ಗೆಟ್ ಎ ನೊಬೆಲ್ ಪ್ರೈಸ್ ಆನ್ ಆಸ್ಟಿನ್ ಟೆಕ್ಸಸ್. ಆ 3 ಜನ ಅವ್ರ ಮನೆಗೆ ಬಂದು ಕೇಳ್ಕೊಂಡ್ರು, ನಾವು ಒಂದು ಸೆಮಿನಾರ್ ಮಾಡ್ತಾ ಇದ್ವಿ, ಬಂದು ಫಿಸಿಕ್ಸ್ ದೃಷ್ಟಿಯಿಂದ ಮಾತಾಡಿ ಅಂತ. ಹೌ ಮೆನಿ ಫಂಡ್ಸ್ ಹ್ಯಾವ್ ಯು ಗಾಟ್ ಫ್ರಮ್ ಗವರ್ಮೆಂಟ್ ಅಂತ ಕೇಳಿದರು. ಫಂಡ್ ತೊಗೊಳಕ್ಕೆ ತಾನೇ ನೀನು ಮಾಡ್ತಾ ಇರೋದು, ಕಲಿಸೋದಕ್ಕೆ ಮಾಡ್ತಾ ಇದೆಯಾ ಸೆಮಿನಾರು? ಇಲ್ಲಿ ಬಂದು ಕೂತ್ಕೋ, ನನಗೆ ಗೊತ್ತಿರೋದು ಮಾತಾಡ್ತೀನಿ, ಒಂದು 7-8 ಗಂಟೆ ಮಾತಾಡ್ತೀನಿ, ತೊಗೊಂಡು ಹೋಗು ಅಂತ ಹೇಳಿದರು.
ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಿಂದ ಏನೂ ಅಪೇಕ್ಷೆ ಪಡದೇ ಇರೋರಿಗೆ ನೀವು ಕಟ್ಟಾಕಕ್ಕಾಗಲ್ಲ, ಯಾವ ರೀತಿಯಲ್ಲೂ ಅವ್ರನ್ನ ಕಟ್ಟಾಕಕ್ಕಾಗಲ್ಲ. ಸಿ ವಿ ರಾಮನ್ ಡೈರೆಕ್ಟ್ ಸ್ಟೂಡೆಂಟ್ ಅವರು, ಚಂದ್ರಶೇಖರ ಭಾರತಿಗಳ ಹತ್ರ ಭಾಷ್ಯಪಾಠ ಆಗಿತ್ತು, ಅವ್ರಿಗೆ ಹಾಕಬೇಕಾದ್ದೇನು ಬ್ರಹ್ಮಚಾರಿಗಳು. ಸೊ ಹಾಗಾಗಿ ಆ ರೀತಿಯಾಗಿದ್ದರು ಅವರ ಜೀವನದಲ್ಲಿ ಪೂರ್ತಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಸತ್ತು ಸ್ಯಾದಸ್ತಿ ಸ್ಯಾನ್ನಾಸ್ತಿ, ಸ್ಯಾದ್ ಅಸ್ತಿ ಚ ನಾಸ್ತಿ ಚ, ಇರತ್ತೆ ಇಲ್ಲ ಎರಡೂ ಕೂಡ. ಸ್ಯಾದ್ ಅವಕ್ತವ್ಯ, ಇದೆ ಹೇಗಿದೆ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಅಸ್ತಿ ಚ ಅವಕ್ತವ್ಯ, ಇದೇ ಹೇಳಕ್ಕೆ ಬರ್ತಾ ಇಲ್ಲ, ಇಲ್ಲ ಹೇಳಕ್ಕೆ ಬರ್ತಾ ಇಲ್ಲ, ಇದೇ ಇಲ್ಲ ಹೇಳಕ್ಕೆ ಬರ್ತಾ ಇಲ್ಲ. ಈ ರೀತಿಯಾಗಿ ಒಂದೇ ವಿಷಯವನ್ನು 7 ಥರ ಹೇಳೋದ್ರಿಂದ ಇದಕ್ಕೆ ಸಪ್ತಭಂಗಿ ನಯ ಅಥವಾ ಸ್ಯಾದ್ವಾದ ಎಂಬುದಾಗಿ ಹೇಳಿದೆ. ಸ್ಯಾತ್ ಅಂದರೆ ಮೇ ಬಿ, ಪ್ರಾಬಬ್ಲಿ ಅನ್ನೋ ಅರ್ಥ ಬರುತ್ತೆ. ಒಂದು PhD ಥೀಸಿಸ್ ಇದೆ, ಮಾಡರ್ನ್ ಫಿಸಿಕ್ಸ್ ಆ್ಯಂಡ್ ಜೈನಿಸಮ್ ಅಂತ. ಮೋತಿಲಾಲ್ ಬನಾರಸಿದಾಸ್ ಬುಕ್ ಸ್ಟಾಲಲ್ಲಿ ಜಯನಗರ 3rd ಬ್ಲಾಕಲ್ಲಿ 2ನೇ ರೋನಲ್ಲಿ 4ನೇ ಪುಸ್ತಕ ಅದು. ಇವತ್ತು ಮಧ್ಯಾಹ್ನ 2 ಗಂಟೆ ಪ್ರಕಾರ, ಆಮೇಲೆ ಚೇಂಜ್ ಆಗಿದ್ರೆ ನನಗೆ ಗೊತ್ತಿಲ್ಲ. ಸೊ ಅದರಿಂದ ಮುಖ್ಯವಾಗಿ ಈ ಮಾಯಾ ಎಂಬತಕ್ಕಂಥದ್ದನ್ನು ಇಟ್ಕೊಂಡು ಶಂಕರ ಭಗವತ್ಪಾದರು ಮಾಯಾ ಪಂಚಕ ನೋಡಿ 5 ಶ್ಲೋಕ ಲೋಕಕ್ಕೆ ಕೊಟ್ಟಿದ್ದಾರೆ. ಮಾಯಾ ಪಂಚಕದಲ್ಲಿ ನಿರುಪಮ ನಿತ್ಯ ನಿರಂಶಕೆ ಅಖಂಡೆ ಮಯಿ ಚಿತಿ ಸರ್ವ ವಿಕಲ್ಪನಾದಿ ಶೂನ್ಯೆ ಘಟಯತಿ ಜಗದೀಶ ಜೀವಭೇದಂ ಅಘಟಿತ ಘಟನಾ ಪಟೀಯಸಿ ಮಾಯಾ. ಕೊನೆ ಸಾಲು ಪಲ್ಲವಿ ತರಹ 5 ಶ್ಲೋಕಗಳಲ್ಲೂ ಬರುತ್ತೆ. ಈ ಪಲ್ಲವಿ ಅನ್ನೋದು ನಮ್ಮಲ್ಲಿ ತುಂಬ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನು ನಾವು ಒತ್ತಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪಲ್ಲವಿಗಿಂತ ಒಳ್ಳೆ ಡಿವೈಸ್ ಇಲ್ಲ ನಮ್ಮಲ್ಲಿ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು, ಎ ಗುಡ್ ಟೀಚರ್ ಈಸ್ ಒನ್ ಹೂ ನೋಸ್ ವೇರ್ ಟು ಪಾಸ್, ವೇರ್ ಟು ಸ್ಟ್ರೆಸ್ ಆ್ಯಂಡ್ ವೇರ್ ಟು ಫಾಲೋ ದ ಟಚ್ ಆ್ಯಂಡ್ ಗೋ ಮೆಥಡ್ ಅಂತ. ಎಲ್ಲದನ್ನು ಒಂದೇ ಥರ ಹೇಳಬೇಡ, ಯಾವುದೋ ಒತ್ತಿ ಹೇಳಿದರೆ ಅದು ಮುಖ್ಯ ಅಂತ ತಾನೇ ಗೊತ್ತಾಗಬೇಕು. ಇದು ಮುಖ್ಯ ಅಂತ ನೀನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂತ. ದಟ್ ಈಸ್ ದ ಟೀಚಿಂಗ್ ಮೆಥಡಾಲಜಿ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಆ ದೃಷ್ಟಿಯಿಂದ ನೋಡಿ, ಅನುಪಮ ಅಂದ್ರೇನು? ಉಪಮೆ ಕೊಡೋಕ್ಕೆ ಆಗಲ್ಲ. ನಮ್ಮಲ್ಲಿದ್ದರು ಡಾಕ್ಟರ್ ಅನುಪಮ ನಿರಂಜನ. ಸೊ ಉಪಮಾ ಅಂದರೆ ಅದಕ್ಕೆ ಸಮಾನವಾಗಿ ಇನ್ನೊಂದಿದ್ದರೆ ನಾವು ಉಪಮೆ ಕೊಡ್ಬೋದು. ಈಗ ಯಾವುದ್ರ ಜೊತೆಗೆ ಉಪಮಾ ಕೊಡ್ತೀರಪ್ಪ? ಚಂದ್ರಮುಖಿ ಉಪಮಾ ಕೊಡ್ತೀರಾ. ಚಂದ್ರನಂತೆ ಮುಖವುಳ್ಳವಳು ಅಂತ. ಅಲಂಕಾರಿಕರಿಗೆ ಫೇವರೇಟ್ ಎಕ್ಸಾಂಪಲ್ ಅಂದರೆ ಚಂದ್ರಮುಖಿ ಯಾವಾಗಲೂ ಕೂಡ. ಯಾತಕ್ಕೆ? 3 ಕಾರಣಗಳಿಗೋಸ್ಕರ. ಚಂದ್ರ ಬೆಳ್ಳಗಿದ್ರೆ ಅವಳ ಮುಖ ಬೆಳ್ಳಗಿದೆ, ಚಂದ್ರ ಗುಂಡಿಗಿದ್ರೆ ಅವಳ ಮುಖ ಗುಂಡಿಗಿದೆ. ಚಂದ್ರ ಲೋಕಕ್ಕೆಲ್ಲ ಸಂತೋಷ ಕೊಟ್ಟರೆ ಇವಳು ಅವನಿಗೆ ಸಂತೋಷ ಕೊಡೋದ್ರಿಂದ ಈ ಚಂದ್ರ ಆಕಾಶದಲ್ಲಿ ಯಾಕೆ ಬರ್ತಾನೆ ನನ್ನ ಪಕ್ಕದಲ್ಲೇ ಚಂದ್ರ ಇರುವಾಗ ಅಂತ ಶ್ರೀಹರ್ಷ ರತ್ನಾವಳಿ ನಾಟಕದ 2ನೇ ಅಂಕದ 14ನೇ ಶ್ಲೋಕದಲ್ಲಿ ಪ್ರಶ್ನೆ ಕೇಳ್ತಾನೆ. ಸೊ ಆ ದೃಷ್ಟಿಯಿಂದ ಮುಖಚಂದ್ರ, ಚಂದ್ರಮುಖಿ. ರಾಯ್ಬೆರೇಲಿ ಅಂತಿದೆ ನಾರ್ತ್ ಇಂಡಿಯಾನಲ್ಲಿ. ರೈಲ್ವೆ ಸ್ಟೇಷನಲ್ಲೂ ಲೈಟ್ ಇರಲ್ಲ, ರೈಲಲ್ಲೂ ಲೈಟ್ ಇರಲ್ಲ. ನಿಮ್ಮ ಇನ್ನರ್ ಲೈಟಿಂದ ಅಲ್ಲಿ ಟ್ರಾವೆಲ್ ಮಾಡಬೇಕು. ಫರಕ್ಕಾ ಎಕ್ಸ್ಪ್ರೆಸ್ ಅಂತ ಓಲ್ಡ್ ಡೆಲ್ಲಿಯಿಂದ ಹೊರಟ್ರೆ 17 ಗಂಟೆ ಪ್ರಯಾಣ ಕಾಶಿಗೆ. ನೀವು ರಾಯ್ಬೆರೇಲಿ ಸೇರಿಸೋದಿಗೆ 17 ಗಂಟೆ ಆಗಿಬಿಟ್ಟಿರುತ್ತೆ. ಅದು ಯಾವತ್ತೂ 17 ಗಂಟೆ ಲೇಟೇ ಆ ಟ್ರೈನು. ಕೈಲಾಸಂ ಅದಕ್ಕೆ ಬರೆಯೋದು, ಎಷ್ಟು ಕರೆಕ್ಟಾಗಿ ಬಂದಿದೆ ರೀ ರೈಲು ಅಂದರೆ, ನೆನ್ನೆ ಬರಬೇಕಾದ ರೈಲ್ ಸ್ವಾಮಿ ಅಂತ ಹೇಳ್ತಾನೆ ಅವನು. ಯಾವನೋ ಒಬ್ಬ 3rd ಕ್ಲಾಸ್ ಟಿಕೆಟಲ್ಲಿ ಹಾಫ್ ಟಿಕೆಟ್ ತೆಗೆದುಕೊಂಡು ಕೂತ್ಕೊಂಡಂತೆ, ಅವ್ನು ವಾಪಸ್ ಬರೋದು ದೊಡ್ಡವನಾಗಿದ್ದಂತೆ. ಏನು ನೀನು ಹಾಫ್ ಟಿಕೆಟ್ ತೊಗೊಂಡಿದ್ಯಾ ಅಂದರೆ, ನಾನು ಕೂತ್ಕೊಂಡಾಗ ಹಾಗೇ ಇದ್ದೆ ಸ್ವಾಮಿ, ಈಗ ರೀಚ್ ಆದಾಗ ಹೀಗಾಗಿದ್ದೀನಿ ಅಂತ ಹೇಳಿದಂತೆ. ಸೊ ಆ ತರಹ ನಮ್ಮ ಅದಕ್ಕೆ ಹೇಳೋದು, ಓಲ್ಡ್ ಡೆಲ್ಲಿ ಸ್ಟೇಷನಿಂದ ದಯವಿಟ್ಟು ಯಾರೂ ಪ್ರಯಾಣ ಮಾಡಬೇಡಿ. ನನ್ನ ಆನೆಸ್ಟ್ ವರ್ಕ್ ಇದು. ಯಾಕೆ ಅಂತ ಹೇಳಿ ನನಗಾಗಿರೋ ಅನುಭವ ಯಾರಿಗೂ ಆಗೋದು ಬೇಡ. ಪೆನ್ ಹೋಯಿತು, ಪೆನ್ ಟಾರ್ಚ್ ಹೋಯಿತು, ಶರ್ಟ್ ಹರಿದೋಯ್ತು, ಬ್ಯಾಗ್ ಕಿತ್ತೋಯ್ತು ನಾನು ಇಳಿಯೋಷ್ಟೊತ್ತಿಗೆ. ಅಷ್ಟೊತ್ತಿಗೆ ಸೆಮಿನಾರ್ ಮುಗಿದೋಗಿತ್ತು ನಾನು ಹೋಗೋಷ್ಟೊತ್ತಿಗೆ ಕಾಶಿನಲ್ಲಿ. ಒಂದೇ ಒಂದು ದಿನ ನಾನು ಲೇಟಾಗಿ ಹೋಗಿದ್ದೆ ಅಷ್ಟೇ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ಯಾರು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ. ಪೆನ್, ಪೆನ್ ಟಾರ್ಚ್, ಪೆನ್ ನೈಫ್, ಯು ಶುಡ್ ಕ್ಯಾರಿ ದೀಸ್ 3 ಥಿಂಗ್ಸ್ ಇಫ್ ಯು ಆರ್ ಗೋಯಿಂಗ್ ಇನ್ ದಿ ನಾರ್ತ್ ಇಂಡಿಯಾ. ಸೊ ಅದಕ್ಕೇ ಅನುಪಮ, ಉಪಮಾ ಕೊಡ್ತಕ್ಕಂಥದ್ದು ಯಾವುದು? ಅನುಪಮ. ರಾಯ್ಬೆರೇಲಿನಲ್ಲಿ ಫೆರೋಜ್ ಗಾಂಧಿ ಕಾಲೇಜ್ ಅಂತಿದೆ ಒಂದು. ಇಂದಿರಾ ಗಾಂಧಿ ಗಂಡನ ಹೆಸರು ಫೆರೋಜ್ ಗಾಂಧಿ. ಆ ಫೆರೋಜ್ ಗಾಂಧಿ ಕಾಲೇಜಲ್ಲಿ ಪ್ರಶಸ್ಯ ಮಿತ್ರ ಶಾಸ್ತ್ರಿ ಅಂತ ಸಮೃತ ಪ್ರೊಫೆಸರು 1992ನೇ ಇಸ್ವಿನಲ್ಲಿ ಕೋಮಲ ಕಂಟಕಾವಳಿ ಅಂತ ಒಂದು ಪುಸ್ತಕ ಬರೆದರು. ಅದರ 16ನೇ ಪುಟದಲ್ಲಿ ಅವರು ಉದಾಹರಣೆ ಕೊಡ್ತಾರೆ. ಮದುವೆ ಆದ ಮೊದಲು 5 ವರ್ಷ ಹೆಂಡತಿ ಚಂದ್ರಮುಖಿನಂತೆ, ಆಮೇಲೆ 5 ವರ್ಷ ಸೂರ್ಯಮುಖಿನಂತೆ, ಆಮೇಲೆ ಪರ್ಮನೆಂಟಾಗಿ ಜ್ವಾಲಾಮುಖಿನಂತೆ. ಏನೋ ಅವ್ರ ಅನುಭವ ಆಗಿರ್ಬೇಕು ಪಾಪ, ತೋಡ್ಕೊಂಡಿದ್ದಾರೆ, ಏನು ಮಾಡೋದು. ಸೊ ಆ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದರೆ ನೋಡಿ ಎಂತೆಂಥ ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯರು ಇರ್ತಾರೆ ಅಂದರೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ದೇಶ ನೋಡು ಕೋಶ ಓದು ಅಂತ. ಎಷ್ಟು ಕೋಶಗಳು ಓದಿದ್ರೂ ಒಳ್ಳೆಯದೇ, ಎಷ್ಟು ದೇಶ ಓದಿದ್ರೂ ಕೂಡ ಅದೊಂದು ರೀತಿಯಾಗಿ ಮಾನಸಿಕವಾಗಿ ನಿನ್ನ ಪ್ರಿಪೇರ್ ಮಾಡುತ್ತೆ ಅದು. ಅದಕ್ಕೆ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ದ್ಯಾಟ್. ಇಂಗ್ಲೀಷಲ್ಲಿ ಒಂದು ಮಾತಿದೆ, ರೀಡ್ ವೈಡ್ಲಿ ಆ್ಯಂಡ್ ಟ್ರಾವೆಲ್ ವೈಡ್ಲಿ ಅಂತ. ಸೊ ಆ ದೃಷ್ಟಿಯಿಂದ
ವೈಡಾಗಿ ಓದ್ತಾ ಇರಬೇಕು. ಆ ಭಾಷೆ ಈ ಭಾಷೆ ಅನ್ನೋದು ಇರಲೇಬಾರ್ದು. ಯಾರೋ ನನ್ನ ಸ್ಟೂಡೆಂಟ್ ನನಗೆ ಕೇಳಿದ್ರು, ಇಟ್ ಇಸ್ ನಾಟ್ ಪ್ರಿಸ್ಕ್ರೈಬ್ಡ್ ಸರ್. ನಾ ಹೇಳಿದೆ, ಇಟ್ ಇಸ್ ಆಲ್ಸೋ ನಾಟ್ ಪ್ರಾಸ್ಕ್ರೈಬ್ಡ್ ಮೇಡಮ್ ಅಂತ. ಓದಬಾರ್ದು ಅಂತ ಏನು ಹೇಳಿಲ್ವಲ್ಲ. ಹಿಂದಿನ ಕಾಲದಲ್ಲಿ ಒಂದು ಶೇಕ್ಸ್ಪಿಯರ್ ನಾಟಕ ಇದ್ದರೆ 36 ನಾಟಕನೂ ಓದೋರು. ಆ ತರಹ ಓದೋರು. ಈಗ ನಾವು ಚಾಯ್ಸ್ ಇರುತ್ತಲ್ಲ, ಯಾಕೆ ಓದಬೇಕು, ಬಿಟ್ಬಿಡ್ತೀವಿ ನಾವೇನೆ. ಆದರೆ ನನಗೊಬ್ಬಳು ವಿದ್ಯಾರ್ಥಿನಿ ಇದ್ಲು 85ನೇ ಇಸ್ವಿನಲ್ಲಿ, ರೂಪಲಕ್ಷ್ಮಿ ಅಂತ. ಅವಳು 3 ಗಂಟೆ ಕ್ವೆಶ್ಚನ್ ಪೇಪರ್ನ 1.5 ಗಂಟೆನಲ್ಲಿ 60 ಪುಟ ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ನನಗೆ ಚಾಯ್ಸ್ ಕೊಟ್ಟು ಹೊಟ್ಟೋಗೋಳು. 10 ಬರೆಯೋದೆ ಉತ್ತರ. ನಿಮಗೆ ಇಷ್ಟ ಬಂದಂಥ ಯಾವುದಾದರೂ 5 ಉತ್ತರಗಳನ್ನು ಸ್ವೀಕರಿಸಿ, ಮಿಕ್ಕ 5 ಬಿಡತಕ್ಕದ್ದು ನನಗೆ ಚಾಯ್ಸು. ಅವಳು ಬರೆಯೋದೆ. PUCನಲ್ಲಿ ರ್ಯಾಂಕು, BNL ರ್ಯಾಂಕು, MLL 3rd ಕ್ಲಾಸು. ಯಾಕಂದರೆ ವ್ಯಾಲ್ಯೂ ಮಾಡಿದವ್ರು MAಗಳು. ಏನು ಮಾಡೋಕ್ಕಾಗತ್ತೆ? ಸೊ ಈಗ ಲಂಡನಲ್ಲಿ ಸೆಟ್ಲ್ ಆಗಿದ್ದಾಳೆ, ಸಿಕ್ಕಿದ್ಲು ಒಂದು ಸಲ, ಸರಿ, ಸಂತೋಷವಾಗಿದ್ದಾಳೆ. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಾವು ಯಾವ ರೀತಿ ಟ್ಯಾಲೆಂಟ್ನೆಲ್ಲ ಆಚೆ ಹಾಕ್ತಾ ಇದ್ದೀವಿ ಅನ್ನೋದಕ್ಕೆ ಕೊರಗಾಗತ್ತೆ ಮನಸ್ಸಲ್ಲಿ ನೋಡಿದರೆ. ಸೊ ಎಲ್ಲ ಇಲ್ಲಿರಬೇಕಾದಂಥ ಮಕ್ಕಳು ಎಲ್ಲ ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಸೊ ಅದು ನಿಜವಾಗಿರ್ತಕ್ಕಂಥ ಬ್ರೈನ್ ಡ್ರೈನ್ ಅಂತ ಹೇಳ್ತಿರೋ, ಎಕ್ಸ್ಪೋರ್ಟಿಂಗ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ತಿರೋ, ಏನಾದರೂ ಕರ್ಕೊಳ್ಳಿ. ಸೊ ಆ ದೃಷ್ಟಿಯಿಂದ ತುಂಬ ಅನ್ಯಾಯ ಅದು. ಸೊ ಅನುಪಮ ಅನ್ನೋದಕ್ಕೆ ಅದಕ್ಕೆ ಹೇಳೋದು. ನಮ್ಮಲ್ಲಿರ್ತಕ್ಕಂಥ ಸುಪ್ರಸಿದ್ಧವಾಗಿರೋ ಉಪಮಾ ಯಾವುದು? ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ನೀವು ಉಪಮೆ ಕೊಡೋಕ್ಕೆ ಬರಲ್ಲ, ಅದು ಉಪಮೆಗೆ ಅತೀತವಾಗಿರೋದು. ಆಕಾಶ ಹೇಗಿದೆ? ಆಕಾಶ ತರಹ ಇದೆ. ಹೇಗೆ ನಿಮಗೆ ಇನ್ನೊಂದು ವಸ್ತು ತೋರ್ಸೋಕ್ಕಾಗಲ್ಲ, ಆಕಾಶ ತರಹ ಇರೋದು ಇನ್ಯಾವುದೂ ಇಲ್ಲ. ಸಮುದ್ರ ಹೇಗಿದೆಯಪ್ಪ? ಸಮುದ್ರ ತರಹ ಇದೆ. ಕೆರೆ ಅಲ್ಲ, ಕುಂಟೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ನಲ್ಲಿ ಅಲ್ಲ, ಸಮುದ್ರ ಸಮುದ್ರವೇ. ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹೇಗಿತ್ತು? ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ತರಹ ಇತ್ತು ಅಷ್ಟೇ. ಆ ತರಹ ಇರೋದು ಇನ್ನೊಂದು ಇಲ್ವೇ ಇಲ್ವಲ್ಲ. ಅದಕ್ಕೆ ಅನುಪಮ ಅಂತ ಹೇಳ್ತಕ್ಕಂಥದ್ದು, ಉಪಮೆಗೆ ಅತೀತ. ಕಾಳಿದಾಸ ಉಪಮಾ ಕಾಳಿದಾಸಸ್ಯ, ಉಪಮಾಲಂಕಾರಕ್ಕೆ ಹೆಸರುವಾಸಿ ಅವನು. ಈಗ ನಮ್ಮ ವಿದ್ಯಾರ್ಥಿಗಳು ಗೊತ್ತಿರೋ ಉಪಮಾ ಕಾಳಿದಾಸಸ್ಯ ಅಷ್ಟೇ. ಉಪಮಾ ಏನೂ ಗೊತ್ತಿಲ್ಲ ಅವರಿಗೆ. ಅವನೇ ಹೇಳ್ಕೋತಾನೆ, ಕ್ವ ಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯಾಮತಿ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇನಾಸ್ಮಿ ಸಾಗರಂ. 1ನೇ ಸರ್ಗ 2ನೇ ಶ್ಲೋಕ, ರಘುವಂಶ ಮಹಾಕಾವ್ಯ, ಲಾಸ್ಟ್ ಬಟ್ 1 ವರ್ಕ್ ಆಫ್ ಕಾಳಿದಾಸ. ಅಲ್ಲಿ ಹೇಳ್ತಾ ನೋಡಿ, ಆ ದೊಡ್ಡ ಸೂರ್ಯವಂಶ ಎಲ್ಲಿ? ಈ ನನ್ನ ಮಂದಬುದ್ಧಿಯಲ್ಲಿ. ಈ ಮಂದಬುದ್ಧಿಯಿಂದ ಆ ದೊಡ್ಡ ಸೂರ್ಯವಂಶವನ್ನು ವರ್ಣನೆ ಮಾಡೋಕ್ಕೆ ಹೋದರೆ ಚಿಕ್ಕ ದೋಣಿಯಿಂದ ದೊಡ್ಡ ಸಮುದ್ರವನ್ನು ದಾಟದಷ್ಟೇ ಹಾಸ್ಯಾಸ್ಪದ ಅಂತ. ಅವನು ತನ್ನ ಬುದ್ಧಿಯನ್ನೇ ಅಲ್ಪ ಬುದ್ಧಿ ಅಂತ ಹೇಳ್ಕೊಂಡ್ರೆ ಈ ನಮ್ಗೆ ಏನು ಹೇಳೋದು ನಮ್ಮ ಬುದ್ಧಿನ? ಸೊ ಅದಕ್ಕೆ ಹೇಳೋದು, ವಿದ್ಯೆ ವಿನಯದಿಂದ ಶೋಭಿಸತ್ತೆ ಅನ್ನೋದಕ್ಕೆ. ಅನುಪಮ, ಅವಿನಾಶಿ. ನೋಡಿ, ಇದಕ್ಕೆ ವಿನಾಶ ಅನ್ನೋದೇ ಇಲ್ಲ. ಯಾವಾಗಲೂ ಕೂಡ ಹುಟ್ಟಿದರೆ ಬೆಳೆಯುತ್ತೆ, ಬೆಳೆದ್ರೆ ನಾಶ ಆಗತ್ತೆ. ಯಾವುದಕ್ಕೆ ಹುಟ್ಟೇ ಇಲ್ವೋ ಅದಕ್ಕೆ ನಾಶ ಆಗಕ್ಕೆ ಹೇಗೆ ಸಾಧ್ಯ? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ ಹಂತ ಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಕಠೋಪನಿಷತ್ತು ಶ್ರುತಿ. ಗುರುವಾಗಿರ್ತಕ್ಕಂಥ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಈ 2 ಶ್ಲೋಕ ಬೋಧಿಸ್ದ. ಅದೇ 2 ಶ್ಲೋಕಗಳು ಸ್ಮೃತಿಯಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೆ ಏನು ಬೋಧಿಸಿದ್ನೋ ಅದನ್ನೇ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ ಅಂತ. ನನಗೆ 10 ವರ್ಷದ ಕೆಳಗೆ ಒಬ್ಬಳು ವಿದ್ಯಾರ್ಥಿನಿ ಇದ್ಳು, ಅವಳ ಹೆಸರು ಶ್ರುತಿ ಅಂತ. ಆಮೇಲೆ 4 ವರ್ಷ ಬಿಟ್ಟು ಅದೇ ಮಖ ಇರತಕ್ಕಂಥ ಇನ್ನೊಬ್ಬಳು ಸೇರಿಕೊಂಡ್ಳು. ನಾನು ತಕ್ಷಣ ಕೇಳಿದೆ, ಅಟೆಂಡೆನ್ಸ್ ಕೇಳೋಕ್ಕೆ ಮುಂಚೆನೆ, ನೀನು ಸ್ಮೃತಿನಾ ಅಂತ. ಅವಳಿಗೆ ಆಶ್ಚರ್ಯ ಆಯಿತು. ಅದು ಹೆಂಗೆ ಸರ್ ಗೊತ್ತಾಯಿತು? ನನ್ನ ಹೆಸರೇ ಹೇಳಿದೆ, ನೀವು ಸ್ಮೃತಿ ಅಂತ ಹೇಗೆ ಕಂಡುಹಿಡಿದು ಬಿಟ್ರಿ? ನೋಡಮ್ಮ, ಶ್ರುತಿನ ಯಾವುದು ಫಾಲೋ ಮಾಡುತ್ತೋ ಅದು ಸ್ಮೃತಿ. ನಿಮ್ಮ ತಂದೆ ತಾಯಿಗಳು ಸಂಸ್ಕಾರವಂತರು. ಯಾವಾಗ ನಿಮ್ಮ ಅಕ್ಕನಿಗೆ ಶ್ರುತಿ ಅಂತ ಹೆಸರಿಟ್ಟರು, ನೀನು ಸ್ಮೃತಿನೇ ಆಗಿರಬೇಕು ಅಂತ ಅಂದ್ಕೊಂಡು ಕೇಳಿದೆ ಅಂದೆ. ಕರೆಕ್ಟ್ ಅಂದ್ಲ ಅವಳು. ಸೊ ಯಾತಕ್ಕೆ ಹೇಳಿದೆ ಅಂದರೆ, ಸ್ಮೃತಿ ಆದಮೇಲೆ ಬರೋದೇ ಶ್ರುತಿ, ಆದಮೇಲೆ ಬರೋದೇ ಸ್ಮೃತಿ. ಉಪನಿಷತ್ ಆದಮೇಲೆ ಬರೋದೇ ಗೀತೆ. ಗೀತೆ ಸ್ಮೃತಿ, ಉಪನಿಷತ್ ಶ್ರುತಿ. ಅದಕ್ಕೆ ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ ಅಂತ ಹೇಳೋದು. ನ್ಯಾಯ ಪ್ರಸ್ಥಾನ ಅಂದರೆ ಒಂದೇ, ಸೂತ್ರ ಪ್ರಸ್ಥಾನ ಅಂದರೆ ಒಂದೇ, ಬ್ರಹ್ಮಸೂತ್ರಗಳು. ಆ ದೃಷ್ಟಿಯಿಂದ ಇಲ್ಲಿ ನೋಡಿ, ಮಾಯಾ ಎಂಬತಕ್ಕಂಥದ್ದು ಅವಯವರಹಿತ. ಅವಯವಗಳಿದ್ದರೆ ಅವಯವಗಳು ಕುಗ್ಗತ್ತೆ. ಯಾವುದಕ್ಕೆ ಅವಯವವೇ ಇಲ್ವೋ ಅದು ನಾಶ ಆಗೋದಕ್ಕೆ ಹೇಗೆ ಸಾಧ್ಯ?
ನೋಡಿ, ವಯಸ್ಸಾದ್ಮೇಲೆ ಒಂದೊಂದಾಗಿ ಇಂದ್ರಿಯಗಳು ಕುಗ್ತಾ ಬರುತ್ತೆ, ತಮ್ಮ ಪಾಠವನ್ನು ಕಳ್ಕೊತಾ ಬರುತ್ತೆ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾನ್ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸ ಪುತ್ರೋಪಿ ಅಮಿತ್ರಾಯತೆ. ಭರ್ತೃಹರಿ ಹೇಳ್ತಾನೆ ವೈರಾಗ್ಯ ಶತಕದಲ್ಲಿ, ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ಕಾಲಲ್ಲಿ ನಡೀತಕ್ಕಂಥ ಶಕ್ತಿ ಹೋಗ್ಬಿಡತ್ತೆ ಕಾಲಿಗೆ. ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬಂದಿರುತ್ತೆ. ಜ್ವರ ಬಂದಾಗ 103-104 ಡಿಗ್ರಿ ಜ್ವರ ಬಂದಾಗ ಮಂಚದಿಂದ ನೀವು ಕೆಳಗೆ ಕಾಲಿಟ್ಟರೆ ಎಲ್ಲೋ ತೇಲ್ಕೊಂಡು ಹೋಗ್ತಾರ ಹಾಗಿರುತ್ತೆ. ನೋಡಿ, ನಮ್ಮ ಮೇಲೆ ನಮಗೆ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಗತಿರ್ ವಿಗಲಿತ ಭ್ರಷ್ಟಾಚ ದಂತಾವಲಿ, ಹಲ್ಲು ಬಿದ್ದೋಗುತ್ತೆ. ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಜೊಲ್ ಸುರಿದ್ರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಜೊಲ್ ಸುರಿಯುತ್ತೆ. ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರ್ ಇಬ್ಬರಿಗೂ ಕೂಡ. ಮಧ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥವರು ವಯಸ್ಸಾಗಿರೋ ತಂದೆ ತಾಯಿಗಳನ್ನ ಮಕ್ಕಳ ತರಹ ನೋಡ್ಕೋಬೇಕು ಅಂತ ಅದಕ್ಕೆ ನಮ್ಮಲ್ಲಿರೋದು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಓಲ್ಡ್ ಏಜ್ ಈಸ್ ಸೆಕೆಂಡ್ ಚೈಲ್ಡ್ಹುಡ್ ಅಂತ. ವೃದ್ಧಾಪ್ಯ ಎಂಬತಕ್ಕಂಥದ್ದು ಎರಡನೇ ಮಕ್ಕಳ ತರಹ ಅಂತ. ಅವರು ಆ ರೀತಿಯಾಗಿ ಮುತುವರ್ಜಿ ವಯಸ್ಸು ಅವರನ್ನು ನೋಡ್ಕೋಬೇಕು. ಮೊದಲ 5 ವರ್ಷ ನಮ್ಮ ತಂದೆ ತಾಯಿ ಹೇಗೆ ನೋಡ್ಕೊಂಡ್ರೋ ಆ ರೀತಿ ಅವರಿಗೆ 70 ಆದ್ಮೇಲೆ ನೋಡ್ಕೋಬೇಕು ಅಂತ ಇರತಕ್ಕಂಥ ಮಾತು. ಅವರಿಂದ ದೂರ ಆಗಿಬಿಡೋದಲ್ಲ. ದಟ್ಸ್ ನಾಟ್ ದ ಸೊಲ್ಯೂಷನ್. ಸೊ ಆ ದೃಷ್ಟಿಯಿಂದ ವೃದ್ಧಾಶ್ರಮ ಕಾನ್ಸೆಪ್ಟೇ ನಮ್ಮಲ್ಲಿರಲಿಲ್ಲ. ಪಾಶ್ಚಾತ್ಯರಲ್ಲಿ ಅದು ಇದ್ದಿದ್ದು ಕಾನ್ಸೆಪ್ಟು. ವಾರಕ್ಕೊಂದು ದಿವಸ ಅವರ ಅಮ್ಮ ಅಪ್ಪನ ಎಲ್ಲೋ ಇಟ್ಬಿಟ್ಟು ಅವನು ಹೋಗಿ ನೋಡ್ಕೊಂಡು ಬರೋಕ್ಕೆ ಹೋದರೆ ಏನು ಆವಾಗ ಸಂಭ್ರಮವೋ ಸಂಭ್ರಮ ಅವರ ಅಮ್ಮ ಅಪ್ಪನಿಗೆ. ಮೈ ಸನ್ ಈಸ್ ಕಮಿಂಗ್ ಟು ಸಿ ಮೀ. ದಿನ ಮನೇಲಿ ಇಟ್ಕೊಂಡಿರೋದು ಹೇಗಿದೆ, ವೀಕ್ಲಿ ಒನ್ಸು 5 ಮಿನಿಟ್ಸ್ ವಿಸಿಟ್ ಕೊಟ್ಬಿಟ್ಟು ಮೈ ಸನ್ ಈಸ್ ಕಮಿಂಗ್ ಟು ಸಿ ಮೀ ಅನ್ನೋದು ಹೇಗಿದೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ. ಆ ದೃಷ್ಟಿಯಿಂದನೇ ನಮ್ಮ ಸಂಪ್ರದಾಯಕ್ಕೆ ಸರಿಯಾಗಿರ್ತಕ್ಕಂಥದ್ದಲ್ಲ ಅದು. ಅದಕ್ಕೇ ದೀಪವನ್ನು ಹಚ್ಚಬೇಕೇ ಹೊರತು ದೀಪವನ್ನು ಆರಿಸಬಾರ್ದು. ದೀಪ ಆರಿಸೋದನ್ನು ಅಮಂಗಳ, ಅದು ನಮ್ಮ ಹಿಂದೂ ಧರ್ಮದಲ್ಲಿಲ್ಲ. ಆ ದೃಷ್ಟಿಯಿಂದನೇ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳೋರೆ ಹೊರತು ನಾವು ಜ್ಯೋತಿರ್ಮ ತಮಸೋಗಮಯ ಅಂತ ಯಾವತ್ತೂ ಹೇಳಿಲ್ಲ. ಹಚ್ಚೇವು ಕನ್ನಡದ ದೀಪ, ಯಾವ ದೀಪ ಆದರೂ ಹಚ್ಚಿ. ಅದಕ್ಕೆ ನಂದಾದೀಪ ಅಂತ ನಮ್ಮಲ್ಲಿದ್ದಿದ್ದು. ಲಲಿತಾ ಶಿವರಾಮ ಉಭಯಕರ್ ಅಂತಿದ್ರು. ಅವರ ಗಂಡ ಶಿವರಾಮ್ ಉಭಯಕರ್, ಅವರ ಮನೆ ಹೆಸರು ನಂದಾದೀಪ ಅಂತ. ಮೌಂಟ್ ಕಾರ್ಮಲ್ ಕಾಲೇಜ್ ಹೋಗೋ ದಾರಿನಲ್ಲಿ ಇರತಕ್ಕಂಥ ಮನೆ ಹೆಸರು ನಂದಾದೀಪ ಅಂತ. ಈಗ ಅವರಿಬ್ಬರು ಇಲ್ಲ ಅಂತ ಇಟ್ಕೊಳ್ಳಿ, ಇಬ್ಬರು ಹೋಗ್ಬಿಟ್ರು. ಸೊ ಅವಿನಾಶಿ, ಅವಯವರಹಿತ, ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚದಂತಾವಲಿ ದೃಷ್ಟಿರ್ನಶ್ಯತಿ, ಕಣ್ ಕಾಣಲ್ಲ ವಯಸ್ಸಾದ ಮೇಲೆ. ವರ್ಧತೆ ಬದಿರತ, ಕಿವುಡ್ತನ ಹೆಚ್ಚಾಗತ್ತೆ. ವಕ್ತ್ರಂಚ ಲಾಲಾಯತೆ, ಯಾವಾಗ ಬಾಯಲ್ಲಿ ಹಲ್ಲಿಲ್ವೋ ಜೊಲ್ ಸುರಿಯತ್ತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನಿಹಿ, ನಮ್ಮ ಬಂಧು ಬಾಂಧವರೇ ನಮ್ಮ ಮಾತನ್ನು ಕೇಳಲ್ಲ. ಕಿತ್ ಅಂಡ್ ಕಿನ್ ಅವರು, ಯಾಕೆ ಕಿತ್ಕೊಂಡು ತಿನ್, ಕಿತ್ ಅಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಕಿತ್ ಅಂಡ್ ಕಿನ್ನೇ ನಮ್ಗೆ ಯಾವಾಗಲೂ ತೊಂದರೆ ಕೊಡೋದು, ಸ್ನೇಹಿತರಲ್ಲ. ಜಾನ್ ಡನ್ ಒಂದು ಕಡೆ ಬರೀತಾನೆ, ಥ್ಯಾಂಕ್ ಗಾಡ್ ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ರಿಲೇಟಿವ್ಸ್ ಕ್ಯಾನ್ ನೆವರ್ ಬಿ ಗುಡ್. ನೀವು ತುಂಬ ಚೆನ್ನಾಗಿದ್ದರೆ ನಿಮ್ಮ ನೋಡಿ ಅಸೂಯೆ ಪಡ್ತಾರೆ, ಏನೂ ಚೆನ್ನಾಗಿಲ್ಲದೆ ಹೋದರೆ ನೋಡಿ ಗೇಲಿ ಮಾಡ್ತಾರೆ, ಓ ಇವನಿಗೇನೂ ಇಲ್ಲ ಅಂತ. ನಿಜವಾಗ್ಲೂ ಕೂಡ ಒಂದು ಒಗ್ಗಟ್ಟು ಸಂಸಾರ ತರಹ ಇರತಕ್ಕಂಥದ್ದು ಫ್ಯಾಮಿಲಿ ಮೆಂಬರ್ಸ್ ಭಾಳ ರೇರು ಆ ಥರ ಸಿಗ್ತಕ್ಕಂಥದ್ದು. ಅದನ್ನು ನೋಡಿ ನಾನು ಸಂತೋಷಪಟ್ಟೆ. ನಾಗೇಶಪ್ಪನವ್ರ ಮನೆಯಲ್ಲಿ ಎಷ್ಟು ಜನ, 50 ಜನ ಮಹಿಳೆಯರು ಆವತ್ತು ಕೂತ್ಕೊಂಡು ಹಾಡಿದ್ದು ಎಷ್ಟು ಸೊಗಸಾಗಿತ್ತು ಅಂತ ಹೇಳಿದರೆ ಅದು ಭಾಳ ಮನಸ್ಸಿಗೆ ಪರಿಣಾಮ ಬೀರುತ್ತು ನನಗೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಆ ಥರ ಸಂಸ್ಕಾರ ಇರತಕ್ಕಂಥ ಮನೆಗಳೇ ನಾಶ ಆಗ್ತಾ ಇದೆ. ಅದು ತುಂಬ ದುರಂತ, ಹೆಚ್ಚಾಗಬೇಕು ಆ ಥರದ್ದು. ನಾನು ಅವತ್ತು ಹೇಳಿ ಬಂದೆ, 50 ಇರೋರು 500 ಆಗಲಿ ಬರೋ ವರ್ಷಕ್ಕೆ ಅಂತ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಸಂಸ್ಕಾರ ಕೊಡೋವರೇ ತಾಯಂದರು. ತಾಯಂದ್ರಿಗೆ ಸಂಸ್ಕಾರ ಇಲ್ಲದೆ ಹೋದರೆ ಮಕ್ಕಳಿಗೆ ಹೇಗೆ ಸಂಸ್ಕಾರ ಬರುತ್ತೆ? ಆ ದೃಷ್ಟಿಯಿಂದ ವಿವೇಕಾನಂದರು ಅದಕ್ಕೆ ಹೇಳಿದ್ದು, ಇಫ್ ಯು ಇಗ್ನೋರ್ ಹಾಫ್ ದಿ ಪಾಪ್ಯುಲೇಷನ್ ಆ್ಯಂಡ್ ಸ್ಟಿಲ್ ವಾಂಟ್ ದಿ ಕಂಟ್ರಿ ಟು ಪ್ರಾಸ್ಪರ್, ಹೌ ಇಸ್ ಇಟ್ ಪಾಸಿಬಲ್? ನೀವು ಅರ್ಧ ಜನಕ್ಕೆ ವಿದ್ಯೆನೇ ಹೇಳ್ಕೊಡದೆ ದೇಶ ಉದ್ಧಾರ ಆಗಲಿಲ್ಲ ಅಂದರೆ ಹೆಂಗೆ ಸಾಧ್ಯ? ಯಾರು ನಾನು ಕಲಿಬೇಕು ಅಂತಿದ್ದಾರೋ ಹೇಳಿಬಿಡು, ಪೂರ್ತಿ ಹೇಳ್ತಾ ಇರಬೇಕು, ಧಾರೆ ಎರಿಬೇಕು, ನಿನಗೆ ಗೊತ್ತಿರೋಷ್ಟು ಹೇಳ್ಬಿಡ್ಬೇಕು. ಅದಕ್ಕೆ ನಮ್ಮಲ್ಲಿ ಇದ್ದಿದ್ದು, ಒಬ್ಬ ಒಳ್ಳೆ ವಿದ್ಯಾರ್ಥಿ ಸಿಗಲಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದರಂತೆ ಹಿಂದಿನ ಕಾಲದ ಗುರುಗಳು. ಯಾರಿಗೆ ಬಿಟ್ಟು ಹೋಗಲಿ ನಾ ಆಧ್ಯಾತ್ಮಿಕ ಸಂಪತ್ತು ಅಂತ. ಇಲ್ಲದೆ ನನ್ನ ಗುರು ಋಣ ತೀರಲ್ಲ, ನಾನು ಇನ್ನೊಬ್ಬನಿಗೆ ಹೇಳ್ಕೊಡದೆ ಹೋದರೆ ನನ್ನ ಗುರು ಋಣ ತೀರ್ಸಕ್ಕಾಗಲ್ಲ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಗುರುವೂ ಕೂಡ ಹಂಬಲ ಪಡ್ತಾ ಇರ್ತಾನೆ, ಒಳ್ಳೆ ಶಿಷ್ಯ ಸಿಗಬೇಕು ಅಂತ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೋಸ್ಕರ ಅದಕ್ಕೆ ಕಾಯ್ತಾ ಇದ್ದರು ಜೀವನದಲ್ಲಿ. ಮೊದಲನೇ ಭೇಟಿ ನೀವು ನೋಡಬೇಕು ನರೇಂದ್ರನಿಗೂ ಮತ್ತು ಪರಮಹಂಸರಿಗೂ. ಯಾಕಿಷ್ಟು ತಡವಾಗಿ ಬಂದೆಪ್ಪ ನರೇಂದ್ರ, ಎಷ್ಟು ಕಾಲದಿಂದ ನಿನ್ನ ಕಾಯ್ತಾ ಇದ್ದೇನೆ ಅಂತ ಕೇಳ್ತಾರೆ ಪರಮಹಂಸರು. ಒಂದು ಹಾಡು ಅಂತ ಹೇಳಿಬಿಟ್ಟು ಅವನು ಹಾಡಿದ ಕೂಡಲೇ ಸಮಾಧಿಗೆ ಹೊಟ್ಟೋಗ್ತಾರೆ ಪರಮಹಂಸರು. ಎಂಥ ಅದ್ಭುತವಾಗಿರೋದು. ಅದಕ್ಕೇನೆ
ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಬರೀತಾರೆ, ಆಶ್ಚರ್ಯಕರ ಗುರು ಆಶ್ಚರ್ಯಕರ ಶಿಷ್ಯ ಅಂತ. ಪರಮಹಂಸರ ಥರ ಗುರುಗಳೂ ಸಿಗಲಿಲ್ಲ, ವಿವೇಕಾನಂದ ಥರ ಶಿಷ್ಯರು ಸಿಗಲಿಲ್ಲ ಅಂತ. ಅದು ಆಶ್ಚರ್ಯೋ ವಕ್ತ ಕುಶಲಾನುಶಿಷ್ಟ ಕಠೋಪನಿಷತ್ ವಾಕ್ಯದ ಸಂಬಂಧವಾಗಿ ಬಂದಿರತಕ್ಕಂಥ ಮಾತದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಅವಯವ ರಹಿತವಾಗಿರ್ತಕ್ಕಂಥದ್ದು. ಆಮೇಲೆ ಅಖಂಡ, ಅದನ್ನು ನೀವು ಖಂಡ ಮಾಡೋದಕ್ಕೆ ಬರೋದಿಲ್ಲ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ ಆತ್ಮಾನಂ ಅಖಿಲಾಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಸದಾನಂದರ ವೇದಾಂತ ಸಾರದ ಮಂಗಳ ಶ್ಲೋಕ. ಯಾಕೆ ಸದಾನಂದರ ವೇದಾಂತ ಸಾರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಭಗವದ್ ರಾಮಾನುಜರ ವೇದಾಂತ ಸಾರವು ಒಂದಿರೋದರಿಂದ. ಇದೇ ಅಂತ ಗೊತ್ತಾದರೆ ಕನ್ಫ್ಯೂಷನ್ ಬರುತ್ತೆ. ಇರೋದೇ ಗೊತ್ತಿಲ್ಲದೆ ಹೋದರೆ ಕನ್ಫ್ಯೂಷನ್ಗೆ ಆಸ್ಪದನೇ ಇಲ್ವಲ್ಲ. ಅದಕ್ಕೆ ಹೇಳಿ, ಇಗ್ನೊರೆನ್ಸ್ ಇಸ್ ಬ್ಲಿಸ್. ಸೆಕೆಂಡ್ ಹಾಫ್ ಯಾರು ಕೋಟ್ ಮಾಡಲ್ಲ. ಕೋಟ್ ಮಾಡಲಿ ಸೆಕೆಂಡ್ ಹಾಫು, ಇಟ್ಸ್ ಓನ್ಲಿ ಫಾಲಿ ಟು ಬಿ ವೈಸ್. ಅದನ್ನು ಯಾರು ಕೋಟೆ ಮಾಡಲ್ಲ. ಪ್ರತಿಯೊಬ್ಬರು ಇಗ್ನೊರೆನ್ಸ್ ಇಸ್ ಬ್ಲಿಸ್ ಕೋಟ್ ಮಾಡ್ತಾರೆ. ಲೆಟ್ ದೆಮ್ ಕೋಟ್ ದ ಸೆಕೆಂಡ್ ಹಾಫ್. ಅದು ಮಾತ್ರ ಮಾಡಲ್ಲ ನೋಡಿ. ಅನುಕೂಲ ಸಿಂಧು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋದು, ಮಿಕ್ಕಿದ್ದು ಇಲ್ಲ. ಅದು ಹೇಗೆ ಅಂದರೆ ಅರ್ಧಜರತೀಯ ನ್ಯಾಯ ಅಂತ ನಮ್ಮಲ್ಲೊಂದಿದೆ. ನಮ್ಮ ಶಾಸ್ತ್ರದಲ್ಲಿ ಒಂದು ಕೋಳಿ ಇದೆ. ಆ ಕೋಳಿ ಮುಂದ್ಗಡೆಯಿಂದ ಮೊಟ್ಟೆ ಇಡ್ತಾ ಇರಲಿ, ಹಿಂದ್ಗಡೆಯಿಂದ ನಾನು ತಿಂತಾ ಇರ್ತೀನಿ ಅಂದರೆ ಹೇಗೆ ಸಾಧ್ಯ? ಯಾವುದಾದ್ರೂ ಒಂದು ಸಾಧ್ಯನಪ್ಪ. ಅಟ್ ದ ಸೇಮ್ ಟೈಮ್ ಯು ಕಾನ್ ಡೂ ಬೋತ್. ಅದಕ್ಕೆ ಅರ್ಧಜರತೀಯ ನ್ಯಾಯ ಅಂತ ಹೇಳ್ತಕ್ಕಂಥದ್ದು. ನೀವು ಯಾವುದಾದ್ರು ಒಂದನ್ನು ಪ್ರಿಫರ್ ಮಾಡಬೇಕು, ಎರಡೂ ಬೇಕು ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಏನೋ ಹೇಳ್ತಾರಲ್ಲ ತೆಲುಗಲ್ಲಿ ಹಾಗೆ, ಹಂಸ ನಡಕ್ಕೆ ರಾಲೇದು ಕಾಕ್ ನಡಕ್ಕೆ ಮರ್ಚಪಾಯ ಅಂತ. ಹಂಸ ತರಹ ತೇಲಕ್ಕೂ ಆಗಲಿವಂತೆ, ಕಾಗೆ ಥರ ಹೋಗ್ತದೆ ಅದು ಮರ್ತೋಯ್ತಂತೆ. ಇದಕ್ಕಿದಂ ಪೋಚೆ ಅದಕ್ಕೆ ಕದಂ ಪೋಚೆ ಅಂತ ಎರಡು ಹೊಟ್ಟಾಗುತ್ತೆ. ಈಗ ನಮ್ಮ ಸ್ಥಿತಿ ಹಾಗೆ ಆಗಿರೋದು. ನಮ್ಮತನ ಬಿಟ್ಟು ಹೋಯ್ತು, ಪಾಶ್ಚಾತ್ಯತನ ಬರಲಿಲ್ಲ. ವಿ ಆರ್ ಇನ್ ದ ಟ್ರಾನ್ಸಿಷನ್ ಸ್ಟೇಟ್. ನಾವು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗ್ಬಿಟ್ಟಿದೆ. ಬರ್ಟ್ರಾಂಡ್ ರಸಲ್ ಏಥಿಯಿಸ್ಟ್, ಅವನು ಭಗವಂತನನ್ನು ಒಪ್ತಾ ಇರಲಿಲ್ಲ. ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕ್ಸ್ಗೆ ಅವನು ನೊಬೆಲ್ ಪ್ರೈಸ್ ಬಂದಿದ್ದು, ಫಿಲಾಸಫಿಗಲ್ಲ. ಅವನು ಬರಿತಾನೆ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಫಿಲಾಸಫಿನಲ್ಲಿ, ವಿತ್ ದಿ ಆನ್ ಕಮಿಂಗ್ ಆಫ್ ಸಿವಿಲೈಸೇಷನ್ ಕಲ್ಚರ್ ಹ್ಯಾಸ್ ರಿಸಿಡೆಡ್ ಬ್ಯಾಕ್. With the people becoming more and more intelligent, they are lagging behind in wisdom. And for wisdom, we have to turn to India. ಅವನು ಬರೆಯೋ ಮಾತು, ರಸಲ್ ಬರೆಯೋ ಮಾತು. ಏಥಿಯಿಸ್ಟ್ ಅವನು ಬರೀತಾನೆ. ಅವನಿಗೆ ಭಾರತದ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ಗೌರವ ಇತ್ತು. ಆ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ ನೋಡಿ. ಇನ್ನೊಂದು ಮಾತು ನಾನು ಹೇಳಲೇಬೇಕು. ಈ ಪಾಶ್ಚಾತ್ಯರು ನಮ್ಮಲ್ಲಿ ಕೂತ್ಕೊಂಡು ಹೇಗೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಅನ್ನೋದಕ್ಕೆ 90 ವರ್ಷದ ಕೆಳಗೆ ಬೇವಾರ್ ಅಂತ ಒಂದು ಹಳ್ಳಿ ರಾಜಸ್ಥಾನಲ್ಲಿ. ಆ ಬೇವಾರ್ ಹಳ್ಳಿನಲ್ಲಿ ರಾಜಸ್ಥಾನದಲ್ಲಿ ರಾಮ್ ಪ್ರತಾಪ್ ಶಾಸ್ತ್ರಿ ಅಂತ ಒಬ್ಬರು ವಿದ್ವಾಂಸರು, ಅವ್ರ ಹತ್ರ ಎ ಮ್ಯಾಕ್ಡೊನಲ್ ವೇದಿಕ್ ರೀಡರ್ ಬರೆದಿದ್ದಾನೆ. ಅವನು ಪಾಶ್ಚಾತ್ಯ ದೇಶದವನು, ಭಾರತಕ್ಕೆ ಬಂದು ಬೇವಾರ್ ಸಿಟಿ ಹುಡ್ಕೊಂಡೋಗಿ ರಾಮ್ ಪ್ರತಾಪ್ ಜೋಶಿ ಅವ್ರ ಹತ್ರ ಪಾಠ ಕಲಿತು ಆಮೇಲೆ ಅವನು ಮ್ಯಾಕ್ಡೊನಲ್ ಬರೆದ ಅಂತ. ರಾಮ್ ಪ್ರತಾಪ್ ಶಾಸ್ತ್ರಿ ಮಗ ರಸಿಕ್ ವಿಹಾರಿ ಜೋಶಿ, ನಂಬರ್ 33 ವಿಜಯ ಕಾಂಪ್ಲೆಕ್ಸ್, ರೋಹ್ತಕ್ ರೋಡ್, ಡೆಲ್ಲಿ. ಅವರು 92ನೇ ಇಸ್ವಿನಲ್ಲಿ ತಮ್ಮ ತಂದೆ ಬಗ್ಗೆ ಒಂದು ಮಹಾಕಾವ್ಯ ಬರೆದಿದ್ದಾರೆ, ರಾಮ್ ಪ್ರತಾಪ್ ವಿಜಯ ಕಾವ್ಯಂ ಅಂತ. ಅದು 8ನೇ ಸರ್ಗದ 88ನೇ ಶ್ಲೋಕದಲ್ಲಿ ಈ ರೆಫರೆನ್ಸ್ ಕೊಡ್ತಾರೆ. ರಸಿಕ್ ವಿಹಾರಿ ಜೋಶಿ ಅವರಿಗೆ ಈಗ 90 ವಯಸ್ಸು. ರಸಿಕ್ ವಿಹಾರಿ ಜೋಶಿಗೆ ಅವ್ರ ತಂದೆ ಮಾತು ಅವ್ರು ಹೇಳಿರ್ತಕ್ಕಂಥದ್ದು. ಮೆಕ್ಸಿಕೋನಲ್ಲಿ ಎಷ್ಟೋ ವರ್ಷ ಇದ್ರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ರಸಿಕ್ ವಿಹಾರಿ ಜೋಶಿ. ಮೋಹಭಂಗ ಅಂತ ವಿವೇಕಾನಂದರ ಮೇಲೆ ಒಂದು ಮಹಾಕಾವ್ಯ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಕರುಣಾ ಕಟಾಕ್ಷ ಲಹರಿ ಅಂತ ಮಧುರೈ ಮೀನಾಕ್ಷಿ ಮೇಲೆ ಬರೆದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕವನ ಶಕ್ತಿ ಇರ್ತಕ್ಕಂಥ ಮಹನೀಯರು ಅವರೆಲ್ಲರೂ ಕೂಡ ಹೀಗಿಟ್ಕೊಂಡು ನಮಗೆ ಗೊತ್ತಿಲ್ಲದೆ ಸಂಸ್ಕೃತ ಮೃತ ಭಾಷೆ ಹೊಸದಾಗೇನೋ ಕವನ ಬರ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಇದು ಎಷ್ಟು ಮಟ್ಟಿಗೆ ಸತ್ಯ? ನಾನು ಏನು ಅಂತ ಗೊತ್ತಿದೆ, ಯಾರನ್ನ ನಾನು ನೋಡಿದ್ದೀನಿ ಆ ಮಾತನ್ನು ಹೇಳೋದಕ್ಕೆ. ಹೇಳಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್, ಒಂದು ಪುರಾವೆ ಬೇಡವಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಏನು ಪ್ರಯೋಜನ ಆಗುತ್ತೆ ನೋಡಿ. ನೂರಾರು ವೇದಾಂತ ಗ್ರಂಥಗಳನ್ನು ಪರಾಮರ್ಶಿಸ್ತಕ್ಕಂಥ ವಿದ್ವಾಂಸರಿಗೂ ಕೂಡ ಹಣ ಮುಂತಾದವುಗಳಲ್ಲಿ ಆಸೆಯನ್ನು ಹುಟ್ಟಿಸ್ತಕ್ಕಂತಹ ಈ ಪಶುಗಳಿಗೂ ಭೇದವಿಲ್ಲದಂತಹ ಬುದ್ಧಿ ಕೆಡಿಸ್ತಕ್ಕಂತಹ ಈ ಮಾಯೆಯನ್ನು ನನ್ನ ಹತ್ರ ಬರೋದಕ್ಕೆ ಬಿಡಬೇಡ. ನೋಡಿ, ಎಲ್ರಿಗೂ ಬುದ್ಧಿ ಕೆಡಿಸ್ಬಿಡತ್ತೆ ಈ ಮಾಯೆ ಎಂಬತಕ್ಕಂಥದ್ದು. ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ? ಅದು ಊಟ ಮಾಡುತ್ತೆ, ನಾವು ಊಟ ಮಾಡ್ತೀವಿ. ಅದು ನಿದ್ದೆ ಮಾಡುತ್ತೆ, ನಾವು ನಿದ್ದೆ ಮಾಡ್ತೀವಿ. ನಮ್ಮನ್ನು ನಾವು ಅಷ್ಟೇ ಸೀಮಿತವಾಗಿ ಗೊಳಿಸ್ಕೊಂಡ್ಬಿಟ್ರೆ ಮಾನವನಾಗಿ ಹುಟ್ಟಿದ್ದಕ್ಕೆ ಏನು ಪ್ರಯೋಜನ ಆಯಿತು? ಆಹಾರ ನಿದ್ರಾ ಭಯ ಮೈತು ನಂಚ ಸಾಮಾನ್ಯಮೇತದ್ ಪಶುಬಿರ್ ನರಾಣಾಂ. ಅದಕ್ಕೆ ಸುಭಾಷಿತಕಾರ ಹೇಳೋದು. ನೀತಿಶತಕದಲ್ಲಿ ಭರ್ತೃಹರಿ ಒಂದು ಮಾತು ಹೇಳ್ತಾನೆ, ಸಾಹಿತ್ಯ ಸಂಗೀತ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ ಬಾಲವಿಲ್ಲದ ಕೊಂಬಿಲ್ಲದ ಹುಲ್ಲನ್ನು ತಿನ್ನದ ಪ್ರಾಣಿ ಅಂತ. ಇವನು ಹುಲ್ಲನ್ನು ತಿಂದಾಕ್ಬಿಟ್ಟಿದ್ರೆ ಪಶುಗಳಿಗೆ ಅದು ಸಿಗ್ತಾ ಇರಲಿಲ್ಲ. ಸೊ ಆ ದೃಷ್ಟಿಯಿಂದ ಬಾಲ ಇಲ್ಲ, ಕೊಂಬಿಲ್ಲ, ಹುಲ್ಲು ತಿನ್ನಲ್ಲ ಅಂಥ ಪ್ರಾಣಿ ಮನುಷ್ಯ ಅಂತ. ಸೊ ಆ ದೃಷ್ಟಿಯಿಂದ ಮಾನವನಾಗಿ ಹುಟ್ಟಿ ಏನು ಪ್ರಯೋಜನ ಆಯಿತು?
ಮೊನ್ನೆ ಚಂದನನಲ್ಲಿ ಅದರ ಬಗ್ಗೆ ಮಾತಾಡಿದ್ದೆ ಬೆಳಿಗ್ಗೆ. ಇರಲಿ. ಸೊ ಈಗ ನೂರಾರು ವೇದಾಂತ ಗ್ರಂಥಗಳಿಂದ ಪರಾಮರ್ಶಿಸ್ತಕ್ಕಂಥ ವಿದ್ವಾಂಸರಿಗೂ ಕೂಡ ಯಾವುದೋ ಒಂದು ಆಸೆ ಆಮಿಷ ಹುಟ್ಟುಬಿಡತ್ತೆ ನೋಡಿ, ಹಣದ ಆಸೆ. ಅದು ಹಣ ಇರಲಯ್ಯ, ಹಣದ ಆಸೆ ಬೇಡವಯ್ಯ ಅಂತ. ಅದಕ್ಕೆ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲೇ ಕೊನೆ ಮೊದಲು ಅಲಂ ಪ್ರತ್ಯಯ ಬುದ್ಧಿ. ಅದಕ್ಕೆ ನಮ್ಮ ವೇದಾಂತಲ್ಲಿ ಹೇಳು, ಸಾಕು ನನಗಿಷ್ಟಿದೆಯಲ್ಲ, ಭಗವಂತ ಇಷ್ಟು ಕೊಟ್ಟಿದ್ದಾನೋ ಇಲ್ವೋ, ನನ್ನ ಮೇಲಿರ್ತಕ್ಕಂಥ ಇಬ್ಬರು ನಾನು ಯಾಕೆ ನೋಡಬೇಕು, ಕೆಳಗಡೆ ಇರೋ 200 ಜನ ನಾನು ನೋಡಬಾರ್ದೆ. ಆ ಬುದ್ಧಿ ನಾವು ಬೆಳೆಸ್ಕೋಬೇಕು ಯಾವಾಗಲೂ ಕೂಡ. ಅದಕ್ಕೆ ಮದರ್ ತೆರೆಸಾ ಕಲ್ಕತ್ತಾದಲ್ಲೇ ತನ್ನ ಆಶ್ರಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದು. ಏಕೆಂದರೆ ಇಟ್ಸ್ ಅ ಸಿಟಿ ಆಫ್ ಕಾಂಟ್ರಾಸ್ಟ್. ಕಲ್ಕತ್ತಾನಲ್ಲಿ ಒಂದು ಕಡೆ ಕಡು ಬಡವರು, ಅವ್ರ ತಲೆ ಮೇಲೆ ಚಾವಣಿನೇ ನೋಡಿಲ್ಲ, ರಸ್ತೆಯಲ್ಲೇ ಹುಟ್ಟಿ ರಸ್ತೆಯಲ್ಲೇ ಬೆಳೆದು ರಸ್ತೆಯಲ್ಲೇ ಸತ್ತಿರ್ತಕ್ಕಂಥವ್ರು ಒಂದು ಕಡೆ ಇದ್ದರೆ, ಅದೇ ಅದ್ರ ಎದುರುಗಡೆ ಇರ್ತಕ್ಕಂಥ 4 ಅಂತಸ್ತು 5 ಅಂತಸ್ತು ಮಾಡಿ ಮನೆ ಇಟ್ಕೊಂಡು 4 ಕಾರ್ ಇರ್ತಕ್ಕಂಥ ಮಹನೀಯರಿದ್ದಾರೆ ನೋಡಿ. ಇದೊಂದು ಎಕ್ಸ್ಟ್ರೀಮ್ ಆದರೆ ಅದೊಂದು ಎಕ್ಸ್ಟ್ರೀಮ್. ಅದಕ್ಕೆ ಮದರ್ ತೆರೆಸಾ ಅಲ್ಲೇ ಬಡವ್ರನ್ನ ಉದ್ಧಾರ ಮಾಡಬೇಕು ಅಂತ ಆಕೆ ಸೆಟ್ಲ್ ಆಗಿದ್ದು. ಆ ದೃಷ್ಟಿಯಿಂದ ಮುಖ್ಯವಾಗಿ ದೀನ ದೇವೋಭವ, ದಲಿತ ದೇವೋಭವ, ವಿವೇಕಾನಂದರು ಕೊಟ್ಟಿದ್ದ ಸಂದೇಶವೂ ಅದೇ. ಆ ದೀನರಿಗೆ ನಾವು ಯಾವಾಗಲೂ ಕೂಡ ಸಹಾಯ ಮಾಡಬೇಕು. ಸಹಾಯ ಮಾಡಿಬಿಟ್ಟು ನಾನು ಮಾಡಿದೆ ಅನ್ನೋದು ಇರಬಾರ್ದು. ಅದು ತುಂಬ ಮುಖ್ಯವಾಗಿರೋದು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಎಷ್ಟೋ ಗ್ರಂಥಗಳಿಗೆ ಕರ್ತೃ ಯಾರು ಅನ್ನೋದೇ ಗೊತ್ತಿಲ್ಲ, ಕೃತಿ ಇದೆ, ಕರ್ತೃ ಗೊತ್ತಿಲ್ಲ. ಯಾಕಂದರೆ ಅವ್ರ ಹೆಸರನ್ನೇ ಬರ್ಕೋತಾ ಇರಲಿಲ್ಲ ಅವರು. ಕೃತಿ ಮುಖ್ಯವಾಗಿತ್ತು. ಈಗಾದರೆ ನಾವು ಮೊದಲು ನಮ್ಮ ಹೆಸರು ಬರ್ಕೊಂಡ್ಬಿಡ್ತೀವಿ. ಕೃತಿ ಕಂಪ್ಲೀಟ್ ಆಗುತ್ತೋ ಬಿಡುತ್ತೋ, ನನ್ನ ಹೆಸರು ಇರಬೇಕು. ಆಮೇಲೆ ಪ್ರೆಸ್ಗೆ ಹೋಗ್ಬಿಟ್ಟು ಜಗಳ ಆಡೋದು, ನನ್ನ ನೇಮ್ ಯಾಕೆ 12 ಪಾಯಿಂಟಲ್ಲಿ ಪ್ರಿಂಟ್ ಮಾಡಿದೆ, 16 ಪಾಯಿಂಟಲ್ಲಿ ಪ್ರಿಂಟ್ ಮಾಡಬೇಕಾಗಿತ್ತು, ಟೈಟಲ್ 10 ಪಾಯಿಂಟಲ್ಲಿ ರೆಡ್ಯೂಸ್ ಮಾಡಬೇಕಾಗಿತ್ತು, ಅಲ್ಲಿ ಹೋಗಿ ಜಗಳ ಆಡೋದು ನೋಡಿ. ಎಂತಹ ಒಂದು ಅಹಂ ನಮಗೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದು ತುಂಬ ತುಳುಕ್ತಾ ಇರುತ್ತೆ. ಅದರಿಂದನೇ ಕಷ್ಟ ಬಂದಿರತಕ್ಕಂಥದ್ದು. ಸುಖಿಯೂ ಅಖಂಡನೂ ಜ್ಞಾನಿಯೂ ಅದ್ವಿತೀಯನೂ ಆದ ಆತ್ಮನಿಗೆ ಆಕಾಶ, ವಾಯು ಮುಂತಾದ ಪಂಚಭೂತಗಳಿಂದ ನಿರ್ಮಿತವಾದ ಜಡದೇಹದ ಸಂಬಂಧವನ್ನು ಕಲ್ಪಿಸಿ ಸಂಸಾರ ಸಾಗರದಲ್ಲಿ ಸುತ್ತಾಡಿಸ್ತಕ್ಕಂಥ ಮಾಯೆ ನಿಜಕ್ಕೂ ಕೂಡ ಹಾನಿಕಾರಿ. ಆ ದೃಷ್ಟಿಯಿಂದ ಪರಬ್ರಹ್ಮನಲ್ಲಿ ವಿಷ್ಣು ಈಶ್ವರ ಎಂಬುದಾಗಿ ಭೇದವನ್ನು ಕಲ್ಪಿಸಿ ಎಲ್ಲ ವಿದ್ವಾಂಸರಲ್ಲೂ ಕೂಡ ಶಿವನೇ ಶ್ರೇಷ್ಠ, ವಿಷ್ಣುವೇ ಶ್ರೇಷ್ಠ ಎಂಬತಕ್ಕಂಥ ಮಾತು ಸರಿಯಲ್ಲ. ರಂಗಪ್ರಿಯ ಸ್ವಾಮಿಗಳು ಒಂದು ಲೇಖನ ಬರೆದಿದ್ದಾರೆ, ಶಿವ ವಿಷ್ಣು ತಾದಾತ್ಮ್ಯ, ಅವರಿಬ್ಬರಿಗೂ ಕೂಡ ವ್ಯತ್ಯಾಸವಿಲ್ಲ. ಯಥಾ ಶಿವಮಯೋ ವಿಷ್ಣು ಏವಂ ವಿಷ್ಣುಮಯ ಶಿವ ಅಂತ ಒಂದು ಮಾತಿದೆ. ಅಪ್ಪಯ್ಯ ದೀಕ್ಷಿತರು ಮಹಾಶೈವ ಭಕ್ತರು, ಶಿವನೇ ದೊಡ್ಡವನು ಅಂತ ಹೇಳ್ತಾ ಇದ್ದವರು. ಒಂದು ಸಲ ವೈಷ್ಣವ ಭಕ್ತರೆಲ್ಲ ಬಂದು ಇವತ್ತು ಅಪ್ಪಯ್ಯ ದೀಕ್ಷಿತರ ಬಾಯಲ್ಲಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀನಿ ಅಂತ ಬಂದ್ರಂತೆ ಚಾಲೆಂಜ್ ಮಾಡಿಕೊಂಡು. ಆಯ್ತಪ್ಪ ಹೇಳ್ತೇನೆ, ನನಗೇನು ತೊಂದರೆ ಇಲ್ಲ. ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ಸಂತೋಷವಾಗಿ ವೈಷ್ಣವ ಭಕ್ತರೆಲ್ಲ ಹೊಟ್ಟೋದ್ರಂತೆ. ಆಮೇಲೆ ಈ ಶೈವ ಭಕ್ತರು ಬಂದು, ಅಲ್ಲ ಸ್ವಾಮಿ ಪ್ರತಿನಿತ್ಯ ಶಿವ ದೊಡ್ಡವನು ಅಂಥೇಳಿ ಆ ವೈಷ್ಣವ ಭಕ್ತರ ಮುಂದೆ ಒಪ್ಕೊಂಡ್ಬಿಟ್ರಲ್ಲ ವಿಷ್ಣು ದೊಡ್ಡವನು ಅಂತ, ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ ಮೊದಲನೇ ಸಾಲು ನಾನು ಹೇಳಿದ್ದು ಶ್ಲೋಕದಲ್ಲಿ, ಇನ್ನೂ 3 ಸಾಲು ಹೇಳೋದಿತ್ತು, ಅವ್ರು ಹೊಟ್ಟೋದ್ರೆ ಅಷ್ಟರಲ್ಲೇ ನಂದ ತಪ್ಪು. ಶಿವಾದಪ್ಯಧಿಕೋ ವಿಷ್ಣು ಹೇಳಿದೆ, ಒಪ್ಕೋತೀನಿ ಮೊದಲನೇ ಸಾಲಲ್ಲಿ. 2ನೇ ಸಾಲು ಕೇಳು, ವಿಷ್ಣೋರಪ್ಯಧಿಕೋ ಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು. ಯಾಕೆ? ಶಿವಸ್ಯೇಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ. ಶಿವ ಒಂದೇ ಸಲ ಹುಟ್ಟಿದ್ದು, ವಿಷ್ಣು ದಶಾವತಾರ ಎತ್ತಿದ್ನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟು ಬಂದನೋ ಇಲ್ವೋ, ಅದರಿಂದ ಶಿವನಿಗಿಂತ ವಿಷ್ಣು ದೊಡ್ಡವನು. ನನಗೆ ಎಷ್ಟು ಜನ್ಮ ಆಯಿತೋ, ಮುಂದೆ ಎಷ್ಟು ಜನ್ಮ ಆಗೋದಿದೆಯೋ ಯಾರಿಗೆ ಗೊತ್ತು. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು ಅಂತ ಹೇಳಿದ್ರಂತೆ. ಭಗವದ್ಗೀತೆಯ ಪ್ರೂಫ್ ಇದೆಯಲ್ಲ, ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ನೋಡಪ್ಪ ಅರ್ಜುನ, ನಿನಗೂ ಎಷ್ಟೋ ಜನ್ಮ ಆಯಿತು, ನನಗೂ ಎಷ್ಟೋ ಜನ್ಮ ಆಯಿತು. ಏನು ವ್ಯತ್ಯಾಸ ನಮ್ಮಿಬ್ಬರಲ್ಲಿ? ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೆ ಅಂತ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲಪ್ಪ, ಅಷ್ಟೇ ವ್ಯತ್ಯಾಸ. ಅತೀತ ಅನಾಗತ ಜ್ಞಾನ ಅಂತ ಯೋಗಿಗಳಿಗಿರುತ್ತೆ, ಮುಂದೆ ಬರುತ್ತೆ ಯೋಗ ವಾಸಿಷ್ಠದಲ್ಲಿ. ಅದಕ್ಕೆ ಹಿಂದೆಲೇ ಕಲ್ಪಿಸ್ತಾ ಇದ್ದೀನಿ. ಅತೀತ ಅಂದ್ರೇನು, ಅನಾಗತ ಅಂದ್ರೇನು. ಅತೀತ ಅಂದರೆ ಕಳೆದೋಗಿರೋದು, ಅನಾಗತ ಅಂದರೆ ಮುಂದೆ ಆಗೋದು. ಇಷ್ಟೂ ಕೂಡ ಯೋಗಿಗಳಿಗೆ ನಮಗೆ ರಜತ ಪರದೆ ಮುಂದೆ ಹಾದು ಹೋಗೋ ಹಾಗೆ ಅವರಿಗೆ ಮನಪಟಲದ ಮುಂದೆ ಹಾದು ಹೋಗ್ತಾ ಇರುತ್ತೆ. ಮುಂದೆ ಏನೇನಾಗುತ್ತೆ ಅಷ್ಟೂ ಕೂಡ. ಅದಕ್ಕೆ ಅವರಿಗೆ ತ್ರಿಕಾಲದರ್ಶಿಗಳು, ಮುನಿಗಳು. ಮನನಾಥ್ ಮುನಿಹಿ ಕವಿಹಿ ಕ್ರಾಂತದರ್ಶಿ ಸರ್ವದೃಕ್. ಕ್ರಾಂತದರ್ಶಿತ್ವ ಅವ್ರಿಗಿರ್ತಕ್ಕಂಥದ್ದು. ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಜೆ ಗೋಂಡಾ ಆ ವಿದ್ವಾಂಸ ನೆದರ್ಲ್ಯಾಂಡ್ಸ್ ಯುಟ್ರಿಚ್ ಯೂನಿವರ್ಸಿಟಿಯಲ್ಲಿ ಒಂದು ಪುಸ್ತಕ ಬರೆದಿದ್ದಾನೆ, ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ. 97 ವರ್ಷ ಇದ್ದ, ಇವತ್ತು ಅವನು ಇದ್ದರೆ 100 ವರ್ಷ ಆಗೋದು. 3 ವರ್ಷದ ಕೆಳಗೆ ಹೋಗ್ಬಿಟ್ಟ ಅವನು. ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ ನೋಡಿ. ನಮಗೆಲ್ಲ ಸೈಟ್ ಇದೆಯಾ ಹೊರತು ವಿಷನ್ ಇಲ್ಲ. ಅದಕ್ಕೆ ಕನ್ನಡಕ ಶಾಪ್ ಅವರು ವಿಷನ್ ಅಂತ ಬೋರ್ಡ್ ಹಾಕ್ತಾರೆ ಹೊರತು ಸೈಟ್ ಅಂತ ಬೋರ್ಡ್ ಹಾಕಲ್ಲ. ನಾವು ನಿಮಗೆಲ್ಲ ವಿಷನ್ ಕೊಡ್ತೀವಿ, ನಿಮಗೆಲ್ಲ ಕಣ್ಣು ಕೊಡ್ತೀವಿ ಅಂತ ಅವ್ರು ಹೇಳ್ತಕ್ಕಂಥದ್ದು.
ನಿಜವಾಗ್ಲೂ ವಿಷನರಿ ಅನ್ನೋ ಮಾತು ಋಷಿಮುನಿಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಋಷಿ ಅಲ್ಲದೆ ಅವರನ್ನು ಕವಿ ಅಲ್ಲ, ಕವಿ ಅಲ್ಲದೆ ಅವರನ್ನು ಋಷಿ ಅಲ್ಲ ಅಂತ ನಮ್ಮಲ್ಲಿರೋದು. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಆ ಮಟ್ಟದಲ್ಲಿ ಇರಬೇಕು ನಿಜವಾಗಿ ಬರಿತಾ ಇದ್ರೆ. ನಾವು ಜನಸಾಮಾನ್ಯನ ಕುರಿತು ಬರೀಲೇಬಾರದು ಕವನ, ಭಗವಂತನ ಕುರಿತು ಬರೀಬೇಕು ಅಂತ. ಇಂದಿರಾ ಗಾಂಧಿ ಚರಿತಂ, ಸೋನಿಯಾ ಪ್ರಶಸ್ತಿ ಕಾವ್ಯಂ, ಅಂಬೇಡ್ಕರ್ ದರ್ಶನಂ, ಮುಲಾಯಂ ಸಿಂಗ್ ಯಾದವ್ ಚರಿತಂ, ಎಷ್ಟು ಕಾವ್ಯಗಳು ತೋರಿಸಬಲ್ಲೆ? ಆಧುನಿಕವಾಗಿ ಬಂದಿರೋದು ಯಾಕೆ? ಅವಾರ್ಡ್ಗೋಸ್ಕರ. ಇವತ್ತು ಬರೆದ್ರೆ ನಾಳೆ ಪ್ರಿಂಟ್ ಆಗುತ್ತೆ, ಆಚೆ ನಾಳೆದು ಅವಾರ್ಡ್ ಸಿಗತ್ತೆ. ಸೊ ಇದಕ್ಕೋಸ್ಕರ ಆ ಮಟ್ಟಕ್ಕೆ ಇಳಿದುಬಿಟ್ಟು ಬರಿಬೇಕಾ? ನಿಂಗಿರ್ತಕ್ಕಂಥ ಟ್ಯಾಲೆಂಟು ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸ್ಬೇಕು. ಮಿಲ್ಟನ್ ಅದಕ್ಕೆ ಒದ್ದಾಡ್ತಾನೆ ಕೊನೆಗೆ. ಅಯ್ಯೋ, ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ನಲ್ಲ, ಅದಕ್ಕೆ ಕೊನೆ ಕಾಲಕ್ಕೆ ನನಗೆ ಕುರುಡಾಗಿದ್ದು ಅಂತ. ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ ಬರೀತಾನೆ ಆರಿಯೋಪ್ಯಾಜಿಟಿಕಾನಲ್ಲಿ. ಅನ್ಯಾಯವಾಗಿ ಭಗವತ್ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದೆ, ಅದಕ್ಕೆ ನನ್ನ ಕೊನೆಗೆ ಈ ಗತಿ ಬಂದಿದ್ದು ಅಂತ. ಸೊ ಆ ದೃಷ್ಟಿಯಿಂದ ನಿತ್ಯವಾಗಿರೋ ವಸ್ತುವನ್ನು ಮರೆತು ಅನಿತ್ಯವಾಗಿರೋ ವಸ್ತು ಕಡೆಗೆ ಯಾರು ಹೋಗ್ತಾರೋ ಅವರಿಗೆ ನಿತ್ಯದ ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ. ಅನಿತ್ಯ ಹೇಗಿದ್ರೂ ಅನಿತ್ಯ ಸಿಗಲಿಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಆಗ್ಬಿಡುತ್ತೆ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ. ಆ ದೃಷ್ಟಿಯಿಂದ ನಿತ್ಯವಾಗಿರೋ ವಸ್ತು ಕಡೆಗೆ ಇರೋದರಿಂದನೇ ನಿತ್ಯ ಅನಿತ್ಯ ವಸ್ತು ವಿವೇಕ. ಸಾಧನ ಚತುಷ್ಟಯದಲ್ಲಿ ಮೊದಲನೇ ಸಾಧನ ಯಾವುದು? ಆತ್ಮ ನಿತ್ಯ, ದೇಹ ಅನಿತ್ಯ. ಅಲ್ಲಿಂದ ಶುರುವಾಗುತ್ತೆ ನೋಡಿ. ಅಲ್ಲೇ ನಾವು ಎಡಬೋದು. ಪ್ರತಿಯೊಬ್ಬರೂ ಕೂಡ ನಾನು ಅಂತ ದೇಹ ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ ಹೊರತು ನಾನು ಅಂದರೆ ಆತ್ಮನ ಭಾವನೆ ಬಂದೇ ಇಲ್ವಲ್ಲ ಯಾರಿಗೂ ಕೂಡ. ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತವಲ್ಲ, ಅಹಂಕಾರವಲ್ಲ. ನೀನು ಯಾರು? ನೀನು ಚೈತನ್ಯ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾನ ಚಘ್ರಾಣ ನೇತ್ರೆ ಶಿವೋಹಂ ಶಿವೋಹಂ ಅಷ್ಟೇ. ಶಿವಂ ಭಜಂತಿಯೇ ನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವೇತರಂ ಭಜಂತಿಯೇ ಶವೇತರಂ ಭವಂತಿತೆ. ಅದಕ್ಕೆ ಶಿವನನ್ನು ಭಜನೆ ಮಾಡೋರು ಶಿವ ಆಗ್ತಾರೆ, ಶಿವನನ್ನು ಭಜನೆ ಮಾಡದೇ ಇರೋರು ಶವ ಆಗ್ತಾರೆ. ಶಿವ ಶವ ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ಮಂಗಳದಾಯಕ, ಮುಕ್ತಿದಾಯಕ, ಆರೋಗ್ಯಕ್ಕೆಲ್ಲ ಕೂಡ ವೈದ್ಯರಿಗೆ ವೈದ್ಯ ಯಾರು ಅಂದರೆ ಶಿವ. ಬಿಷಕ್ತ ಮಂತ್ವಾಂ ಬಿಷಜಾಂ ಶೃಣೋಮಿ, ಋಗ್ವೇದಲ್ಲೇ ಒಂದು ಮಂತ್ರ ಬರುತ್ತೆ. ವೈದ್ಯರಿಗೂ ವೈದ್ಯ ಯಾರು ಅಂದರೆ ಪರಮೇಶ್ವರ, ಅವನೇ. ನಾವು ನಿತ್ಯ ದೇವತಾರ್ಚನೆಯಲ್ಲಿ ತೀರ್ಥ ತೆಗೆದುಕೊಳ್ಳುವಾಗ ಒಂದು ಮಂತ್ರ ಹೇಳ್ತೀವಿ. ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇವರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಎಷ್ಟೋ ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಅವ್ನು 100 ಹಾರ್ಟ್ ಆಪರೇಷನ್ ಮಾಡಿರ್ಬೋದು, ಕೊನೆಗೆ ಹೆಂಗೆ ಸತ್ತ? ಹಾರ್ಟ್ ಫೇಲ್ಯೂರ್ ಆಗಿ ಸತ್ತ ಅಷ್ಟೇ. ತನ್ನ ಹಾರ್ಟನ್ನು ತಾನೇ ಆಪರೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಿರುವಾಗ ಯಾವುದು ನಿತ್ಯ ಯಾವುದು ಅನಿತ್ಯ, ಅದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂತಹ ವಿಷಯ. ಈ ದೃಷ್ಟಿಯಿಂದನೇ ಇಲ್ಲಿ ನೋಡಿ, ಮಾಯೆಯಾಗಿದ್ದು ಭೋಗ ಸುಖಗಳ ನಿರರ್ಥಕವಾದ ಅರಿವಿನೊಂದಿಗೆ ಸರ್ವತ್ರ ವ್ಯಾಪ್ತವಾದ ಬ್ರಹ್ಮವೊಂದನ್ನೇ ಅನುಸಂಧಾನ ಮಾಡುತ್ತಾ ಬ್ರಹ್ಮಭಾವವನ್ನು ಪಡೆಯಬೇಕು. ಶೇಷಾನವರತ್ನ ಅವ್ರ ಮಾತು ನಾನು ಕೋಟ್ ಮಾಡ್ತಾ ಇರೋದು, ಅವ್ರ ಪುಸ್ತಕದ ಮುನ್ನುಡಿಯಿಂದ, ನನ್ನ ಮಾತಲ್ಲ. ಬ್ರಹ್ಮವೊಂದನ್ನೇ ಅನುಸಂಧಾನ ಮಾಡುತ್ತಾ, ಯಾವಾಗಲೂ ಕೂಡ ಬ್ರಹ್ಮನನ್ನೇ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು. ಬ್ರಹ್ಮ ಅಂದ್ರೇನು ಅನ್ನೋ ಪ್ರಶ್ನೆಗೆ ನನ್ನ ಗುರುಗಳಾಗಿದ್ದಂಥ ರಂಗನಾಥ ಶರ್ಮರು ಶಾಂಕರ ಸೂಕ್ತ ಮಣಿಹಾರಹ ಎಂಬತಕ್ಕಂತಹ ಅದ್ವೈತ ವಿದ್ಯಾ ಪ್ರತಿಷ್ಠಾನ ಹೆಬ್ಬೂರಿಂದ ಪ್ರಕಟವಾಗಿರ್ತಕ್ಕಂತಹ 2ನೇ ಪುಟದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಬ್ರಹ್ಮ ಅಂದರೆ ಏನು ಅನ್ನೋದಕ್ಕೆ, ಬ್ರಹ್ಮ ಎಂದರೆ ದೊಡ್ಡದು ಎಂಬುದಾಗಿ ಅರ್ಥ. ಯಾವುದಕ್ಕಿಂತ ದೊಡ್ಡದು? ಇನ್ನೊಂದು ವಸ್ತುವೇ ಇಲ್ಲದೆ ಇರುವಾಗ, ಬ್ರಹ್ಮ ಅದ್ವಿತೀಯವಾಗಿರುವಾಗ ಯಾವುದಕ್ಕಿಂತ ದೊಡ್ಡದು ಎಂಬ ಪ್ರಶ್ನೆಗೆ ಉತ್ತರವೇ ಸಿಗುವುದಿಲ್ಲ. ಆಕಾಶಾದಿಗಳೂ ಕೂಡ ಬ್ರಹ್ಮನಲ್ಲಿ ಕಲ್ಪಿತವಾಗಿರುವುದರಿಂದ ಅದು ಬ್ರಹ್ಮನಿಗಿಂತ ವ್ಯತಿರಿಕ್ತವಾದದ್ದೇ ಅಲ್ಲ. ಅದನ್ನು ಪರಬ್ರಹ್ಮ ಎಂದು, ಮಾಯೆ ಎಂದು, ಉಪಾದಿಯಿಂದ ಸಗುಣ ಎಂದು ಹೇಳುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಗುಣ ಬ್ರಹ್ಮರು. ಅವರನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯ. ಪರಬ್ರಹ್ಮವನ್ನು ವರ್ಣಿಸಲು ಸಾಧ್ಯವಿಲ್ಲ. ಅದು ವಾಕ್ಕಿಗೆ ಅಗೋಚರ, ಆದ್ದರಿಂದ ಮನಸ್ಸಿಗೆ ಅತೀತ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುರಶ್ಚಕ್ಷುಃ ಅತಿಮುಚ್ಯಧೀರಾ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್
ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚಕ್ಷಿರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ. ಕೇನೋಪನಿಷತ್ತಲ್ಲಿ ಈ ಮಂತ್ರಗಳು ಬರುತ್ತೆ. ಮನಸ್ಸಿಗೂ ಅತೀತವಾಗಿರೋದು ಅದೇ ಅಮನಸ್ಕ ಸ್ಥಿತಿ, ಮನೋಲಯ, ಮನೋನಾಶ. ಅದಿಲ್ಲದೆ ಹೋಗಿದ್ರೆ ಮನೋಮಯ ಕೋಶಕ್ಕೆ ನಿಂತು ಹೋಗಿಬಿಡಬೇಕಾಗಿತ್ತು. ಇನ್ನು ಮುಂದೆ ವಿಜ್ಞಾನಮಯ ಯಾಕೆ, ಆನಂದಮಯ ಯಾಕೆ? ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತಾಂ ವಿರಜಾ ವಿಪಾಪ್ಮ ಭೂಯಾಸಗ್ ಸ್ವಾಹ. ಮಹಾನಾರಾಯಣ ಉಪನಿಷತ್ತಿನ ಆ ಮಂತ್ರವೇ ನಿರರ್ಥಕವಾಗಿಬಿಡ್ತಾ ಇತ್ತು ಅಲ್ಲಿಗೆ ನಿಂತು ಹೋಗಿದ್ರೆ. ಆವಾಗ ಏನಾಗ್ತಾ ಇತ್ತು, ವಿ ವುಡ್ ಹ್ಯಾವ್ ಎಂಡೆಡ್ ವಿತ್ ಸೈಕಾಲಜಿ. ಆ್ಯಂಡ್ ಸೈಕಾಲಜಿ ಈಸ್ ರೈಟ್ ಇನ್ ದ ಮಿಡಲ್. ಪ್ರಾರಂಭದಲ್ಲಿ ಅನ್ನ ಇದೆ, ಪ್ರಾಣ ಇದೆ, ಮಧ್ಯ ಮನಸ್ಸಿದೆ, ಆಮೇಲೆ ವಿಜ್ಞಾನ ಇದೆ, ಆಮೇಲೆ ಆನಂದ ಇದೆ. ಅದಕ್ಕೆ ಆನಂದವೇ ಪರಮೋತ್ಕೃಷ್ಟವಾಗಿದ್ದು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯ ವಿಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಆನಂದ ಮೀಮಾಂಸಾ ಅಂತಲೇ ಇದೆ. ಅದಕ್ಕೆ ಯಾವುದು ಆನಂದ ಮೀಮಾಂಸಾ? ಕಾವ್ಯವೂ ಕೂಡ ಬ್ರಹ್ಮಾನಂದದ ಸಹೋದರ. ಕಾವ್ಯಾನಂದೋಪಿ ಬ್ರಹ್ಮಾನಂದಸ್ಯ ಸಹೋದರ ಏವ, ಶಂಕರಾಚಾರ್ಯರ ಭಾಷ್ಯ. ಆ ದೃಷ್ಟಿಯಿಂದ ಕಾವ್ಯಾನಂದವೂ ಕೂಡ ಏನು ಕಡಿಮೆ ಇಲ್ಲ, ಬ್ರಹ್ಮಾನಂದನ ಸಹೋದರ ರೂಪದಲ್ಲಿ ಈ ಆನಂದವೂ ಕೂಡ ಆ ರೀತಿಯಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಅದು ಅನುಭವಿಸಿದವ್ರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ, ಕವಿಹಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಅಂತ. ಕವಿ ದೃಷ್ಟಿನಲ್ಲಿ ಅವನಿಗೆ ರಸದ ಕಡೆ ಗಮನ ಇರಲ್ಲ, ಅದು ಹೇಗೆ ಬರುತ್ತೋ ಆ ರೀತಿ ಬರ್ಕೊಂಡು ಹೋಗ್ತಾ ಇರ್ತಾನೆ ಮುಂದಕ್ಕೆ. ಆದರೆ ಒಬ್ಬ ವಿದ್ವಾಂಸನಾಗಿರೋವನು ಅದನ್ನು ಅನುಸಂಧಾನ ಮಾಡಿ ಅದನ್ನು ಆಸ್ವಾದನೆ ಮಾಡಬೇಕು. ಆವಾಗಲೇ ಆ ರಸ ಅನ್ನೋದು ಗೊತ್ತಾಗೋದು. ರಸ್ಯತೆ ಆಸ್ವಾದ್ಯತೆ ಇತಿ ರಸ ರಸೋ ವೈಸಃ ರಸಗಹ್ಯೇವಾಯಂ ಲಬ್ಧ್ವಾ ಆನಂದೀ ಭವತಿ ತೈತರೀಯ ಉಪನಿಷತ್ತು. ಸಹ ರಸಃ, ಅವನು ಕೇವಲ ಅನುಭವ ವೇದ್ಯ. ಷಡ್ರಸೋಪೇತವಾಗಿರ್ತಕ್ಕಂಥ ಊಟವೇ ನಮಗಿಷ್ಟವಾದರೆ ಇನ್ನು ನವರಸೋಪೇತವಾಗಿರ್ತಕ್ಕಂತಹ ಆ ರಸಗಳು ಯಾರಿಗೆ ಹಿಡಿಸೋದಿಲ್ಲ? ಎಂತಹ ಮನೋಜ್ಞವಾಗಿರೋದು ನೋಡಿ. ಅದರಲ್ಲೂ ಕೂಡ ಶಾಂತರಸ ಅನ್ನೋದು ಅತ್ಯಂತ ಮುಖ್ಯವಾಗಿರೋದು. ಮತ್ತು ತುಂಬ ಜನ ಅದನ್ನು ರಸ ಅಂತಲೇ ಒಪ್ಪಿಲ್ಲ. ಯಾಕೆಂದರೆ ಅನುಭವಕ್ಕೆ ಬರಲ್ಲ. ಅದು ಪ್ರಾಬ್ಲಮ್ಮು. ಶೃಂಗಾರ ಅನುಭವಕ್ಕೆ ಬರುತ್ತೆ, ಹಾಸ್ಯ ಅನುಭವಕ್ಕೆ ಬರುತ್ತೆ, ಕರುಣ ಅನುಭವಕ್ಕೆ ಬರುತ್ತೆ. ಆದರೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಶಾಂತರಸ? ಅದಕ್ಕೆ ನಿಜವಾಗಿ ಒಬ್ಬ ಡಾನ್ಸರ್ಗೆ ಟೆಸ್ಟ್ ಏನು ಗೊತ್ತಾ? ಶಾಂತರಸವನ್ನು ಅವ್ರು ಪ್ರೊಜೆಕ್ಟ್ ಮಾಡಬೇಕು. ಎನಿಬಡಿ ಕ್ಯಾನ್ ಎನಾಕ್ಟ್ ಶೃಂಗಾರ, ಎನಿಬಡಿ ಕ್ಯಾನ್ ಎನಾಕ್ಟ್ ಹಾಸ್ಯ, ಬಟ್ ಟು ಪ್ರೊಜೆಕ್ಟ್ ಶಾಂತರಸ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಕಣ್ಣಿಂದನೇ ತೋರಿಸ್ಬೇಕಾಗತ್ತೆ ಆ ಶಾಂತರಸವನ್ನು. ಅದಕ್ಕೆ ಹೇಳೋದು ಅಶಾಂತಸ್ಯ ಕುತ ಸುಖಂ ಅನ್ನೋದು ಅಲ್ಲಿ ಇತ್ಯರ್ಥವಾಗ್ತಕ್ಕಂಥದ್ದು. ಡಾಕ್ಟರ್ ವಿ ರಾಘವನ್ ಅವರು ನಂಬರ್ ಆಫ್ ರಸಾಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. 1942 ಇಸ್ವಿ, ಅಡ್ಯಾರ್ ಪಬ್ಲಿಕೇಶನ್, ಮದ್ರಾಸ್. ಅವರಿಗೆ ಪದ್ಮಭೂಷಣ ಟೈಟಲ್ ಇತ್ತು. 12 ನಾಟಕಗಳನ್ನು ಬರೆದಿದ್ದಾರೆ, 26 ನಾಟಕಗಳನ್ನು ಆಡಿಸಿದ್ದಾರೆ. ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯ ಸೆಕ್ರೆಟರಿ ಆಗಿದ್ದರು, ಮೆಡ್ರಾಸ್ ಥಿಯೇಟರ್ ರಂಗ ಪ್ರೆಸಿಡೆಂಟ್ ಆಗಿದ್ದರು, ಕ್ಯಾಟಲಾಗರಂ ಎಡಿಟ್ ಮಾಡಿದ್ದಾರೆ, 46 ಜನಕ್ಕೆ PhD ಗೈಡ್ ಮಾಡಿದ್ದಾರೆ, 120 ಪುಸ್ತಕ ಬರೆದಿದ್ದಾರೆ, 424 ಲೇಖನ ಬರೆದಿದ್ದಾರೆ, ವಿದೇಶಕ್ಕೆ 12 ಸಲ ಪ್ರವಾಸ ಮಾಡಿದ್ದಾರೆ. ಅವರು ಆ ಗ್ರಂಥವನ್ನು ಬರೆದಿದ್ದಾರೆ. ಈಗ ಆ ರೀತಿಯಾಗಿರ್ತಕ್ಕಂಥ ಸ್ಕಾಲರ್ಸೇ ಇಲ್ಲ ನಮ್ಮ ಮುಂದೆ. ನಾವೆಲ್ಲ ಬರೀ ಕಾಲರ್ಸ್ ಅಷ್ಟೇ. ದೇರ್ ಆರ್ ನೋ ಸ್ಕಾಲರ್ಸ್, ದೇರ್ ಇಸ್ ನೋ ಸ್ಕಾಲರ್ಶಿಪ್. ಎಲ್ಲಿದ್ದೀವಿ, ಎಲ್ಲಿ ಹೋಗ್ತೀವಿ ನಾವು ಅವ್ರನ್ನೆಲ್ಲ ನೋಡಿಕೊಂಡ್ರೆ? ನಿಜಕ್ಕೂ ಕೂಡ ಅದಕ್ಕೆ ಅಂಥವರು ದೇ ಶುಡ್ ಬಿ ದ ಮಾಡೆಲ್ ಫಾರ್ ಅಸ್. ಇವತ್ತು ನೋಡಿ, ಬೆಳಗ್ಗೆ ಅನ್ಯಾಯವಾಗಿ ನೀವೆಲ್ಲ ನೋಡಿರ್ತೀರ ನ್ಯೂಸ್ ಪೇಪರಲ್ಲಿ, MS ಸುಬ್ಬಲಕ್ಷ್ಮಿ ಅವರ ಮಗಳು ಆಕೆ ಹೋಗ್ಬಿಟ್ರು ಅಂತ. ಸೊ ಯಾಕೆ ಅಂತ ಹೇಳಿದ್ರೆ, ಶಿ ವಾಸ್ ಕಂಟಿನ್ಯೂಯಿಂಗ್ ದ ಟ್ರೆಡಿಷನ್ ಆಫ್ MS. ಒಬ್ಬರು ಹೋಗ್ಬಿಟ್ರೆ, ಆ ತಲೆ ಹೋಗ್ಬಿಟ್ರೆ ಆ ಇದೇ ಹೋಗ್ಬಿಡುತ್ತದು. ನಮ್ಮ ಎಲ್ಲ ಕಲೆಗಳಲ್ಲೂ ಅದೊಂದು ನಾವು ಇಟ್ಕೊಂಡಿರೋದು. ಅವರು ವಿದ್ವಾಂಸರಾಗಿರ್ಬೋದು, ಸಂಗೀತಜ್ಞರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅವರ ತಲೆ ಜೊತೆಗೆ ಆ ಕಲೆ ಹೋಗಬಾರ್ದು. ಇಲ್ಲದೆ ಹೋದರೆ ಅದು ದೇಶದಿಂದನೇ ಹೊರಟೋಗುತ್ತೆ ಆಚೆಗೆ. ದಟ್ ಶುಡ್ ನಾಟ್ ಹ್ಯಾಪನ್. ಆ ಕಲೆ ಕಂಟಿನ್ಯೂ ಆಗಬೇಕು. ಅದಕ್ಕೆ ಕಲೆಗೆ ಬೆಲೆ ಕಟ್ಟಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಮಾತು, ಯು ಶುಡ್ ನೆವರ್ ಮೇಕ್ ಯೂಸ್ ಆಫ್ ಮನಿ ಮ್ಯಾಟರ್ಸ್ ಇನ್ ಪ್ರೊಜೆಕ್ಟಿಂಗ್ ಫೈನ್ ಆರ್ಟ್ಸ್. ಆನಂದ್ ಕುಮಾರಸ್ವಾಮಿ ಅಂತ ಒಬ್ಬ ಸ್ಕಾಲರು. ಆ ಮನುಷ್ಯ ಒನ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಆಫ್ 20th ಸೆಂಚುರಿ ಅಂದರೆ ಆನಂದ್ ಕುಮಾರಸ್ವಾಮಿ. ಅವರ ತಂದೆ ಸಿಲೋನೀಸು, ಅವರ ತಾಯಿ ಇಂಗ್ಲೀಷು, ಅವನು ಇಂಡಿಯನ್ನು. ಆನಂದ್ ಕೆಂಟಿಶ್ ಕುಮಾರಸ್ವಾಮಿ, COO ಅವನು ಬರೆಯೋದು. ಸೊ ಸಿಂಹಲೀಸ್ ಪ್ರೊನೌನ್ಸಿಯೇಷನು. ಆ ಪುಣ್ಯಾತ್ಮ 86 ಕೃತಿಗಳನ್ನು ಬರೆದಿದ್ದಾನೆ. ಎಂತಹ ಅಮೋಘವಾಗಿರೋ ಕೃತಿ ಅಂದರೆ,
ವೇದ ಗೊತ್ತಿತ್ತು, ಜರ್ಮನ್ ಗೊತ್ತಿತ್ತು, ಸ್ಪ್ಯಾನಿಷ್ ಗೊತ್ತಿತ್ತು, ಇಟಾಲಿಯನ್ ಗೊತ್ತಿತ್ತು, 16 ಭಾಷೆ ಬರ್ತಾ ಇತ್ತು. ಫುಟ್ ನೋಟ್ಸಲ್ಲಿ 16 ಭಾಷೆಗೂ ರೆಫರೆನ್ಸ್ ಕೊಡ್ತಾನೆ ಅವನು. ಒಂದು ಭಾಷೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಪೋರ್ಟಿವ್ ಸ್ಟೇಟ್ಮೆಂಟ್ಸ್ 16 ಭಾಷೆಯಲ್ಲಿ ಕೊಡ್ತಾನೆ. 30 ಪುಟ ಗ್ರಂಥ ಇದ್ದರೆ ನೋಟ್ಸು 60 ಪುಟ ಇರುತ್ತೆ. ದಟ್ ಈಸ್ ದ ಸ್ಕಾಲರ್ಶಿಪ್ ಆಫ್ ಆನಂದ್ ಕುಮಾರಸ್ವಾಮಿ. ಎಂತಹ ಗ್ರೇಟ್ ಸ್ಕಾಲರ್ ಆ ಮನುಷ್ಯ ಅಂತ ಹೇಳಿದರೆ, ಬುದ್ಧಿಸಮ್ಮು, ಜೈನಿಸಮ್ಮು, ಫೈನ್ ಆರ್ಟ್ಸು, ರಜಪುಟ್ ಪೇಂಟಿಂಗ್ಸು ಎಷ್ಟು ಬರೆದಿದ್ದಾನೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಒಂದು ಜೀವಮಾನದಲ್ಲಿ ಅಷ್ಟು ಬರೆಯೋಕ್ಕಾಗತ್ತಾ ಅಂತ. ಅವ್ರ ಮಗ ರಾಮ ಆನಂದ್ ಕುಮಾರಸ್ವಾಮಿ ಅಂತ US ಅಲ್ಲಿ ಡಾಕ್ಟರ್ ಆಗಿದ್ದ. 16 ವರ್ಷದ ಕೆಳಗೆ ಮಿಥಿಕ್ ಸೊಸೈಟಿನಲ್ಲಿ ಒಂದು ಲೆಕ್ಚರ್ ಕೊಟ್ಟ ಅವರ ಅಪ್ಪನ ಕೊಡುಗೆ ಬಗ್ಗೆ. ಈಗ 4 ವರ್ಷದ ಕೆಳಗೆ ಅವನು ಹೋಗ್ಬಿಟ್ಟ. ಅವನ ಜೊತೆ ಮುಗಿದೋಯ್ತು. ಆನಂದ್ ಕುಮಾರಸ್ವಾಮಿ ಟ್ರೆಡಿಷನ್ ಹ್ಯಾಸ್ ಡೈಡ್ ವಿತ್ ದಟ್. ರಾಮ ಆನಂದ್ ಕುಮಾರಸ್ವಾಮಿ ವಾಸ್ ಅ ಸರ್ಜನ್ ಇನ್ US. ಮುಗೀತಲ್ಲ ಇವಾಗ. ಯಾರಿದ್ದಾರೆ? ಹೂ ಇಸ್ ದೇರ್ ಟು ಕಂಟಿನ್ಯೂ ದಟ್ ಟ್ರೆಡಿಷನ್? ಅದಕ್ಕೆ ನಾನು ಹೇಳಿದ್ದು, ಒಂದು ಪರಂಪರೆನೇ ಬಿಟ್ಟು ಹೋಗುತ್ತೆ ಒಂದು ತಲೆ ಹೋದರೆ. ಅದು ಆಗಬಾರ್ದು. ಇನ್ನೊಬ್ಬರು ತಯಾರಾಗಬೇಕು. ಆ ಮಟ್ಟಕ್ಕೆ ಇಲ್ಲದೆ ಹೋದರೂ ಅಟ್ಲೀಸ್ಟ್ ಆ ಜಾಡಲ್ಲಾದರೂ ಹೋಗೋರು ಆಗಬೇಕು. ಆ ಮಟ್ಟಕ್ಕೆ ಹತ್ತಕ್ಕೆ ಆಗಲ್ಲ, ಅದಂತೂ ಗ್ಯಾರಂಟಿ. ಒರಿಜಿನಲ್ಲೇ ಡ್ಯೂಪ್ಲಿಕೇಟೇ. ಒಂದು ಪ್ರಯತ್ನ ಆದರೂ ಮಾಡಬೇಕಲ್ವಾ? ಇಲ್ಲದೆ ಹೋದರೆ ಮುಂದಿನ ಜನಾಂಗಕ್ಕೇನು ಗತಿ? ಯಾರು ಅದನ್ನು ಕೊಡ್ತಕ್ಕಂಥವ್ರು? ಆ ವಿವೇಕವನ್ನು ತುಂಬೋರು ಯಾರು? ಜ್ಞಾನವನ್ನು ಯಾರು ಬೇಕಾದ್ರೂ ತುಂಬೋದು, ವಿವೇಕವನ್ನು ತುಂಬೋರು ಯಾರು? ಅದು ನಮಗೆ ಬೇಕಾಗಿರೋದು. ನಮಗೆ ಬೇಕಾದ ವಿವೇಕ. ಇವತ್ತು ಎಲ್ಲ ಆಗ್ತಕ್ಕಂಥ ಅನಾಹುತಗಳು ವಿವೇಕ ಇಲ್ಲದೆ ಇರೋದನ್ನೇ ಆಗ್ತಾ ಇರೋದು. ವಿವೇಕ ಒಂದು ಇಟ್ಕೊಂಡ್ಬಿಟ್ರೆ ಮನುಷ್ಯ ನಿಜವಾಗ್ಲೂ ಕೂಡ ಮನುಷ್ಯನಾಗ್ತಾನೆ. ನೋಡಿ, ರಂಗನಾಥ್ ಶರ್ಮರು ಸಪೋರ್ಟಿವ್ ಆಗಿ 10 ಸ್ಟೇಟ್ಮೆಂಟ್ ಕೋಟ್ ಮಾಡ್ತಾರೆ ಬ್ರಹ್ಮ ಅಂದರೆ ಏನು ಅನ್ನೋದಕ್ಕೆ ಈ ಗ್ರಂಥದಲ್ಲಿ, ಪ್ರಸ್ಥಾನತ್ರಯ ಭಾಷ್ಯಗಳಿಂದ. ಅವರ ಒಂದು ವಿನಯಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಅವರೇ ಉದ್ದಾಮ ಪಂಡಿತರು ರಂಗನಾಥ್ ಶರ್ಮರು. ವ್ಯಾಕರಣ, ಅಲಂಕಾರ ಕರಗತವಾಗಿತ್ತು. ಈ ಪುಸ್ತಕ ಬರೆಯೋಕ್ಕೆ ಮುಂಚೆ ಶಂಕರ ಮಠಕ್ಕೆ ಹೋಗಿ ಕೃಷ್ಣ ಜೋಯಿಸರ ಹತ್ರ ಪಾಠ ಕಲಿಸ್ಕೊಂಡು ಟೆಕ್ಸ್ಟ್ ಬರೆದ್ರು ಅವರು. ಅವರೇ ಸ್ವಂತ ವಿದ್ವಾಂಸರು. ನಾನು ಕೇಳಿದೆ, ತಾವು ಈ ವಯಸ್ಸಿನಲ್ಲಿ ತಾವು ವಿದ್ವಾಂಸರಾಗ್ಬಿಟ್ಟು ಪಾಠದ ಕಲಿಯೋಕ್ಕೆ ಹೋಗ್ತಾ ಇದ್ದಾರಲ್ಲ ಸರ್ ಅಂತ. ನನ್ನ ಶಾಸ್ತ್ರ ಅಲ್ಲಪ್ಪ ವೇದ ಅಂತ. ನಾನು ಎಷ್ಟಾದರೂ ವ್ಯಾಕರಣ ಓದ್ದವನು, ಅಲಂಕಾರ ಓದ್ದವನು. ಅವರಿಂದ ನಾನು ಪಾಠ ಮಾಡಿಸ್ಕೊಂಡು ಆಮೇಲೆ ಬರೀಬೇಕು ಅಂತ ಹೇಳಿದರು. ನೋಡಿ, ಆ ವಯಸ್ಸಿನಲ್ಲಿ ಆ ಓದಬೇಕು ಅನ್ನೋ ಶ್ರದ್ಧೆ ಇದ್ದರೆ, ಅವ್ರು ಅರ್ಧ ವಯಸ್ಸಿರ್ತಕ್ಕಂಥ ನಮಗೆ ಆ ಶ್ರದ್ಧೆ ಎಲ್ಲಿ ಹೋಯ್ತು? ಈಗ ಸುಮ್ಮನೆ ಮಾತಾಡ್ತಾ ಇರ್ತೀವಿ ನಾನೇ ಅಥಾರಿಟಿ ಅಂತ. ಏನು ಪ್ರಯೋಜನ ನೋಡಿ? ಶಂಕರ ಮಠಕ್ಕೆ ಹೋಗಿ ಕಲಿತು ಬರೆದ್ರು ಅವರು ಈ ಗ್ರಂಥವನ್ನು. ಶ್ರುತಿ ಅವಗಾಹ್ಯಮೇವ ಇದಂ ಅತಿ ಗಂಭೀರಂ ಬ್ರಹ್ಮ ನ ತರ್ಕ ಅವಗಾಹ್ಯಂ. ಬ್ರಹ್ಮಸೂತ್ರ ಭಾಷ್ಯ 2:1-31. ಅತಿ ಗಂಭೀರವಾದ ಈ ಬ್ರಹ್ಮವು ಶ್ರುತಿಯಿಂದ ಮಾತ್ರ ಗೋಚರವಾಗತಕ್ಕದ್ದು, ತರ್ಕಕ್ಕೆ ಸಿಗುವುದಿಲ್ಲ. ನೀನು ತರ್ಕ ಮಾಡಿ ಬ್ರಹ್ಮನನ್ನು ಅರ್ಥ ಮಾಡ್ಕೋತೀನಿ ಅಂದರೆ ಆಗಲ್ಲ. ತಾರ್ಕಿಕರು ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ನೋಡೋದಕ್ಕಿಂತ ಅನುಮಾನದ ಕಡೆಯೇ ಅವರಿಗೆ ಹೆಚ್ಚು ಗಮನ. ಎದುರುಗಡೆ ದೊಡ್ಡ ಆನೆ ಇದೆ, ಅದನ್ನು ಆನೆ ಅಂತ ಅವ್ರು ಒಪ್ಪಲ್ಲ. ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆಯ ಬಾಯಿಂದ ಬರೋದರಿಂದ, ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ಅಂದ್ಕೊಳ್ಳೋಷ್ಟೊತ್ತಿಗೆ ಅದು ಬಂದು ಅವ್ನು ತುಳಿದಾಕ್ಬಿಟ್ರತ್ತೆ. ಅವನು ಇರೋದೇ ಇಲ್ಲ. ದೊನ್ನೆಯಿಂದ ತುಪ್ಪ ಇದೆಯೋ, ತುಪ್ಪದಿಂದ ದೊನ್ನೆ ಇದೆಯೋ, ದೊಡ್ಡ ಆರ್ಗ್ಯುಮೆಂಟು. ಬಗ್ಸದ್ ನೋಡೋಕೆ ಗೊತ್ತಾಗಲ್ವಾ ಯಾವುದಂತ ಯಾವುದಿದೆ ಅಂತ? ಅದಕ್ಕೇನು ಬೆಳೆಸಿದ್ದೆ ವಾದ. ಒಬ್ಬ ತುಪ್ಪದಿಂದ ದೊನ್ನೆ ಇದೆ, ಇಲ್ಲ ಇನ್ನೊಬ್ಬ ದೊನ್ನೆಯಿಂದ ತುಪ್ಪ ಇದೆ. ಎಲ್ಲಿ ಕೊನೆ ಮಾಡಲಿ? ಈ ರೀತಿಯಾಗಿ ವ್ಯಾಕರಣ ಓದ್ದವನು, ತರ್ಕ ಓದ್ದವನು ಬೈದಂತೆ, ಸರ್ವೇ ಪಶವಃ, ನೀವೆಲ್ಲ ಪಶುಗಳು, ಅರ್ಥ ಆಗಲ್ಲ ಹೋಗ್ರಾಯ ಅಂತ. ಇವನು ಸುಮ್ಮನೆ ಇರಬೇಕೋ ಇಲ್ವೋ? ಯದಿ ವಯಂ ಪಶವಃ ತರ್ಹಿ ತೃಣವಃ ಅಂತ ಹೇಳಿದ. ನಾವೇನೋ ಪಶು ಸರಿ, ನೀವು ಯಾರೋ ತೃಣ ಅಂದ್ರೇನೋ ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ. ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ಕೊನೆ ಮೊದಲು ಈ ರೀತಿ ಹೇಳ್ತಾ ಇದ್ರೆ? ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ದುರ್ಗಾಚಂದ್ರ ಕಲಾಸ್ತುತಿ 24ನೇ ಶ್ಲೋಕದಲ್ಲಿ ತಾರ್ಕಿಕ ಘಟ ಪಟೇತಿ ರಟೇಯು ಶಾಬ್ದಿಕ ಕಪಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ. ಶೇಷಾಚಾರ್ಯ ಶರ್ಮರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಸಮಗ್ರವಾಗಿರ್ತಕ್ಕಂಥ ಕೃತಿ. ಅವರಿಗೆ ಯಾವಾಗಲೂ ಘಟ ಪಟ ಕುಡ್ಯ ಕುಶಲ ಆ ಕಡೆನೇ ಗಮನ ತಾರ್ಕಿಕರಿಗೆ. ಇವ್ರು ಯಾವಾಗಲೂ ಕೂಡ ಶಬ್ದಗಳು ಐವೊಣ್ಣು ರೂಲ್ ರುಕು ಏ ಒಂಗು ಅಯೋಚು ಹೈವರಟ್ಟು ಲಣ್ಣು ಜಬೈ ಗಡದಶ್ ಜಬಗಡದಶ್ ಕಪೈ ಚಡಸ ಶಸರ್ ಹಲ್ 14 ಮಾಹೇಶ್ವರ ಸೂತ್ರಗಳು. ಸೊ ಬರೀ ಅಷ್ಟರಲ್ಲೇ ಆಗೋಯ್ತೇ ಹೊರತು ಅದಕ್ಕೆ ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ. ಅದಕ್ಕೆ ಶಂಕರಾಚಾರ್ಯ ಹೇಳಿರೋದು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ. ಕೊನೆ ಕಾಲಕ್ಕೆ ವ್ಯಾಕರಣ ತರ್ಕ ಯಾವುದು ಹತ್ತಿರ ಬರಲ್ಲಪ್ಪ, ಭಗವಂತನ ಧ್ಯಾನ ಮಾಡು ಅಂತ. ಸೊ ಆ ದೃಷ್ಟಿಯಿಂದ ಅದು ಒಂದನ್ನು ಬಿಟ್ಟು ಮಿಕ್ಕಿದ ಪಾಂಡಿತ್ಯ ಪಟ್ಕೊಂಡು ಏನು ಪ್ರಯೋಜನ ಆಗುತ್ತೆ? ಕಿಂ ತರ್ಕೇಣ ವಿತರ್ಕಿತೇನ ಶದಶೋ ಜ್ಞಾನೇನ ಕಿಂ ಛಂದಸ ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ ಲೋಕಾಲೋಕ ವಿಲೋಕನೈಕ ಕುಶಲ ಜ್ಞಾನೇ ಹೃದಯ ಬ್ರಹ್ಮಣಃ.
ಘಟೋವಾ ಮೃತ್ಪಿಂಡೋಪಣಿರ್ಪಿ ಚ ಧೂಮೋಗ್ನಿರಚಲಃ ಪಟೋವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃತಾ ಕಂಠಕ್ಷೋಭಂ ವಸಿತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭುಜ ಪರಮ ಸೌಖ್ಯಂ ರಜಸುದೀಹಿ. ಎಲ್ಲಿ ಕೊನೆ ಮೊದಲು ಆ ರೀತಿ ಹೇಳ್ತಾ ಹೋದರೆ ಘಟ ಪಟ ಕುಡ್ಯ ಕುಸಲ ಎಷ್ಟಾದರೂ ಅಷ್ಟೇ, ಅದಕ್ಕೊಂದು ಮಿತಿ ಇದೆ, ಸೀಮಿತಿ ಇದೆ. ಅತಿ ಗಂಭೀರವಾದ ಬ್ರಹ್ಮವು ಶ್ರುತಿಯಿಂದ ಮಾತ್ರ ಗೋಚರವಾಗತಕ್ಕಂಥದ್ದು. ಅದಕ್ಕೇನೆ ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸು ಅನುಷ್ಠೀಯತಾಂ. ಪ್ರತಿನಿತ್ಯ ವೇದಾಧ್ಯಯನ ಮಾಡು. ಅಲ್ಲಿ ಹೇಳಿರೋದನ್ನು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತೆಗೆದುಕೊಂಬ. ಅದು ತುಂಬ ಮುಖ್ಯ, ಅನುಷ್ಠಾನಕ್ಕೆ ತರೋದು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾಃ. ಬೇರೆಯವ್ರಿಗೆ ಹೇಳೋದ್ರೆ ಪ್ರತಿಯೊಬ್ಬರು ಪಂಡಿತರೇ, ಸ್ವಯಂ ಆಚರಣೆ ಸಮಯೇ ಮುನಯೋಪಿ ಅಪಂಡಿತಾಃ. ಅದನ್ನು ಆಚರಣೆಗೆ ತರೋವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ ಅಂತ. ಅದಕ್ಕೆ ಆಚಾರ್ಯ ಅನ್ನೋ ಶಬ್ದಕ್ಕೇನು ಅರ್ಥ? ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ. ಕೆಲವರಿಗೆ ಚೆನ್ನಾಗಿ ವಿಷಯ ತಿಳ್ಕೊಂಡಿರ್ತಾರೆ, ಆದರೆ ನೇರವಾಗಿ ಮನಮುಟ್ಟುವಂತೆ ಸರಳವಾಗಿ ಅರ್ಥ ಆಗೋ ತರಹ ಹೇಳಕ್ಕೆ ಬರಲ್ಲ. ಇನ್ನು ಹೇಳಕ್ಕೆ ಬರುತ್ತೆ, ವಿಷಯವೇ ಗೊತ್ತಿರಲ್ಲ. ಅವರಿಬ್ಬರಿಂದನೂ ಪ್ರಯೋಜನಕ್ಕೆ ಬರಲ್ಲ. ಎರಡೂ ಗೊತ್ತಿದ್ರೂ ಕೂಡ ಅನುಷ್ಠಾನ ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರಲ್ಲ. ವೇದಾಂತಕ್ಕೆ ಬೇಕಾಗಿರೋದೇ ಅನುಷ್ಠಾನ, ಅನುಭವ. ಅನುಭವಾವಸಾನತ್ವ ಶಾಸ್ತ್ರಾಣಾಂ ಅನುಭವಗಮ್ಯಂ ಹಿ ವಿದ್ಯಾಫಲಂ. ಎರಡು ಬ್ರಹ್ಮಸೂತ್ರ ಹೊರಟಿರೋದೇ ಅನುಭವಕ್ಕೋಸ್ಕರ. ನನಗೆ ಹಸುವಾದಾಗ ನಾನು ಊಟ ಮಾಡಬೇಕು ಹೊರತು ನಾನು ಊಟ ಮಾಡಿಬಿಟ್ಟು ಚಂದ್ರಮೌಳಿ ಹಸು ಹೋಗಲಿ, ನಾಗೇಶಪ್ಪನವ್ರ ಹಸು ಹೋಗಲಿ ಅಂದ್ರೆ ಹೋಗುತ್ತಾ? ಅವರವರ ಹಸು ಹೋಗೋದಕ್ಕೆ ಅವರವರೇ ಊಟ ಮಾಡಬೇಕು. ಹಾಗೆಯೇ ನನ್ನ ಮೋಕ್ಷಕ್ಕೆ ನಾನೇ ಪ್ರಯತ್ನ ಮಾಡಬೇಕು. ಗುರು ಮಾರ್ಗದರ್ಶನ ಮಾಡಬಲ್ಲ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡೋಕ್ಕಾಗತ್ತೆ? ನೀವು ಕುದುರೆನ ನೀರು ತನಕ ತೆಗೆದುಕೊಂಡು ಹೋಗ್ಬೋದು. ನಾನು ನೀರು ಕುಡಿಯಲ್ಲ ಅಂದ್ಬಿಟ್ಟು ಕುದುರೆ ಮಕ ಈ ಕಡೆ ತಿರ್ಸ್ಕೊಂಡ್ಬಿಟ್ರೆ ಬಲವಂತ ಕತ್ತು ಹಿಚಿಕ್ಬಿಟ್ಟು ನೀರು ಕುಡಿಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆ ದೃಷ್ಟಿಯಿಂದ ಸ್ವಪ್ರಯತ್ನ ಎಂಬತಕ್ಕಂಥದ್ದು ತುಂಬ ಮುಖ್ಯವಾಗಿ ಇದರಲ್ಲಿ ನಡೀತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ, ದಿಕ್ಕು ದೇಶ ಗುಣ ಗತಿ ಫಲ ಭೇದ ಶೂನ್ಯಂ ಪರಮಾರ್ಥ ಸತ್ ಅದ್ವಯಂ ಬ್ರಹ್ಮ. ಛಾಂದೋಗ್ಯ ಉಪನಿಷತ್ತು 8ನೇ ಅಧ್ಯಾಯ 1ನೇ ಪದ 1ನೇ ಮಂತ್ರ ಕೋಟ್ ಮಾಡ್ತಾರೆ ರಂಗನಾಥ ಶರ್ಮರು. ದಿಕ್ಕು ದೇಶ ಗುಣ ಗತಿ ಫಲ ಕಾಲ ಭೇದ ಇವು ಯಾವುದೂ ಇಲ್ಲದ ಪರಮಾರ್ಥವಾಗಿ ಸದ್ರೂಪವಾದ ಅದ್ವಯವಾದದ್ದೇ ಬ್ರಹ್ಮ. 3 ಕಾಲದಲ್ಲೂ ಒಂದೇ ರೀತಿಯಾಗಿರಬೇಕು ಅಂತ ಹೇಳಿದರು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಯಾವುದು ಸತ್ಯವೋ ಅದೇ ಜ್ಞಾನ, ಯಾವುದು ಜ್ಞಾನವೋ ಅದೇ ಅನಂತ. ಆನಂದ ಅಂದರೆ ಬೇರೆಯಲ್ಲ, ಸತ್ಯ ಅಂದರೆ ಬೇರೆಯಲ್ಲ. ಸತ್ಯಂ ಶಿವಂ ಸುಂದರಂ. ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ಕೀಟ್ಸ್ ಓಡ್ ಆನ್ ಎ ಗ್ರೀಷಿಯನ್ ಅರ್ನ್. ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದ ಬಿಹೋಲ್ಡರ್ ಇರ್ಬೋದು, ಆದರೆ ನಿಜವಾದ ಅರ್ಥದಲ್ಲಿ ಯಾವುದು ಸತ್ಯವೋ ಅದೇ ಸೌಂದರ್ಯ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಆಂತರಿಕ ಸೌಂದರ್ಯ ಮುಖ್ಯವೇ ಹೊರತು ಬಾಹ್ಯ ಸೌಂದರ್ಯ ಅಲ್ಲ. ಸೌಂದರ್ಯ ಮೀಮಾಂಸಾ ಅಂತಲೇ ಒಂದು ಗ್ರಂಥ ಇದೆ. ಸೌಂದರ್ಯ ಮೀಮಾಂಸೆ ಬಗ್ಗೆ SL ಭೈರಪ್ಪನವರ PhD ಥೀಸಿಸ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವ್ರು ಬರೀ ಕಾದಂಬರಿಕಾರರು ಅಂತ ಅಂದ್ಕೊಂಡಿದ್ದಾರೆ. ಅವರು ಫಿಲಾಸಫಿ ಪ್ರೊಫೆಸರ್ ಆಗಿದ್ದವರು. ಅದಕ್ಕೆ ಆ ಫಿಲಾಸಫಿ ಆ್ಯಂಗಲಿಂದ ಅವ್ರ ಕಾವ್ಯಗಳು ಬರೆಯೋದು. ಸೌಂದರ್ಯ ಮೀಮಾಂಸೆ ಬಗ್ಗೆನೇ ಅವರ ಡಾಕ್ಟ್ರಲ್ ಥೀಸಿಸ್ ಇರೋದು. ಅವರ ಸೊಸೆ ಆಕೆ ಅದು ಅದೇ ಸಂದರ್ಭದಲ್ಲೇ MPhil ಥೀಸಿಸ್ಸು ನನ್ನ ಮಾರ್ಗದರ್ಶನದಲ್ಲಿ ಮಾಡಿದ್ದು 8 ವರ್ಷದ ಕೆಳಗೆ ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳಿದರೆ, ಆ ಮಟ್ಟದಲ್ಲಿ ಯೋಚನೆ ಮಾಡುವಾಗ ಸೌಂದರ್ಯ ಅಂದರೆ ಏನು ಅಂತ ಕಲೆಕ್ಟಿವ್ ವ್ಯೂನಲ್ಲಿ ನಮಗೆ ಅರ್ಥ ಆಗತ್ತೆ. ಸರ್ವಾಸು ಹಿ ಉಪನಿಷತ್ಸು ಜ್ಞೇಯಂ ಬ್ರಹ್ಮ ನೇತಿ ನೇತಿ ಅಸ್ಥೂಲ ಮನನು ವಿಶೇಷ ಪ್ರತಿಷೇಧೇನೈವ ನಿರ್ದಿಶ್ಯತೆ ನ ಇದಂ ತದಿತಿ. ಯಾವಾಗಲೂ ಕೂಡ ಬ್ರಹ್ಮನನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಬ್ರಹ್ಮ ಇದಲ್ಲ ಇದಲ್ಲ ಎಂಬುದಾಗಿಯೇ ಹೇಳ್ತಾ ಬರೋದು. ಇದೇ ಅದು ಅಂತ ಹೇಳಲ್ಲ. ಯಾಕೆಂದರೆ ಕಣ್ಣಿಗೆ ಗೋಚರವಾದದ್ದಲ್ಲ. ಕಣ್ಣಿಗೆ ಗೋಚರ ಅಂದ್ರೆ ಏನಾಗತ್ತೆ? ಅನಿತ್ಯ ಅಂತಾಗತ್ತೆ. ಕಣ್ಣು ಅನ್ನೋದು ಇಂದ್ರಿಯ. ಯಾವ ಇಂದ್ರಿಯಕ್ಕೂ ಅದು ಗೋಚರವಾಗದೇ ಇರೋದರಿಂದ ಅದನ್ನು ಇದಲ್ಲ 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 ಅಂತಲೇ ಹೇಳ್ಕೊಂಡು ಬರಬೇಕೇ ಹೊರತು ಇದೇ ಅದು ಅಂತ ಹೇಳೋಕ್ಕಾಗಲ್ಲ. ಈಗ ರಾಮೂರು ಯಾರು? ರಾಮು ನಾಗೇಶಪ್ಪ ಅಲ್ಲ, ರಾಮು ಚಂದ್ರಮೌಳಿ ಅಲ್ಲ, ರಾಮುನೇ. ಅಲ್ಲಿಗೆ ಏನಾಯ್ತು ಅಂದ್ರೆ ಹೇಗೆ ಹೇಳಕ್ಕೆ ಸಾಧ್ಯ? ಇದಲ್ಲ 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 ಅಂತ ಹೇಳಿ ಉಳಿಯೋದೇನೋ ಅದೇ ಅವರು. ಹಾಗೆಯೇ ಹೇಳಬೇಕು, ನಿಷೇಧವಾಗಿಯೇ ಹೇಳಬೇಕು. ನೇತಿ ನೇತಿ ಅದೇ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಧಾನವಾಗಿರೋ ಅಸ್ತ್ರ. ಇನ್ನು ಯಾವ ರೀತಿಯೂ ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಇದು ಸ್ಥೂಲವಲ್ಲ, ಇದು ಕೃಶವಲ್ಲ, ಇದು ಅಣುವಲ್ಲ. ಹಾಗಿದ್ರೆ ಏನದು? ಇದೆಲ್ಲಕ್ಕೂ ಅತೀತವಾಗಿರ್ತಕ್ಕಂಥದ್ದು ಯಾವುದು? ಅದೇ ಬ್ರಹ್ಮ. ತದ್ ಬ್ರಹ್ಮ ಸರ್ವಜ್ಞಂ ಸರ್ವಶಕ್ತಂ ಜಗದುತ್ಪತ್ತಿ ಸ್ಥಿತಿ ಲಯ ಕಾರಣಂ ವೇದಾಂತ ಶಾಸ್ತ್ರಾದೇವ ಅವಗಮ್ಯತೆ. ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ 1ನೇ ಪಾದ 4ನೇ ಸೂತ್ರ. ತತ್ತು ಸಮನ್ವಯಾತ್.
ಆ ಸೂತ್ರದ ಮೇಲೆ ಆಚಾರ್ಯ ಶಂಕರರ ಭಾಷ್ಯ. ಸರ್ವಜ್ಞನೂ ಸರ್ವಶಕ್ತನೂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಬ್ರಹ್ಮವಸ್ತು ವೇದಾಂತ ಶಾಸ್ತ್ರದಿಂದ ಮಾತ್ರ ತಿಳಿಯಲ್ಪಡುತ್ತದೆ. ಇನ್ನು ಯಾವ ಶಾಸ್ತ್ರದಿಂದಲೂ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನನ್ನು ತಿಳಿಬೇಕಾದ್ರೆ ವೇದಾಂತಕ್ಕೆ ಬರಬೇಕು. ವೇದಸ್ಯ ಅಂತಃ ವೇದಾಂತಃ, ವೇದದ ಕೊನೆ ಭಾಗ, ಅದಕ್ಕೆ ವೇದಾಂತ ಅಂತ ಹೆಸರು. ವೇದದ ಪರಮಾರ್ಥವನ್ನು ಬೋಧಿಸೋದ್ರಿಂದನೂ ಅದಕ್ಕೆ ವೇದಾಂತ ಅಂತ ಹೆಸರು. ಎರಡು ರೀತಿಯಲ್ಲಿ ವೇದಾಂತ ಎಂಬತಕ್ಕಂಥ ಶಬ್ದ ಸಾರ್ಥಕವಾಗಿ ನಮ್ಮಲ್ಲಿ ಬಳಸಿದ್ದಾರೆ ನೋಡಿ. ಉತ್ಪತ್ತಿ, ಸ್ಥಿತಿ, ಪ್ರಳಯ. ನಾವು ಸಾಮಾನ್ಯವಾಗಿ ಏನು ತೆಗೆದುಕೋತೀವಿ? ಉತ್ಪತ್ತಿ ಅಂದರೆ ಸೃಷ್ಟಿ, ಬ್ರಹ್ಮ. ಸ್ಥಿತಿ ಅಂದರೆ ಯಾರು? ವಿಷ್ಣು. ಲಯ ಅಂದರೆ ಶಿವ. ಅಲ್ಲಿಗೇನಾಯಿತು? ತ್ರಿಮೂರ್ತಿಗಳು ಬಂದಂಗಾಯ್ತು ಅಲ್ಲಿ. ಸೊ ಆ ದೃಷ್ಟಿಯಿಂದ ಒಬ್ಬರ ಮೇಲೂ ಒಬ್ಬರು ಕೀಳಲ್ಲ, ಅವರವ್ರ ಕೆಲಸ ಅವರವ್ರು ಮಾಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ ನೋಡಿ. ನಾವು ಏನಾದರೂ ಮಾಡದೆ ಹೋದರೆ ಅವ್ರಿಗದು ಆಗಲ್ಲ ಅಂತ ಪಟ್ಟ ಕಟ್ಬಿಡ್ತೀವಿ. ಅದು ದೊಡ್ಡ ತಪ್ಪು ನಾವು ಈಗಿನ ಕಾಲದಲ್ಲಿ ಮಾಡೋದು. ಯಾಕಂದರೆ ಕೆಲವರಿಗೆ ಪ್ರದರ್ಶನ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಬೇರೆಯವ್ರಿಗಿಂತ ಚೆನ್ನಾಗೇ ಮಾಡ್ತಾರೆ ಅವರು. ಆದರೆ ಆ ಕಡೆ ಗಮನ ಇರೋದಿಲ್ಲ ಅಷ್ಟೇ. ಗಮನ ವಹಿಸ್ಬಿಟ್ರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಅದನ್ನು. ಈಗ ಸಂಸ್ಕೃತ ಗೊತ್ತಿರ್ತಕ್ಕಂಥವ್ರು ಯಾವ ಭಾಷೆ ಬೇಕಾದರೂ ನೀವು ಕಲಿಬೋದು ಸುಲಭವಾಗಿ. ಸಂಸ್ಕೃತ ವ್ಯಾಕರಣ ಗೊತ್ತಿರೋರಿಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಐನ್ ಜ್ವಾಯ್ ಡ್ರೈ ಫಿಯರ್ ಫಿಲ್ ಝೆಕ್ ಝೀಬನ್ ಆಕ್ ನೈನ್ ಝೆನ್. ಝೆನ್ ಅಂದರೆ 10 ಜರ್ಮನ್ ಭಾಷೆನಲ್ಲಿ. ಜಿ ಐ ಅನ್ನೋದು ಜಿ ಅಂತ ಪ್ರೊನೌನ್ಸ್ ಮಾಡಬೇಕು ಫ್ರೆಂಚಲ್ಲಿ. ಜೈ ಅಲ್ಲ, ಗೈಗೈ ಅಲ್ಲ, ಗೈಜೈ ಅಲ್ಲ, ಜೈಗೈ ಅಲ್ಲ, ಜಿ ಫ್ರೆಂಚಲ್ಲಿ. ROME ಬರೆದ್ರೆ ರೋಮ್ ಅಲ್ಲ, ರೋಮ. VENSE ವೆನೆಸಲ, ವೆನಿಟ್ಸಿಯಾ, ನ್ಯಾಪೋಲಿ, ಪುಡೋವಾ, ಸುಡೋವಾ, ಜಿನೋವಾ, ಮುಡೋವಾ. ಮೋಸ್ಟ್ ಮ್ಯೂಸಿಕಲ್ ಲ್ಯಾಂಗ್ವೇಜ್ ಇಟಾಲಿಯನ್ ಆ್ಯಂಡ್ ಮೋಸ್ಟ್ ಹ್ಯಾಂಡ್ಸಮ್ ಪೀಪಲ್ ಇಟಾಲಿಯನ್ಸ್, ಪ್ರಾಬಬ್ಲಿ ವಿತ್ ದಿ ಎಕ್ಸೆಪ್ಷನ್ ಆಫ್ ಸೋನಿಯಾ ಗಾಂಧಿ. ಸೊ ಆ ದೃಷ್ಟಿಯಿಂದ ನೀವು ಒಂದು ಭಾಷೆ ಕಲ್ತುಬಿಟ್ರೆ, ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಿದ್ರೆ ಯಾವುದೇ ಭಾಷೆನ ಬೇಕಾದ್ರೆ ನೀವು ಕಲಿಬೋದು. ಪೂರ್ವಾಗ್ರಹಗಳು ಇರಬಾರ್ದಷ್ಟೇ. ಮುಖ್ಯವಾಗಿ ನಮ್ಗೆ ಅದು ಬೇಕಾಗಿರೋದು. ಕಿವಿಗಳು ತೆಕ್ಕೊಂಡು ನೀವು ಪೂರ್ವಾಗ್ರಹಗಳು ಇಲ್ಲದೆ ಕೂತ್ಕೊಂಡ್ರೆ ಯಾವುದೇ ಭಾಷೆನ ಬೇಕಾದರೂ ಚೆನ್ನಾಗಿ ಅಧ್ಯಯನ ಮಾಡೋದಕ್ಕೆ ಸಹಕಾರವಾಗುತ್ತೆ. ಯಾವ ಭಾಷೆ ಕಲಿಯೋದ್ರಿಂದಲೂ ತಪ್ಪಲ್ಲ. ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಲವ್ ಯುವರ್ ಮದರ್ ಟಂಗ್, ಡೋಂಟ್ ಹೇಟ್ ಅದರ್ ಟಂಗ್. ಮಾತೃಭಾಷೆಯನ್ನು ಪ್ರೀತಿಸು, ಅನ್ಯ ಭಾಷೆಯನ್ನು ದ್ವೇಷಿಸಬೇಡ ಅಂತ. ಯಾಕೆ ಅಂತ ಹೇಳ್ತಾ ಇದ್ರೆ, ಅವರವರ ಭಾಷೆ ಅವರವ್ರಿಗೆ ಶ್ರೇಷ್ಠ. ಪ್ರತಿಯೊಂದು ಭಾಷೆನಲ್ಲೂ ಸೊಗಸಿದ್ದೇ ಇರುತ್ತೆ. ತೆಲುಗು ತ್ಯಾಟ ಆದರೆ ಕನ್ನಡ ಕಸ್ತೂರಿ. ಆ ದೃಷ್ಟಿಯಿಂದ ನೀನು ಯಾಕೆ ಹೇಟ್ ಮಾಡ್ತೀಯ ಇನ್ನೊಂದು ಭಾಷೆನ? ನಿನಗೆ ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ ಅದು ಕೀಳು ಅಂತಲ್ಲ, ಕಲಿಯೋದಕ್ಕೆ ಪ್ರಯತ್ನ ಮಾಡು. ಇದರ ಸಹನೆ ಆದರೂ ಇಟ್ಕೋ. ಕೊನೆ ಕಾಲಕ್ಕೆ ಯಾರು ಮಾತಾಡ್ತಾರೋ ಅದನ್ನು ಸಹಿಸ್ಕೊಳ್ತಕ್ಕಂಥಷ್ಟಾದರೂ ಇರಬೇಕು. ನನಗೆ ತಿಳ್ಕೊಳ್ತಕ್ಕಂಥ ಬುದ್ಧಿ ಇಲ್ಲದೆ ಹೋದರೆ. ಆ ದೃಷ್ಟಿಯಿಂದನೇ ಸರ್ವಜ್ಞನೂ ಸರ್ವಶಕ್ತಿಯುಳ್ಳದ್ದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರ್ತಕ್ಕಂಥ ಬ್ರಹ್ಮ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದೋ ಬ್ರಹ್ಮಣೋ ವಿದ್ವಾನ್ ನ ಬಿಬೇತಿ ಕದಾಚನೇತಿ ನ ಬಿಬೇತಿ ಕುತಶ್ಚನೇತಿ. ಆ ದೃಷ್ಟಿಯಿಂದನೇ ಆ ಮಾತುಗಳೆಲ್ಲ ಬಂದಿರತಕ್ಕಂಥದ್ದು ನೋಡಿ. ಉತ್ಪತ್ತಿ ಸ್ಥಿತಿ ಪ್ರಳಯ ಕಾಲದಲ್ಲಿ ಪ್ರಾಣಿಗಳು ಯಾವುದರ ಸ್ವರೂಪವನ್ನು ಬಿಡುವುದಿಲ್ಲವೋ ಅದೇ ಬ್ರಹ್ಮ. ಅಂದ್ರೇನಪ್ಪ? ಕ್ರೂರವಾಗಿರೋದೇ ಹುಲಿ ಸ್ವಭಾವ, ಸಾಧುವಾಗಿರೋದೇ ಹಸು ಸ್ವಭಾವ. ಅದಕ್ಕೆ ಹೇಳೋದು ಸ್ವಭಾವೋ ದುರತಿಕ್ರಮ. ಸ್ವಭಾವವನ್ನು ಯಾರೂ ಮೀರೋದಕ್ಕಾಗೋದಿಲ್ಲ. ಕೆಲವರು ಮೃದುವಾಗಿಯೇ ಇರ್ತಾರೆ, ಕೆಲವರು ಕಠಿಣವಾಗಿಯೇ ಇರ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಅವ್ರು ಇರೋದೇ ಹಾಗೆ, ಅವ್ರ ನೇಚರ್ ಅದು. ಈಗ ಶ್ರೀರಾಮ ಪರಶುರಾಮ ಎಷ್ಟು ವ್ಯತ್ಯಾಸ ನೋಡಿ. ಶ್ರೀರಾಮ ಯಾವಾಗಲೂ ಮೃದುನೇ, ಪರಶುರಾಮ ಯಾವಾಗಲೂ ಕ್ರೂರಿಯೇ. ಆ ಶಬ್ದಗಳೇ ಸಾಕಲ್ಲಪ್ಪ ಯಾವುದು ಪರಶುರಾಮ ಯಾವ ಶ್ರೀರಾಮ ಅಂತ ತೋರಿಸೋದಕ್ಕೆ. ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಬಂಗಾದ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ನಾನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಮೊದಲು ಬಂದಿದ್ದು 10 ಪರಶುರಾಮ, ಆಮೇಲೆ ಬಂದಿದ್ದು 5 ಶ್ರೀರಾಮ. ಶಬ್ದಗಳೇ ಪಾತ್ರವನ್ನು ಅಭಿವ್ಯಕ್ತಿಗೊಳಿಸಬೇಕು. ವರ್ಡ್ ಶುಡ್ ಎಕೋ ದ ಸೆನ್ಸ್. 14th century ಪ್ರೀ ರಾಫಲೈಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ, ಕ್ರಿಸ್ಟಿನಾ ರಾಸೆಟ್ಟಿ ಏನು ಪ್ರಪೋನ್ ಮಾಡಿದ್ರೋ 9ನೇ ಶತಮಾನದ ಭೋಜರಾಜ ಚಂಪೂ ರಾಮಾಯಣದಲ್ಲಿ ಅದನ್ನು ಪ್ರಪೋನ್ ಮಾಡಿದ್ದಾನೆ. ಅದನ್ನು ಪಬ್ಲಿಕ್ಕಲ್ಲಿ ಹೇಳಿಬಿಟ್ಟು ನಮ್ಮ ಭಾರತೀಯ ಸಮೃದ್ಧಿಯನ್ನು ಏರಿಸಬೇಕೇ ಹೊರತು ಆ ಥರ ಸ್ಟೇಟ್ಮೆಂಟ್ಸ್ ಬಿಡಬಾರ್ದು. ಹೊಸದಾಗಿ ನಾವು ಅಲ್ಲಿಂದ ಕಲಿಬೇಕಾಗಿಲ್ಲ. ಸಾಕ್ರೆಟಿಕ್ ಮೆಥಡ್ ಹೇಳ್ತಿರಲ್ಲ, ಪ್ರಶ್ನೋತ್ತರಗಳು. ನಮ್ಮಲ್ಲಿ ಶಂಕರಾಚಾರ್ಯಲಿರೋದೆಲ್ಲ ಪ್ರಶ್ನೋತ್ತರ ರತ್ನಮಾಲಿಕ ಅಂತಲೇ ಒಂದು ಗ್ರಂಥ ಇದೆ. ಪ್ರಶ್ನೆ ಇದೆ, ಉತ್ತರ ಇದೆ, ಪ್ರಶ್ನೆ ಇದೆ, ಉತ್ತರ ಇದೆ. ಇದನ್ನು ಯಾಕೆ ನಾವು ನೋಡಬಾರ್ದು? ಅಲ್ಲಿಂದ ಬಂದಿದ್ದೆಲ್ಲ ಶ್ರೇಷ್ಠ ಅಂತಲ್ಲ, ಇಲ್ಲಿಂದ ಬಂದಿದ್ದೆಲ್ಲ ಕೀಳು ಅಂತಲ್ಲ. ಅದಕ್ಕೆ ಕಾಳಿದಾಸ ಹೇಳ್ತಾನೆ, ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಹ ಪರೀಕ್ಷೆ ಅನ್ಯತರದ್ ಭಜಂತೆ ಮೂಢ ಪರಪ್ರತ್ಯೇನೆಯ ಬುದ್ಧಿ.
ಹಳೇದೆಲ್ಲ ಶ್ರೇಷ್ಠ ಅಂತಲ್ಲ, ಹೊಸದೆಲ್ಲ ತ್ಯಾಜ್ಯ ಅಂತನೂ ಅಲ್ಲ. ನೀನು ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ಸ್ವೀಕರಿಸು ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ದಿದ್ದು, ವಾಟ್ ಎವರ್ ಇಸ್ ಇಂಡಿಯನ್ ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್. ವಾಟ್ ಎವರ್ ಇಸ್ ಫಾರಿನ್ ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್ ಅಂತ. ಭಾರತೀಯರು ಏನೇ ಹೇಳಿದ್ರು ಒಪ್ಕೋ ಮೊದಲು, ಆಮೇಲೆ ಪ್ರಶ್ನೆ ಮಾಡು. ಪ್ರಶ್ನೆ ಮಾಡಬೇಡ ಅಂತಲ್ಲ, ಪ್ರಶ್ನೆ ಮಾಡೋದೇ ನಮ್ಮ ಸಂಸ್ಕೃತಿ. ಪರಿಪ್ರಶ್ನೆಯನ ಸೇವಯ ಸ್ಪಷ್ಟವಾಗಿ ಗೀತೆನಲ್ಲೇ ಬರುತ್ತೆ. ಪ್ರಶ್ನೆ ಉತ್ತರ ಜಿಜ್ಞಾಸವಾಗಿ ಕೇಳಿದ್ರೆ ಗುರುವಾಗಿರ್ತಕ್ಕಂಥವ್ನು ಹೇಳೋದೇ ನಮ್ಮಲ್ಲಿರ್ತಕ್ಕಂಥದ್ದು ಪರಿಪಾಟಿ. ಆವಾಗಲೇ ಕ್ಲಾರಿಟಿ ಬರೋದು. ನಮ್ಮಲ್ಲಿರೋ ಎಲ್ಲ ಗ್ರಂಥಗಳು ಪ್ರಶ್ನೋತ್ತರವೇ. ಭಗವದ್ಗೀತೆಯಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗೆ ಕೃಷ್ಣನ ಉತ್ತರ, ಅಷ್ಟಾವಕ್ರ ಗೀತೆಯಲ್ಲಿ ಜನಕ ಮಹಾರಾಜ ಕೇಳಿರ್ತಕ್ಕಂಥದ್ದಕ್ಕೆ ಅಷ್ಟಾವಕ್ರ ಕೊಡ್ತಕ್ಕಂಥ ಉತ್ತರ, ಶಿಷ್ಯ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಗುರು ಕೊಡ್ತಕ್ಕಂಥ ಉತ್ತರ ವಿವೇಕ್ ಚೂಡಾಮಣಿ. ನೀವು ಯಾವುದೇ ಗ್ರಂಥ ತೆಗೆದುಕೊಂಡ್ರೂ ಕೂಡ ಪ್ರಶ್ನೋತ್ತರಗಳು ಆ ರೀತಿ ನಡೀತಾ ಇರುತ್ತೆ. ಆದ್ದರಿಂದ ಬ್ರಹ್ಮ ಅಂದರೆ ಏನಪ್ಪ? ಉತ್ಪತ್ತಿ ಸ್ಥಿತಿ ಪ್ರಳಯ ಕಾಲದಲ್ಲಿ ಯಾವುದರ ಸ್ವರೂಪವನ್ನು ಬಿಡುವುದಿಲ್ಲವೋ ಅದೇ ಬ್ರಹ್ಮನ ಲಕ್ಷಣ. ಅದಕ್ಕೆ ನೋಡಿ ಶೇಷ ನವರತ್ನ ಅವರು ಬರೀತಾರೆ, ಬ್ರಹ್ಮ ಒಂದನ್ನೇ ಅನುಸಂಧಾನ ಮಾಡುತ್ತಾ. ಅಲ್ಲಿಗೇನು ಹೇಳಿದಂಗಾಯಿತು? ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಎಲ್ಲಿದ್ದರೂ ಕೂಡ ಬ್ರಹ್ಮ ಒಂದೇ ಇರತಕ್ಕಂಥದ್ದು. ಆ ಮಟ್ಟ ಯಾರು ಮುಟ್ಟಿರ್ತಾರೋ ಅವರಿಗೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ 4 ಮಹಾವಾಕ್ಯಗಳ ಅರಿವು ಅನುಭವದಲ್ಲಿ ನಿಂತ್ಕೊಳ್ಳುತ್ತೆ. ಅನುಭವದಲ್ಲಿ ನಿಂತ್ಕೊಂಡ್ಮೇಲೆ ಅವ್ರು ಏನು ಮಾಡ್ತಾನೆ ಅನ್ನೋದನ್ನು ಕೊನೆಯ ದಿನವಾಗಿರ್ತಕ್ಕಂಥ ಈ ಉಪನ್ಯಾಸ ಮಾಲಿಕೆಯ 5ನೇ ದಿವಸ ತಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು 4ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. DVG ಸಮರ್ಪಣ ಮಸ್ತು.